Dear students, welcome to Connect Learner YouTube channel. So now even the YouTube channel ಮೂಲಕ we are coming with a new concept and with a new idea, that is what we said, refresh 1000 KPSC MCQs. So ಇದರ ಮೂಲಕ GS ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗಿರತಕ್ಕಂತ ಹಿಸ್ಟರಿ ಇರಬಹುದು, ಜಿಯೋಗ್ರಫಿ ಇರಬಹುದು, ಎನ್ವಿರಾನ್ಮೆಂಟ್ ಎಕಾಲಜಿ, ಎಕನಾಮಿಕ್ಸ್, ಸೈನ್ಸ್ ಅಂಡ್ ಟೆಕ್, ಜನರಲ್ ಸೈನ್ಸ್ and Karnataka Economic Survey, Karnataka Budget and Current Affairs and majorly Mental Ability. ಈ ಎಲ್ಲ ಸಬ್ಜೆಕ್ಟ್ಸ್ ಸಂಬಂಧಪಟ್ಟ ಹಾಗೆ ನಾವು 1000 MCQಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. And this video is only particularly for the serious aspirants. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ನೀವು ಯೂಟ್ಯೂಬ್ ಅಲ್ಲಿ ನಿಮಗೆ MCQ ಸಾಲ್ವ್ ಮಾಡ್ತಕ್ಕಂಥ 1000 ವಿಡಿಯೋಗಳು ಸಿಗ್ತಾ ಹೋಗ್ಬೋದು, ಬಟ್ ವಿ ಆರ್ ಪ್ರೊವೈಡಿಂಗ್ ವಿತ್ ದಿ ಬೆಸ್ಟ್ ವಿಡಿಯೋ. ಯಾಕೆ ಅಂತಂದ್ರೆ ದೀಸ್ ಆಲ್ ದ 1000 MCQs ಏನಾಗಿದೆ ದ ಮೋಸ್ಟ್ ಆಂಟಿಸಿಪೇಟೆಡ್ MCQs ಆಗಿದೆ. ಸೊ ಇತ್ತೀಚೆಗೆ ಬಂದಿರತಕ್ಕಂಥ ಎಲ್ಲ KPSC ಎಕ್ಸಾಮಿನೇಷನ್ ಒಂದು ಪ್ಯಾಟರ್ನ್ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿರತಕ್ಕಂಥ ದ ಬೆಸ್ಟ್ ಬೆಂಗಳೂರು ಫ್ಯಾಕಲ್ಟೀಸ್ ಇವರೇನು ಮಾಡಿದರೆ ಈ 1000 MCQs ನಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಈ ಎಲ್ಲ 1000 MCQs ಏನು ಮಾಡ್ತೀವಿ ನಾವಿಲ್ಲಿ ಡಿಸ್ಕ್ರಿಪ್ಷನ್ ವೈಸಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಹೋಗ್ತೀವಿ. ಜೊತೆಗೆ ಸೊ ಇದು ಸುತ್ತಮುತ್ತ ಇರತಕ್ಕಂಥ ಬ್ಯಾಕ್ಗ್ರೌಂಡ್ ಬಗ್ಗೆನೂ ಕೂಡ ಏನು ಮಾಡ್ತಾ ಹೋಗ್ತೀವಿ ನಿಮಗೆ ಹೇಳ್ತಕ್ಕಂಥದ್ದು. ಆ್ಯಂಡ್ ಮೋರ್ ಓವರ್ ನಿಮಗೆ ಶಾರ್ಟ್ ಟೈಮಲ್ಲೇ ಒಂದು ದಿ ಬೆಸ್ಟ್ ವಿಡಿಯೋ ಕೊಡಲಿಕ್ಕೆ ನಮ್ಮ ಒಂದು ಲರ್ನರ್ ಆ್ಯಪ್ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಾವು ಪ್ರಯತ್ನದಲ್ಲಿ ಪಡ್ತಾ ಇದ್ದೇವೆ. ಈ ಒಂದು ಇನಿಷಿಯೇಟಿವ್ ಕಂಪ್ಲೀಟ್ ಆಗಿ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಇದಕ್ಕೆ ನಾವು ಯಾವುದೇ ರೀತಿಯ ಒಂದು ಪೇಯ್ಡ್ ವರ್ಷನ್ಸ್ ನಾವು ಇಟ್ಕೊಂಡಿಲ್ಲ. ನೀವು ಈ ಒಂದು MCQsಗಳನ್ನ ಬರೀ ಯೂಟ್ಯೂಬ್ ಮಾತ್ರ ಅಲ್ಲ, ನಮ್ಮದೇ ಆಗಿರ್ತಕ್ಕಂಥ ಸೊ ಒಂದು ಕನೆಕ್ಟ್ ಲರ್ನರ್ ಆ್ಯಪ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಮೂಲಕನೂ ಕೂಡ ಏನು ಮಾಡ್ಬೋದು, ನೀವೆಲ್ಲ MCQsಗಳನ್ನ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಜೊತೆಗೇನೆ ನಿಮಗೆ ಕೆಳಗೆ ಏನು ಮಾಡಿದ್ದೀವಿ, ನಮ್ಮ ಒಂದು ಟೆಲಿಗ್ರಾಮ್ನ ಒಂದು ಲಿಂಕ್ ಕೊಟ್ಟಿದ್ದೀವಿ. ಆ ಒಂದು ಲಿಂಕಲ್ಲಿ ಈ ಎಲ್ಲ MCQಗಳನ್ನ ಕೂಡ ಏನು ಮಾಡಿದ್ದೀವಿ ನಾವು ಶೇರ್ ಮಾಡಿದ್ದೀವಿ. ಅದನ್ನು ನೀವು ಕೂಡ ನಿಮ್ಮ ಒಂದು ಮುಂದಿನ ಒಂದು ಎಕ್ಸಾಮಿನೇಷನ್ ಪರ್ಪಸ್ ಅಲ್ಲಿ ಅದನ್ನ ಬೇಕಾದ್ರೆ ಒಂದು ಪ್ರಿಂಟ್ ಹಾಕಿಸ್ಕೊಂಡು ಸಾಲ್ವ್ ಮಾಡೋದ್ರ ಮೂಲಕ ಯು ಕ್ಯಾನ್ ಜಾಯಿನ್ ವಿತ್ ಅಸ್. ಮೈಸೆಲ್ಫ್ ಚೇತನ್ ಕಟಾವ್ಕರ್. ಸೊ ಐ ಆಮ್ ಟೇಕಿಂಗ್ ಹಿಯರ್ ದ ಹಿಸ್ಟ್ರಿ ಸಬ್ಜೆಕ್ಟ್. ಸೊ ಓವರ್ ಆಲ್ ಆಗಿ ಏನ್ಷಿಯಂಟ್ ಹಿಸ್ಟ್ರಿ ಇರ್ಬೋದು, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ, ಈ 4 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಇಲ್ಲಿ MCQsಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಕರ್ನಾಟಕ ಇತಿಹಾಸ ಅಂತ ಬಂದಾಗ ನಮಗೆ KS ಎಕ್ಸಾಮಿನೇಷನ್ ಇರ್ಬೋದು, ಬೇರೆ ಬೇರೆ ಎಕ್ಸಾಮಿನೇಷನ್ ನೋಡ್ತಾ ಹೋದ್ರೆ ಮಿನಿಮಮ್ ಎಷ್ಟು ಕ್ವಶನ್ಸ್ ಇರುತ್ತೆ, 4 ರಿಂದ 5 ಕ್ವಶನ್ಗಳನ್ನ ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು. ಸಮ್ಟೈಮ್ಸ್ 4 ರಿಂದ 5 ಇರುತ್ತೆ, ಸಮ್ಟೈಮ್ಸ್ ಮೋರ್ ದನ್ 5 ಇರ್ಬೋದು, ಸಮ್ಟೈಮ್ಸ್ 2-3 ಇರ್ಬೋದು. ಬಟ್ ಥಿಂಗ್ ಈಸ್ ಈ ಒಂದು 2-3-4 ಕ್ವಶನ್ ಕೇಳಿದ್ರು ಕೂಡ ಎಲ್ಲ ಕ್ವಶನ್ ನಮ್ದೇ ಆಗಿರಬೇಕು. ವಿಚ್ ಮೀನ್ಸ್ ನಾವು ಯಾವುದೇ ಕ್ವಶನ್ ಕೂಡ ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಈ ಒಂದು ಟ್ರೆಂಡಿಂಗ್ ನೋಡಿದ್ರೆ ಇತ್ತೀಚಿನ 2024 ನಡೆದಿರ್ತಕ್ಕಂಥ ಒಂದು ಜನವರಿ CTI ಎಕ್ಸಾಮ್ ನಡೆಯುತ್ತೆ. ಆ CTI ಎಕ್ಸಾಮಿನೇಷನ್ ಹಿಡಿದು ಈ ಡಿಸೆಂಬರ್ ನಡೆದಿರ್ತಕ್ಕಂಥ ಒಂದು PDO ಎಕ್ಸಾಮಿನೇಷನ್ ವರೆಗೆ KPSC ಇರ್ಬೋದು, KE ಇರ್ಬೋದು, ಬೇರೆ ಬೇರೆ ಎಕ್ಸಾಮಿನೇಷನ್ ನಾವು ಟ್ರೆಂಡ್ನ ಫಾಲೋ ಮಾಡಿಕೊಂಡು ಆ್ಯಂಡ್ ನೌ ವಿ ಆರ್ ದ ಟ್ರೆಂಡ್ ಸೆಟರ್ಸ್. ಆ ಒಂದು ಟ್ರೆಂಡ್ ಸೆಟ್ ಮಾಡಲಿಕ್ಕೆ ನಮ್ಮ ಕನೆಕ್ಟ್ ಲರ್ನರ್ ಆ್ಯಪ್ ಏನಂತಿದೆ ಇವಾಗ ಈ ಒಂದು ಇನಿಷಿಯೇಟಿವ್ನಲ್ಲಿ ಲಾಂಚ್ ಮಾಡಿದ್ದೀವಿ. ನಾವು ಲೆಟ್ಸ್ ಗೆಟ್ ಇಂಟು ದ ಸಬ್ಜೆಕ್ಟ್ಸ್. ನಾನು ಇವತ್ತಿನ ಒಂದು ಕ್ಲಾಸಲ್ಲಿ ಕರ್ನಾಟಕದ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 25 ಕ್ವಶನ್ಸ್ಗಳನ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಒಟ್ಟಾರೆಯಾಗಿ 50 ಕ್ವಶನ್ ಸಾಲ್ವ್ ಮಾಡ್ತೀನಿ. ಸೊ ಪಾರ್ಟ್ 1 25 ಕ್ವಶನ್ಸ್ ಇರುತ್ತೆ ಆ್ಯಂಡ್ ಪಾರ್ಟ್ 2 ರಿಮೈನಿಂಗ್ 25 ಕ್ವಶನ್ಸ್ ಇರುತ್ತೆ. ಸೊ ಈ ಒಂದು ಕ್ವಶನ್ಸ್ಗಳಲ್ಲಿ ನಾವು ಆದಷ್ಟು ಕೂಡ ಏನು ಮಾಡಿದ್ದೀವಿ, ಕೆಲವೊಂದು ರಿಪೀಟ್ ಕ್ವಶನ್ಸ್ ಇರ್ಬೋದು, ಅಥವಾ ಕೆಲವೊಂದು ಮೋಸ್ಟ್ ಆಂಟಿಸಿಪೇಟೆಡ್ ಕ್ವಶನ್ಸ್ ಆಗಿರ್ಬೋದು, ಅಥವಾ ಮೋಸ್ಟ್ ಟ್ರಿಕ್ಕಿ ಕ್ವಶನ್ಸ್ ಆಗಿರ್ಬೋದು. ಈ ಎಲ್ಲ ಕ್ವಶನ್ಸ್ನ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಸೊ ಹಾಗಿದ್ರೆ ಲೆಟ್ಸ್ ಗೆಟ್ ಇಂಟು ದ ಫಸ್ಟ್ ಕ್ವಶನ್. ಎಸ್, ಸೊ ಫಸ್ಟ್ ಕ್ವಶನ್ ನಾನು 2 ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಇಸ್ ಅರೇಂಜ್ ದ ಕಿಂಗ್ಸ್ ಆಫ್ ದ ಸಂಗಮ ಡೈನೆಸ್ಟಿ ಕ್ರಾನಾಲಜಿಕಲಿ. ಈ ಕೆಳಕಂಡ ಒಂದು ಸಂಗಮ ರಾಜವಂಶದ ರಾಜರನ್ನ ಕಾಲಾನುಕ್ರಮಣಿಕೆಯಲ್ಲಿ ಸೊ ಹೇಳ್ಬೇಕು ನಾವೀಗ. ಮೊದಲನೇ ಬರ್ತಕ್ಕಂದು ದೇವರಾಯ 1, ದೇವರಾಯ 2, ಹರಿಹರ 1, ಮಲ್ಲಿಕಾರ್ಜುನ ಅಂಡ್ ಲಾಸ್ಟ್ ಒನ್ ಇಸ್ ಬುಕ್ಕರಾಯ 1. ಸೊ ಈ ಕೆಳಕಂಡ ಒಂದು ಸಂಗಮ ರಾಜವಂಶದವ್ರನ್ನ ಇವಾಗ ನಾವು ಕ್ರಾನಾಲಜಿಕಲ್ ಆರ್ಡರ್ ಮಾಡ್ತಾ ಹೋಗ್ಬೇಕು. ಸೊ ಮೊಟ್ಟ ಮೊದಲನಾಗಿ ಯಾರು ಬರ್ತಾ ಹೋಗ್ತಾರೆ ಈ ಕ್ವಶನ್ ಹಾಗೆ ನಾವೆಲ್ಲಿಂದ ಬಾರೋ ಮಾಡಿದೀವಿ. ಹಾಗೆ KPSC ಎಕ್ಸಾಮಿನೇಷನ್ಗಳಲ್ಲಿ ಇದೇ ಕ್ವಶನ್ 2017 KS ಎಕ್ಸಾಮ್ ಅಲ್ಲಿ ಕೇಳಿದ್ದ, ಅದಾದ್ಮೇಲೆ 2023 KE ಎಕ್ಸಾಮಿನೇಷನ್ ಕೇಳಿದ್ದ, 2024 ಎಗೇನ್ ರಿಪೀಟ್ ಇಂದ KPSC ಎಕ್ಸಾಮಿನೇಷನ್ ಅಲ್ಲಿ ಮತ್ತೆ ರಿಪಿಟೇಷನ್ ಆಗಿದೆ. ಹಾಗಿದ್ರೆ ಈ ಕ್ವಶನ್ ಇವನು ಎಲ್ಲಿಂದ ಬಾರೋ ಮಾಡಿದ್ದಾನೆ ನೋಡಿ. ಈ ಒಂದು ಕ್ವಶನ್ ನಮ್ಮ ಒಂದು 12th ಸ್ಟ್ಯಾಂಡರ್ಡ್ PU ಹಿಸ್ಟ್ರಿ ಬುಕ್ ಏನ್ ಮಾಡಿದರೆ ಈ ಒಂದು ಕ್ವಶನ್ ಅಲ್ಲಿ ಬಾರೋ ಮಾಡಿರ್ತಕ್ಕಂಥದ್ದು. ನಾನು ತಗೊಂಬಂದಿದ್ದೀರಿ ಕ್ವಶನ್. ಸೊ ಹಾಗಿದ್ರೆ ನೋಡಿ, ಸಂಗಮ ವಂಶದ ಅರಸರನ್ನ ಕ್ರಾನಾಲಜಿಕಲ್ ಆರ್ಡರ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಬರ್ತಕ್ಕಂಥದ್ದು 1ನೇ ಹರಿಹರ,
ನಂತರದಲ್ಲಿ 1ನೇ ಬುಕ್ಕರಾಯ, ನಂತರದಲ್ಲಿ 2ನೇ ಹರಿಹರರಾಯ, ನಂತರದಲ್ಲಿ 1ನೇ ದೇವರಾಯ, ನಂತರದಲ್ಲಿ 2ನೇ ದೇವರಾಯ, ನಂತರದಲ್ಲಿ ಮಲ್ಲಿಕಾರ್ಜುನರಾಯ, ನಂತರದಲ್ಲಿ ವಿರೂಪಾಕ್ಷರಾಯ. ಬಟ್ ಒಂದು ತಿಳ್ಕೊಳ್ಳಿ, ಸಮ್ಟೈಮ್ಸ್ ಸೆಕೆಂಡ್ ದೇವರಾಗಿರ್ತಕ್ಕಂಥ ಬೇರೆ ಬೇರೆ ನೇಮ್ಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ. ಹೇಗೆ ಅಂತಂದ್ರೆ 2ನೇ ದೇವರಾಯನಿಗೆ ನಾವು ಪ್ರೌಢ ದೇವರಾಯ ಅಂತ ಕರಿತೀವಿ ಅಥವಾ ಗಜಬೇಟೆಕಾರ ಅಂತ ಕರಿತೀವಿ. ಅದೇ ರೀತಿಯಾಗಿ ಈ 1ನೇ ಬುಕ್ಕರಾಯನಿಗೆ ನಾವು ತ್ರಯಂಬಕರಾಯ ಅಂತ ಕರಿತಾ ಹೋಗ್ತೀವಿ. ಆ ಒಂದು ನೇಮ್ಗಳನ್ನು ಕೂಡ ಕೊಟ್ಟೇನ್ ಮಾಡ್ತಾರೆ ಎಕ್ಸಾಮಿನೇಷನ್ ಅಲ್ಲಿ ನಮಗೆ ಟ್ರಿಕ್ಕಿ ಆಗಿ ಇಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಕ್ಕಂಥದ್ದು. ಇನ್ನು ಒಟ್ಟಾರೆಯಾಗಿ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಇದನ್ನ 4 ವಂಶಗಳ ಆಳ್ವಿಕೆ ಮಾಡಿದೆ. ಮೊದಲನೇದು ಸಂಗಮ ವಂಶ, ನಂತರದಲ್ಲಿ ಸಾಳ್ವ ವಂಶ, ನಂತರದಲ್ಲಿ ತುಳುವ, ನಂತರದಲ್ಲಿ ಅರವೇಡು. ಈ 4 ವಂಶಗಳಲ್ಲಿ ಅತ್ಯಂತ ದೀರ್ಘ ಕಾಲಾವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ವಂಶ ಯಾರು? ಅವರೇ ಸಂಗಮದ ಅರಸರು. ಶಾರ್ಟ್ ಸ್ಪಾನ್ ಅಲ್ಲಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಅರಸರು ಯಾರು? ಅದುವೇ ಸಾಳುವ ಅಥವಾ ಸಳುವ ಅರಸರು ಅಂತ ಕೂಡ ಏನ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಕರಿತಕ್ಕಂಥದ್ದು. ಸೊ ಹಾಗಿದ್ರೆ ಈ ಒಂದು ಕ್ವಶನ್ ಗೆ ನೋಡಿದ್ವಲ್ಲ, ಇವಾಗ ವಿಲ್ ಗೋ ವಿತ್ ದ ಆಪ್ಷನ್ಸ್. ಆಪ್ಷನ್ ನೋಡ್ತಾ ಬರೋಣ. ಮೊದಲನೇದಾರಿ ಇವಾಗ 1ನೇಯ ಹರಿಹರ ಬರಬೇಕು, ಇದು ಫಸ್ಟ್ ಬರಬೇಕು. ನಂತರದಲ್ಲಿ 2ನೇ ಬುಕ್ಕರಾಯ ಬರಬೇಕು, ನಂತರದಲ್ಲಿ 3ನೇ ದೇವರಾಯ, ನಂತರದಲ್ಲಿ 4ನೇ ದೇವರಾಯ ಅಂಡ್ ನಂತರದಲ್ಲಿ ಮಲ್ಲಿಕಾರ್ಜುನ. ಅಂದ್ರೆ ಸೊ ನಮಗೆ ಆನ್ಸರ್ ಪ್ರಕಾರ ಇವಾಗ CEABD. CEABD. ಸೊ 3ನೇದೇನಾಗಿರುತ್ತೆ ಈ ಒಂದು ಕ್ವಶನ್ಗೆ ಇಲ್ಲಿ ರೈಟ್ ಆನ್ಸರ್ ಆಗಿ ಇರತಕ್ಕಂಥದ್ದು. ಸೊ ನಾವು ವಿಲ್ ಗೋ ವಿತ್ ದ ಸೆಕೆಂಡ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ವಿಜಯನಗರ ಎಂಪೈರ್. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಈ ಹೇಳಿಕೆಗಳನ್ನ ಪರಿಗಣಿಸಿ. ನಾನು ಯಾಕೆ ಆದಷ್ಟು ಕೂಡ ವಿಜಯನಗರ ಸಾಮ್ರಾಜ್ಯನ ಫೋಕಸ್ ಆಗಿ ಕ್ವಶನ್ಸ್ಗಳನ್ನ ಹಾಕಿದೀವಿ ಅಥವಾ ಕೇಳ್ತಾ ಇದೀವಿ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ವಿಜಯನಗರ ಸಾಮ್ರಾಜ್ಯ ಬರೀ ಕರ್ನಾಟಕ ಇತಿಹಾಸಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಆಗಿಲ್ಲ, ಇದು ಭಾರತೀಯ ಇತಿಹಾಸಕ್ಕೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಮಧ್ಯಕಾಲೀನ ಇತಿಹಾಸದಲ್ಲಿ ಒಂದು ಕಡೆ ದಿಲ್ಲಿ ಸುಲ್ತಾನ್ ಆಳ್ವಿಕೆ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ದಕ್ಷಿಣ ಭಾರತವನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ NCERT ಬುಕ್ಕಲ್ಲೂ ಕೂಡ ಏನ್ ಮಾಡಿದ್ದಾರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಕುರಿತಾಗಿ ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ. CDS ಎಕ್ಸಾಮಿನೇಷನ್ ಇರ್ಬೋದು, ND ಎಕ್ಸಾಮಿನೇಷನ್ ಇರ್ಬೋದು, UPSC ಎಕ್ಸಾಮಿನೇಷನ್ ಅಲ್ಲೂ ಕೂಡ ಮಿಡಿವಲ್ ಹಿಸ್ಟರಿ ನಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕ್ವಶನ್ಸ್ ಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಹೋಗ್ತಾನೆ. ಅಂಡ್ ಆನ್ ದಟ್ ಪಾಯಿಂಟ್ ಆಫ್ ವ್ಯೂ ನಾವು ವಿಜಯನಗರನಲ್ಲಿ ಅತಿ ಹೆಚ್ಚು ಫೋಕಸ್ ಮಾಡಿ ನೋಡ್ಬೇಕಾಗತ್ತೆ. ಸೊ ಹಾಗಿದ್ರೆ ಮೊದಲನೇ ಆಪ್ಷನ್ ನೋಡ್ತಾ ಹೋಗೋಣ. ಈ ವಿಜಯನಗರ ಸಾಮ್ರಾಜ್ಯವನ್ನ 1336ರಲ್ಲಿ ಸ್ಥಾಪಿಸಲಾಯಿತು. ಎರಡನೇ ಆಪ್ಷನ್ ಆನೆಗೊಂದಿ ಇವರ ಮೊಟ್ಟ ಮೊದಲ ಒಂದು ರಾಜಧಾನಿಯಾಗಿದೆ. ಮೂರನೇದು ಇವರ ರಾಜಧಾನಿ ಇನ್ನೊಂದು ರಾಜಧಾನಿಯಾಗಿರ್ತಕ್ಕಂಥ ಹಂಪಿ ಅಂತ ಕರಿತೀವಿ, ಇದನ್ನ ಪಂಪಾಂಬಿಕಾ ದೇವಿ ಅಂತ ಕರಿತೀವಿ. ಆ ದೇವತೆಯ ಒಂದು ಹೆಸರಿನಿಂದ ಈ ಒಂದು ನೇಮ್ನಲ್ಲಿ ಡೆರೈವ್ ಮಾಡಿರ್ತಕ್ಕಂಥದ್ದು. ಅಂಡ್ ವಿಜಯನಗರ ಒಂದು ಸಾಮ್ರಾಜ್ಯ ಸ್ಥಾಪನೆ ಆದಾಗ ದೆಹಲಿ ಅರಸ ಯಾರಾಗಿದ್ರು? ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ರು. ನೋಡಿ, 4 ಆಪ್ಷನ್ಸ್ ಕೂಡ ಏನ್ ಮಾಡಿದ್ರೆ ವಿಜಯನಗರ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಿದ್ರೆ ಇದಕ್ಕೆ ಆನ್ಸರ್ ಏನಾಗಿರ್ಬೋದು? ವಿಲ್ ಗೋ ವಿತ್ ದ ಇನ್ಫಾರ್ಮೇಶನ್. ವಿಜಯನಗರ ಒಂದು ಸಾಮ್ರಾಜ್ಯದ ಬಗ್ಗೆ ಅಗೇನ್ ಈ ಕ್ವಶನ್ ಕೂಡ ಅಷ್ಟೇ 12th ಸ್ಟ್ಯಾಂಡರ್ಡ್ ಬುಕ್ ಇಂದ ಇಲ್ಲಿ ಬಾರೋ ಮಾಡಿರ್ತಕ್ಕಂಥದ್ದು. ಅಂಡ್ ಇಡೀ ವಿಜಯನಗರ ಸಾಮ್ರಾಜ್ಯವನ್ನ ಇಡೀ ಭಾರತದಲ್ಲಿ ಒಂದು ಕಡೆ ಉತ್ತರ ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆ ನಡೀತಿದ್ರೆ, ದಕ್ಷಿಣ ಭಾರತದಲ್ಲಿ ನಮ್ಮ ಸಾಮ್ರಾಜ್ಯವನ್ನ ಕಾಪಾಡ್ತಕ್ಕಂಥ ಕೆಲಸ, ನಮ್ಮ ಇಡೀ ಒಂದು ದಕ್ಷಿಣ ಭಾರತದ ಒಂದು ಸಂಸ್ಕೃತಿನಲ್ಲಿ ಕಾಪಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ? ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಈ ಒಂದು ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ರೆ ಕ್ರಿಸ್ತಶಕ 1333 ಏಪ್ರಿಲ್ 13ನೇ ತಾರೀಕು ಏನಾಗತ್ತೆ ಸ್ಥಾಪನೆ ಆಗತ್ತೆ. ಅದು ಕೂಡ 5 ಜನ ಬ್ರದರ್ಸ್. ಯಾರ್ಯಾರು ಅಂತ ಕೇಳಿದ್ರೆ ಅದುವೇ ಹರಿಹರ, ಬುಕ್ಕ, ಕಂಪಣ, ಮಾರಪ್ಪ ಮತ್ತಲ್ಲಿ ಮುದ್ದಪ್ಪ ಅಂತ ಕರೀತಾ ಹೋಗ್ತೀವಿ. ಈ 5 ಜನ ಸೇರ್ಕೊಂಡು ಈ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಬಟ್ ನಾವು ಇಂಪಾರ್ಟೆನ್ಸ್ ಕೊಡೋದು ಹರಿಹರ ಮತ್ತೆ ಇಲ್ಲಿ ಬುಕ್ಕರಿಗೆ ಅತ್ಯಂತ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ನ ಕೊಡ್ತಾ ಹೋಗ್ತೀವಿ ಅಲ್ವಾ. ಇದು 1ನೇ ಆಪ್ಷನ್ಗೆ ಆನ್ಸರ್ ಆಗಿದೆ. ಈಗ 2ನೇ ಆಪ್ಷನ್ ನೋಡ್ತಾ ಹೋಗೋಣ. ಇವರ ರಾಜಧಾನಿ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಮೊಟ್ಟ ಆನೆಗೊಂದಿ. ಇದು ಇವತ್ತಿನ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿದೆ. ಇದು ಆನೆಗೊಂದಿ ಇವರ ಮೊಟ್ಟ ಮೊದಲ ಒಂದು ರಾಜಧಾನಿಯಾಗಿತ್ತು. 2ನೇ ಹೇಳಿಕೆಯನ್ನು ಕೂಡ ಇಲ್ಲಿ ಸರಿಯಾಗಿದೆ. ಇನ್ನು 3ನೇ ಹೇಳಿಕೆ ನೋಡೋದಾದ್ರೆ ಇವರ ಒಂದು ಸಾಮ್ರಾಜ್ಯ ಎಲ್ಲಿ ಸ್ಥಾಪನೆ ಆಗಿದ್ದು ಅಂತಂದ್ರೆ ತುಂಗಾಭದ್ರಾ ನದಿ ತೀರದ ಒಂದು ದಕ್ಷಿಣ ದಂಡೆನಲ್ಲಿ, ಅಥವಾ ನಾವಿಲ್ಲಿ ಸದರ್ನ್ ಬ್ಯಾಂಕ್ ಅಂತ ಕರಿತೀವಿ, ಅಲ್ಲಿರ್ತಕ್ಕಂಥ ಹಂಪಿ ಅಥವಾ ವಿಜಯನಗರ ಅಂತ ಕರಿತೀವಿ, ಈ ಸಾಮ್ರಾಜ್ಯದ ಒಂದು ರಾಜಧಾನಿ ಆಗಿತ್ತು. ಈ ಹಂಪಿ ಅಂತಕ್ಕಂಥ ಹೆಸರನ್ನಾಗಿದೆ ಪಂಪಾಂಬಿಕಾ ದೇವತೆಯ ಒಂದು ಹೆಸರಿನಿಂದಲೇ ಬಂದಿರತಕ್ಕಂಥದ್ದು. 3ನೇ ಕ್ವಶನ್ ನಮಗೆ ಇಲ್ಲಿ ಆನ್ಸರ್ ಸಿಕ್ಕಿದೆ. ಈಗ 3ನೇ ಆಪ್ಷನ್ಗೆ ಕೂಡ ಆನ್ಸರ್ ಸಿಕ್ತಿ ಇವಾಗ. ಅಂಡ್ ಅದೇ ರೀತಿಯಾಗಿ ಇದು ಇವತ್ತಿನ ಒಂದು ವಿಜಯನಗರ ಜಿಲ್ಲೆಯ ಒಂದು
ಹೊಸಪೇಟೆ ತಾಲೂಕಲ್ಲಿದೆ. ಅಂಡ್ ಜೊತೆಗೇನೆ ಸೊ ವಿರೂಪಾಕ್ಷ ದೇವಾಲಯ ಏನಾಗಿತ್ತು ಅಂತಂದ್ರೆ ವಿಜಯನಗರದ ಅರಸರ ಒಂದು ಕುಲದೇವರಾಗಿತ್ತು. ಜೊತೆಗೆ ರಾಜಮುದ್ರಿಕೆ ಆಗಿತ್ತು. ಇವರ ಒಂದು ಲಾಂಛನ ಏನಾಗಿತ್ತು, ವರಾಹ ಆಗಿತ್ತು. ಬಾದಾಮಿ ಚಾಲುಕ್ಯರದು ಬಲಮುಖದ ವರಾಹ ಆದ್ರೆ ವಿಜಯನಗರದ್ದು ಏನಾಗಿತ್ತು, ಎಡಮುಖದ ಒಂದು ವರಾಹ. ಜೊತೆಗೆ ಸೂರ್ಯ ಚಂದ್ರ ಮತ್ತೆ ಇಲ್ಲಿ ಕತ್ತಿಯ ಒಂದು ಪಿಕ್ಚರ್ನು ಕೂಡ ಏನ್ ಮಾಡಿದ್ದಾರೆ, ಡಿಪಿಕ್ಟ್ ನಲ್ಲಿ ಮಾಡಿರ್ತಕ್ಕಂಥದ್ದು. ನನಗೀಗ 3 ಆಪ್ಷನ್ಸ್ ಏನಾಗಿದೆ ಅಲ್ಲಿ ಆನ್ಸರ್ ಸಿಕ್ಕಿದೆ. ಅಂಡ್ ಇನ್ನೊಂದು ನೋಡ್ತಕ್ಕಂಥದ್ದು 4ನೇ ಆಪ್ಷನ್ ನೋಡ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಸಮಯದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯ ರಾಜನಾಗಿದ್ದನು. ಇಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ ಬರೋದು ಇನ್ನು ಹಳೆದ ಬರ್ತಾರೆ. ಈಗ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಕ್ಕಂಥ ಹೊಯ್ಸಳರ 3ನೇ ವೀರ ಬಲ್ಲಾಳ ಅಂತ ಕರಿತೀವಲ್ವಾ, ಅವರ ಕಾಲಘಟ್ಟಕ್ಕೆ ಬರ್ತಕ್ಕಂಥ. ಅವಾಗ ಮಲ್ಲಿಕ್ ಕಾಫೂರ್ ದಕ್ಷಿಣ ಭಾರತಕ್ಕೆ ದಂಡಯಾತ್ರೆ ಮಾಡಿರ್ತಾನೆ. ಇಟ್ಸ್ ನಾಟ್ ವಿತ್ ದ ಅಲ್ಲಾವುದ್ದೀನ್ ಖಿಲ್ಜಿ. ಹಾಗಿದ್ರೆ ಯಾರಾಗಿದ್ರು? ಮೊಹಮ್ಮದ್ ಬಿನ್ ತುಗ್ಲಕ್. ಯಾರಾಗಿದ್ರು? ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಕರಿತೀವಿ. ಅವ್ರೇನಾಗಿರ್ತಾರೆ, ವಿಜಯನಗರ ಮತ್ತೆ ನಾಟ್ ಓನ್ಲಿ ವಿಜಯನಗರ ಮತ್ತೆ ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆಗೋ ಸಂದರ್ಭದಲ್ಲಿ ಅವರು ತಮ್ಮ ಒಂದು ದೆಹಲಿ ಅರಸರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದ್ರು. ಇಲ್ಲಿ 1, 2 ಮತ್ತೆ 3 ಮಾತ್ರ. ಆಪ್ಷನ್ ಬಿ ಏನಾಗಿದೆ ಸರಿಯಾದ ಇಲ್ಲಿ ಉತ್ತರ ಆಗಿರ್ತಕ್ಕಂಥದ್ದು. ನಾವಿಲ್ಲಿ ಹೋಗಿದ್ದ 3rd ಕ್ವಶನ್. ಅದುವೇ ಹಳೆಬೀಡಲ್ಲಿರ್ತಕ್ಕಂಥ ಒಂದು ಕೇದಾರೇಶ್ವರ ದೇವಸ್ಥಾನ ಮತ್ತು ಅಮೃತಾಪುರದ ಅಮೃತೇಶ್ವರ ದೇವಸ್ಥಾನ ಈ ಕೆಳಗಿನಲ್ಲಿ ಯಾರು ನಿರ್ಮಿಸಿದ್ದಾರೆ? Who among the following has built the Kedareshwar temple at Halebeedu and Amruteshwar temple at the Amrutapura? ಈ ಒಂದು ಕ್ವಶನ್ ನಮ್ಮ ಒಂದು KPSC ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸ್ ಇದೆ. ಬಿಕಾಸ್ ಒಂದ್ಸಲ ಇದನ್ನು ಕೇಳಿದ ಕೂಡ, ಬಟ್ ಬೇರೆ ಫಾರ್ಮೆಟ್ ಅಲ್ಲಿ ಕೇಳಿದ. ಇಲ್ಲಿ ಈ ಕ್ವಶನ್ಗೆ ಆನ್ಸರ್ ನೋಡ್ತಾ ಹೋದ್ರೆ ಆನ್ಸರ್ ಇಸ್ 2ನೇಯ ವೀರ ಬಲ್ಲಾಳ. ಈ 2ನೇ ಒಂದು ವೀರ ಬಲ್ಲಾಳ ಅಂತ ಹೇಳಿದ್ರೆ ಆನ್ಸರ್ ಇಸ್ ಆಪ್ಷನ್ ಎ ಆಗಿರುತ್ತೆ ಇಲ್ಲಿ. ಅಂಡ್ ಅಷ್ಟೇ ಅಲ್ಲದೆ ಇದು ಸ್ವಲ್ಪ ನಾವು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. 2ನೇ ವೀರ ಬಲ್ಲಾಳನ ಸಂದರ್ಭದಲ್ಲಿ ಇವರ ಆಸ್ಥಾನಿಕ ಕವಿ ಯಾರಾಗಿದ್ರು, ಜನ್ನ ಇದ್ರು. ಜನ್ನ ಒಂದು ಫೇಮಸ್ ಪುಸ್ತಕನ ಬರೀತಾರೆ, ಅದುವೇ ಯಶೋಧರ ಚರಿತೆ ಅಂತ ಕರೀತಾ ಹೋಗ್ತೀವಿ. ಅಂಡ್ ಈ 2ನೇ ವೀರ ಬಲ್ಲಾಳ ಏನ್ ಮಾಡ್ತಾರೆ, ಪ್ರಮುಖವಾಗಿರ್ತಕ್ಕಂಥ ನೋಡಿ ಹಳೆಬೀಡಿನ ಒಂದು ಕೇದಾರೇಶ್ವರ ದೇವಾಲಯ. ಅಂಡ್ ಅದೇ ರೀತಿಯಾಗಿ ನಮ್ಮ ಒಂದು ಬೆಳವಡಿಲಿರ್ತಕ್ಕಂಥ ಒಂದು ವೀರನಾರಾಯಣ ದೇವಸ್ಥಾನ, ಅಂಡ್ ಅಮೃತಾಪುರದ ಒಂದು ಅಮೃತೇಶ್ವರ ದೇವಸ್ಥಾನ, ಅಂಡ್ ಮೊಸಲಲ್ಲಿರ್ತಕ್ಕಂಥ ಒಂದು ಚನ್ನಕೇಶ್ವರ ಮತ್ತೆ ನಾಗವೇಶ್ವರ ದೇವಸ್ಥಾನ ಕೂಡ ಏನ್ ಮಾಡಿದರೆ 2ನೇಯ ವೀರಬಲ್ಲಾಳನ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನೂ ಒಂದು ಕ್ವಶನ್ ಓಕೆ ನಾವು ಕೇಳ್ತಾ ಹೋಗ್ಬೋದು. 2ನೇ ಒಂದು ವೀರಬಲ್ಲಾಳನಿಗೆ ಸಂಬಂಧಪಟ್ಟ ಹಾಗೆ ಅವರಿಗಿರ್ತಕ್ಕಂಥ ಒಂದು ಶೀರ್ಷಿಕೆಗಳು. ಈ 2ನೇ ವೀರಬಲ್ಲಾಳನಿಗೆ ಅಂತ ಕರಿತೀವಿ ನಾವು ಗಿರಿದುರ್ಗಮಲ್ಲ, ಶನಿವಾರ ಸಿದ್ಧಿ ಮತ್ತೆ ಗಂಡಬೇರುಂಡ ಅಂತ ಕರಿತೀವಿ. ಯಾರಿಗೆ ಶನಿವಾರ ಸಿದ್ಧಿ ಅಂತಕ್ಕಂಥ ಒಂದು ಬಿರುದಿತ್ತು ಅಂತ ಕೇಳಿದ್ರೆ ದೆನ್ ಆನ್ಸರ್ ಇಸ್ 2ನೇಯ ವೀರಬಲ್ಲಾಳನಿಗೆ ನಾವು ಶನಿವಾರ ಸಿದ್ಧಿ ಅಂತಕ್ಕಂಥ ಏನ್ ಮಾಡ್ತೀವಿ, ಒಂದು ಬಿರುದಿನಲ್ಲಿ ನೀಡಿರ್ತಕ್ಕಂಥದ್ದು. 4ನೇ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾ ಹೋಗಿದ್ದಾನೆ. ಒಂದು ಕಡೆ ಏನ್ ಮಾಡಿದಾನೆ ಟ್ರಾವೆಲ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಏನ್ ಮಾಡಿದರೆ ನಮ್ಮ ರಾಜರ ಬಗೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಇವಾಗ ಟ್ರಾವೆಲರ್ಸ್ ಅಂತ ಬಂದಾಗ ನಮಗೆ ಒಟ್ಟಾರೆಯಾಗಿ ವಿ ಕ್ಯಾನ್ ಸಿ ದ 3 ಟೈಪ್ ಆಫ್ ಕ್ವಶನ್. 3 ರೀತಿ ಕ್ವಶನ್ ಕೇಳ್ತಾ ಹೋಗ್ತೀವಿ. ಮೊದಲನೇ ಕ್ವಶನ್ ಆಲ್ರೆಡಿ ನೋಡಿದೀವಿ ಈಗ. ಯಾರ ಕಾಲಘಟ್ಟಕ್ಕೆ ಬಂದಿದ್ದು, ಇದು ಮೊದಲನೇ ಕ್ವಶನ್. 2ನೇ ಕ್ವಶನ್ ಏನ್ ಮಾಡ್ತಾ ಹೋಗ್ತಾರೆ, ಇವರೆಲ್ಲರನ್ನು ಕೂಡ ಕ್ರಾನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳ್ತಕ್ಕಂಥದ್ದು. ಅಂದ್ರೆ ಭಾರತಕ್ಕೆ ಬಂದಿರತಕ್ಕಂಥ ಒಂದು ವಿದೇಶಿ ಪ್ರವಾಸಿಗರನ್ನ ಅಥವಾ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿರತಕ್ಕಂಥ ವಿದೇಶಿ ಪ್ರವಾಸಿಗರನ್ನ ಕ್ರಾನಾಲಜಿಕಲ್ ಆರ್ಡರ್ ಮಾಡ್ತಾ ಹೋಗಿ. 2ನೇ ಕ್ವಶನ್ ಆಯ್ತು. 3ನೇ ಕ್ವಶನ್ ಅವರು ಬಂದಿರತಕ್ಕಂಥ ದೇಶಗಳು. ಈ ಒಂದು ಟ್ರಾವೆಲರ್ಸ್ ಯಾವ ಯಾವ ದೇಶದಿಂದ ಬಂದಿದ್ದಾರೆ ಅಂತೇಳಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಕ್ಕಂಥದ್ದು. ದಟ್ ಈಸ್ ಆಲ್ಸೋ ಪಾಸಿಬಲ್. ಇನ್ನು 4ನೇ ಕ್ವಶನ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗಳು ಅಥವಾ ನಾವು ಸ್ಟೇಟ್ಮೆಂಟ್ಸ್ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಏನ್ ಮಾಡಿದರೆ ನಮ್ಮ ವಿಜಯನಗರ ಸಂಬಂಧಪಟ್ಟ ಆಗಲಿ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹೇಳಿಕೆ ಮೇಲೆ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಕ್ಕಂಥದ್ದು. ನೋಡಿ, ದೇವನೊಬ್ಬ ನಾಮ ಹಲವು ಅಂತ ಹೇಳುವ ಅದೇ ರೀತಿಯಾಗಿ ಒಂದೇ ಕ್ವಶನ್ ಅವ್ರು ಯಾವ ರೀತಿ ಕೇಳ್ತಾ ಹೋಗ್ಬೋದು. ಇನ್ನೂ ಕ್ವಶನ್ 5ನೇದು ಇದು ಹೇಗೆ ಅಂತಂದ್ರೆ ಈ ಕ್ರಾನಾಲಜಿಕಲ್ ಆರ್ಡರ್ ಇರ್ಬೋದು, ನೇಷನ್ಸ್ ಇರ್ಬೋದು, ಯಾರ ಕಾಲಘಟ್ಟಕ್ಕೆ ಬಂದ್ರು, ಸ್ಟೇಟ್ಮೆಂಟ್ಸ್ ಇರ್ಬೋದು. ಇದನ್ನೇನ್ ಮಾಡ್ಬೋದು, ವಿಚ್ ಅಮಾಂಗ್ ದ ಫಾಲೋವಿಂಗ್ ಪೇರ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ, ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ. ಈ ರೀತಿ ಏನ್ ಮಾಡ್ತಾ ಹೋಗ್ತಾರೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ಸ್ ನಲ್ಲಿ ಕೇಳ್ತಕ್ಕಂಥದ್ದು. ಅರ್ಥ ತಲವೇ ಇವಾಗ. ಈ ಪ್ಯಾಟರ್ನ್ ಅಲ್ಲೇ ಕ್ವಶನ್ ಕೇಳ್ತಾ ಹೋಗ್ತಾನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕ್ವಶನ್ ಇವಾಗ ವಿಜಯನಗರದ ಅರಸರು ಮತ್ತೆ ಬಂದಿರತಕ್ಕಂಥ ಒಂದು ವ್ಯಕ್ತಿಗಳು. 1ನೇ ದೇವರಾಯ. ಇವರು ಯಾರ ಕಾಲದಲ್ಲಿ ಬಂದಿದ್ರು ಇವರು? ಇವರ ಸ್ಥಾನಕ್ಕೆ ಯಾವ ಪ್ರವಾಸಿಗ ಭೇಟಿ ನೀಡಿದ್ದ ಅಂತಂದ್ರೆ ಅವನೇ ನಿಕೋಲೋ ಡಿ ಕಾಂಟಿ.
ಇನ್ನು ಎರಡನೇ ದೇವರಾಯನ ಕಾಲಘಟ್ಟಕ್ಕೆ ಯಾರು ವಿಸಿಟ್ ಮಾಡಿದ್ರು, ಅದುವೇ ಅಬ್ದುಲ್ ರಜಾಕ್ ಇರ್ಬೋದು. ಅಂಡ್ ಕೃಷ್ಣದೇವರಾಯನ ಕಾಲದಲ್ಲಿ ಬಂದಿದ್ರು ಬಾರ್ಬೋಸಾ ಬಂದಿದ್ದ. ಅಂಡ್ ಅಚ್ಯುತ ದೇವರಾಯನ ಕಾಲದಲ್ಲಿ ಬಂದಿದ್ದು ಫರ್ನಾವೋ ನ್ಯೂನಿಜರ್ ಅಲ್ಲಿ ಬಂದಿರತಕ್ಕಂಥದ್ದು. ಸೊ ಹಿಯರ್ ಎಲ್ಲ ಕೂಡ ಡೈರೆಕ್ಟ್ ಮ್ಯಾಚ್ ಆಗಿದೆ. ಎ ಇಸ್ ಕರೆಕ್ಟ್. 1 2 3 4 ಕರೆಕ್ಟ್ ಆಗಿದೆ. ಈಗ ನಾನು ಸ್ವಲ್ಪ ಅಡಿಷನಲ್ ನಿಮಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದುವೇ ಹೇಳಿಕೆಗಳನ್ನ ಅಥವಾ ಇವರು ಯಾವ ಒಂದು ದೇಶದ ಮುಂದಿರ್ತಕ್ಕಂಥವ್ರು, ಕ್ರಾನಾಲಜಿಕಲ್ ಆರ್ಡರ್. ಈ ಮೂರಕ್ಕೆ ನಾವಿವಾಗ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ನೋಡ್ತಾ ಹೋಗೋಣ. ಅಂಡ್ ಇದು ಕೂಡ ಅಷ್ಟೇ ನಮ್ಮ ಒಂದು 12th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಬುಕ್ಕಿಂದನೇ ಈ ಕ್ವಶನ್ ಕೂಡ ಇಲ್ಲಿ ತಗೊಂಡಿರ್ತಕ್ಕಂಥದ್ದು. ತುಂಬಾ ಸಲ ಎಕ್ಸಾಮಿನೇಷನ್ಗಳಲ್ಲಿ ಈ ಹೇಳಿಕೆಗಳ ಮೇಲೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಇದನ್ನು ಕೇರ್ಫುಲ್ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಬರ್ತಕ್ಕಂಥದ್ದು ನಿಕೋಲೋ ಡಿ ಕಾಂಟಿ. ಸೊ ಹಿ ಇಸ್ ಅನ್ ಇಟಾಲಿಯನ್ ಟ್ರಾವೆಲರ್. ಅವ್ರೇನ್ ಮಾಡ್ತಾರೆ, 1ನೇ ದೇವರಾಯನ ಕಾಲಘಟ್ಟಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ನೋಡ್ತಕ್ಕಂಥ ಅಬ್ದುಲ್ ರಜಾಕ್, ಹಿ ಇಸ್ ಅ ಸೆಕೆಂಡ್ ಪರ್ಸನ್. 1443 ಏನ್ ಮಾಡ್ತಾರೆ ಇವರು. ಸೊ 2ನೇ ದೇವರಾಯನ ಕಾಲದಲ್ಲಿ ಪರ್ಷಿಯಾದ ಒಂದು ರಾಯಭಾರಿಯಾಗಿ ವಿಸಿಟ್ ನ ಕೊಟ್ಟಿರ್ತಾರೆ. ಈ ಅಬ್ದುಲ್ ರಜಾಕ್ ನಮ್ಮ ಒಂದು ವಿಜಯನಗರದ ಕುರಿತಾಗಿ ಕೆಲವು ಇನ್ಫಾರ್ಮೇಶನ್ ಇಡ್ತಾ ಹೋಗಿದ್ದಾರೆ. ಅದುವೇ ಈ ಭೂಮಿಯ ಮೇಲೆ ವಿಜಯನಗರದಂತಹ ನಗರ ಇದ್ದ ಬಗ್ಗೆ ಕಣ್ಣುಗಳು ನೋಡಿಲ್ಲ ಅಂಡ್ ಕಿವಿಗಳು ಕೇಳಿಲ್ಲ. ನಗರವು 7 ಸುತ್ತಿನ ಒಂದು ಕೋಟೆಯಿಂದ ಸುತ್ತುವರೆದಿದೆ. ರಾಜನು ಬಲಶಾಲಿಯಾಗಿದ್ದಾನೆ. ಬ್ರಾಹ್ಮಣರು ಗೌರವಿಸಲ್ಪಡುತ್ತಾರೆ. ಅಂಡ್ ಈ ನಗರದ ರಕ್ಷಣೆಗಾಗಿ 12,000 ಒಂದು ರಕ್ಷಣಾ ಸಿಬ್ಬಂದಿ ಇದ್ದಾರೆ. ಅಂಡ್ ರಾಜನ ಆಸ್ಥಾನದಲ್ಲಿ ಕುರಾನ್ ಮತ್ತು ಪುರಾಣಗಳನ್ನು ಎತ್ತರದ ಹಾಗೂ ಗೌರವ ಸ್ಥಾನದಲ್ಲಿ ಇಡಲಾಗಿದೆ. ಅಂಡ್ ಅತಿ ವಿಜೃಂಭಣೆಯಿಂದ ಮಹಾನವಮಿ ಉತ್ಸವವನ್ನು ಕೂಡ ಆಚರಿಸಲಾಗುತ್ತದೆ. ಈ ಎಲ್ಲಾ ಹೇಳಿಕೆಗಳನ್ನ ಯಾರು ಕೊಟ್ಟಿದ್ದು? ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ನಿಕೆಟಿನ್ ಅಂತ ಕರಿತೀವಿ. ಅವನು ಯಾವ ದೇಶದಿಂದ ಬಂದಿರ್ತಕ್ಕಂಥವನು? ರಷ್ಯಾದ ದೇಶದಿಂದ ಬಂದಿರ್ತಕ್ಕಂಥವನು. 470 ಬರ್ತಾರೆ. ಬಟ್ ಇವರು ನೇರವಾಗಿ ನಮ್ಮ ಸಾಮ್ರಾಜ್ಯಕ್ಕೆ ವಿಸಿಟ್ ನ ಕೊಡ್ಲಿಲ್ಲ. ಇವರು ಬಹಮನಿ ಸಾಮ್ರಾಜ್ಯಕ್ಕೆ ವಿಸಿಟ್ ನ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ವಿಜಯನಗರದ ಕುರಿತಾಗೂ ಕೂಡ ಏನ್ ಮಾಡ್ತಾರೆ, ಕೆಲವೊಂದು ಇನ್ಫಾರ್ಮೇಶನ್ಸ್ ನಲ್ಲಿ ಅವರು ಕೂಡ ಇಲ್ಲಿ ಕೊಡ್ತಕ್ಕಂಥದ್ದು. ವಿಜಯನಗರದ ಒಂದು ಜನಜೀವನ ಇರ್ಬೋದು, ಜೊತೆಗೆ ರಾಜವೈಭವದ ಕುರಿತಾಗಿ ಏನ್ ಮಾಡ್ತಾರೆ, ಈ ನಿಕೆಟಿನ್ ಹೇಳಿಕೆಗಳನ್ನ ಇಲ್ಲಿ ನೀಡಿದ್ದಾನೆ. ನೆಕ್ಸ್ಟ್ ಇಸ್ ಬಾರ್ಬೋಸಾ ಅಂತ ಕರಿತೀವಿ. ಸೊ ಇವನು ಪೋರ್ಚುಗೀಸ್ ಇಂದ ಬಂದಿರತಕ್ಕಂಥದ್ದು. ಡೊಮಿಗೋ ಪೇಸ್, ಟಾಮ್ ಪೆರೆಜ್, ಬಾರ್ಬೋಸಾ ಇವರೆಲ್ಲರೂ ಕೂಡ ಅಷ್ಟೇ ಕೃಷ್ಣ ದೇವರಾಯನ ಕಾಲಘಟ್ಟಕ್ಕೆ ಏನ್ ಮಾಡ್ತಾರೆ, ವಿಸಿಟ್ ಕೊಡ್ತಾರೆ. ಅಂಡ್ ಆಲ್ ದ 3 ಪರ್ಸನ್ಸ್ ಏನಾಗಿದ್ದಾರೆ, ಪೋರ್ಚುಗೀಸ್ ದೇಶದಿಂದನೇ ಬಂದಿರತಕ್ಕಂಥವ್ರು. ಸೊ ಇವರನ್ನೆಲ್ಲಿ ಕೇಳ್ತಾ ಹೋಗ್ತಾರೆ, ಹಂಪಿಯ ಒಂದು ಮಾರುಕಟ್ಟೆಗಳು ಮುತ್ತು, ವಜ್ರ, ರೇಷ್ಮೆ ಮುಂತಾದ ವಸ್ತುಗಳ ಒಂದು ಕೇಂದ್ರಗಳಾಗಿದೆ. ಅಂಡ್ ಸಭಾಭವನದಲ್ಲಿ ರಾಜನು ತನ್ನ ಮಂತ್ರಿಗಳೊಂದಿಗೆ ಆಪ್ತಾಲೋಚನೆ ಅಥವಾ ಸಮಾಲೋಚನೆ ನಡೆಸಿರೋದ್ರ ಬಗ್ಗೆ ಈ ಒಂದು ಬಾರ್ಬೋಸಾ ಒಂದು ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಇಸ್ ಡೊಮಿಂಗೋ ಪಯಾಜ್ ಅಂತ ಕರಿತೀವಿ. ಅವನು ಕೂಡ ಪೋರ್ಚುಗೀಸ್ನ ಪ್ರವಾಸಿಗನೇ. ಯಾರ ಕಾಲದಲ್ಲಿ? ಕೃಷ್ಣದೇವರಾಯನ ಕಾಲದಲ್ಲಿ ಬಂದಿರತಕ್ಕಂಥದ್ದು. ಸೊ ಇವ್ರ ಕಾಲದಲ್ಲಿ ಮಹಾನವಮಿ ಉತ್ಸವದ ವೇಳೆ ಅಲಂಕಾರಯುತವಾಗಿರ್ತದೆ ಅಂತ ಹೇಳಿ ಏನ್ ಮಾಡ್ತಾರೆ, ಇನ್ಫಾರ್ಮೇಶನ್ ಅಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಅಷ್ಟಲ್ದೇನೆ ರಾಯನ ಒಂದು ಬಹುಮುಖ ಒಂದು ವ್ಯಕ್ತಿತ್ವನಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಜೊತೆಗೆ ಸೊ ಈ ಒಂದು ಕೃಷ್ಣದೇವರಾಯನ ಅಂತ ಬಂದಾಗ ನಾವು ಜಸ್ಟ್ ಇಮ್ಯಾಜಿನೇಷನ್ ಹೋದ್ರೆ ನಮಗೆ ಮುಖ ಯಾರು ಬರುತ್ತೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಬರ್ತಕ್ಕಂಥದ್ದು ಅಲ್ವಾ. ಬಟ್ ಆದ್ರೆ ಒಂದ್ ತಿಳ್ಕೊಳ್ಳಿ, ಸೊ ಕೃಷ್ಣದೇವರಾಯ ರಾಜ್ಕುಮಾರ್ ಅವರಷ್ಟು ಚೆನ್ನಾಗಿರ್ಲಿಲ್ಲ. ಯಾಕೆಂತಂದ್ರೆ ಅದನ್ನ ಸ್ವತಃ ಇಲ್ಲಿ ಡೊಮಿಂಗೋ ಪಯಾಜೆ ಹೇಳಿದ್ದಾನೆ. ಅವರ ಮುಖದ ಮೇಲೆ ಅಂದ್ರೆ ಕೃಷ್ಣದೇವರಾಯನ ಮುಖದ ಮೇಲೆ ಸಿಡುಬಿನ ಒಂದು ಕಲೆಗಳು ಹೊಂದಿದ್ವು ಅಂತನೂ ಕೂಡ ಏನ್ ಮಾಡ್ತಾರೆ, ಹೇಳ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾರೆ, ಏನು ಅಂತಂದ್ರೆ ಇವರು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು, ಬಟ್ ಮನಸ್ಸು ಅಷ್ಟೇ ಮೃದುವಾಗಿತ್ತು ಅಂತಾನು ಕೂಡ ಏನ್ ಮಾಡ್ತಾರೆ, ಅವರನ್ನ ಕುರಿತಾಗಿ ಈ ಒಂದು ಪಯಾಜ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರೆ, ಹೇಳ್ತಕ್ಕಂಥದ್ದು. ಇವರು ಕೃಷ್ಣದೇವರಾಯನ ಸ್ಥಾನಕ್ಕೆ 1220 ಭೇಟಿನಲ್ಲಿ ನೀಡಿರ್ತಾರೆ. ನಂತರದಲ್ಲಿ ಫರ್ನಾವೋ ನ್ಯೂನಿಸ್ ಅಂತ ಕರಿತೀವಿ. 1535 ಇವರು ಕೂಡ ಪೋರ್ಚುಗಲ್ ದೇಶದವರು. ಯಾರು ಅಂತಂದ್ರೆ ಕೃಷ್ಣದೇವರ ನಂತರದಲ್ಲಿ ಬರ್ತಕ್ಕಂಥ ಅಚ್ಯುತರಾಯ ಅಂತ ಕರಿತೀವಿ. ಆ ಅಚ್ಯುತರಾಯನ ಬಗ್ಗೆ ಹೇಳ್ತಕ್ಕಂಥದ್ದು. ಕೃಷ್ಣದೇವರಾಯ ತೀರ್ಕೊಂಡ್ಮೇಲೆ ಅಚ್ಯುತರಾಯರು ಏನ್ ಮಾಡ್ತಾರೆ, ತಮ್ಮೊಂದು ಪಟ್ಟಾಭಿಷೇಕನಲ್ಲಿ ಸ್ವೀಕರಿಸ್ತಾರೆ. ಅದ್ರ ಬಗ್ಗೆ ನಮಗೆ ಕಾಳಹಸ್ತಿ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಆ ಕಾಳಹಸ್ತಿ ಇನ್ಸ್ಕ್ರಿಪ್ಷನ್ ಅಲ್ಲಿ ಅಚ್ಯುತ ದೇವರಾಯರು ಪಟ್ಟಾಭಿಷೇಕಕ್ಕೆ ಬಂದಿರೋದ್ರ ಬಗ್ಗೆ ಒಂದು ಉಲ್ಲೇಖವನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಜೊತೆಗೆ ಇವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಅಂತಂದ್ರೆ, ಸೊ ವಿಜಯನಗರದ ಒಂದು ಸಾಂಸ್ಕೃತಿಕ ಮತ್ತೆ ಇಲ್ಲಿ ರಾಜಕೀಯ ಒಂದು ಚಟುವಟಿಕೆಗಳ ಕುರಿತಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಅಂಡ್ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿಯೇ ವಿಜಯನಗರ ಸಾಮ್ರಾಜ್ಯವು ಸಾಕಷ್ಟು ಮೂಲಭೂತ ಸೌಕರ್ಯ ಹೊಂದಿತ್ತು. ಅಂತಹ ರಾಜ್ಯ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಏನ್ ಮಾಡ್ತಾರೆ, ನ್ಯೂನಿಸ್ ಅವರು ಹೇಳ್ತಕ್ಕಂಥದ್ದು.
ಇನ್ನು ಲಾಸ್ಟ್ ಪರ್ಸನ್ ಇಸ್ ಸೀಸರ್ ಫೆಡ್ರಿಕಿ ಅಂತ ಕರಿತೀವಿ. ಇವರು ಇಟಾಲಿಯ ಒಂದು ಪ್ರವಾಸಿಗರಾಗಿದ್ರು. ಸೊ ಇವ್ರೇನ್ ಮಾಡ್ತಾರೆ 567ರಲ್ಲಿ ಏನ್ ಮಾಡ್ತಾರೆ 1567ರಲ್ಲಿ ವಿಸಿಟ್ ಅನ್ನ ಮಾಡ್ತಾರೆ. ಅಂದ್ರೆ 1565ರಲ್ಲಿ ಏನಾಗಿರುತ್ತೆ ದ ಬ್ಯಾಟಲ್ ಆಫ್ ತಾಳಿಕೋಟೆ, ರಕ್ಕಸ್ತಂಗಡಿ ಕದನ, ಬನ್ನಿಹಟ್ಟಿ ಕದನ, ಈ ಒಂದು ಕದನಲ್ಲಿ ನಡೆದು ಹೋಗಿರುತ್ತೆ. ಬಟ್ ಆದ್ರೆ ನಂತರದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಇವರು ತಾಳಿಕೋಟೆ ಒಂದು ಯುದ್ಧದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದು. ತಾಳಿಕೋಟೆ ಯುದ್ಧದ ಬಗ್ಗೆ ನಮಗೆ 2 ಇನ್ಫಾರ್ಮೇಶನ್ ಸಿಗುತ್ತೆ. ಒಂದು ಸೀಸರ್ ಫೆಡ್ರಿಕಿ ಕೊಡ್ತಾನೆ, ಇನ್ನೊಂದು ಬಖೈರ್ ಅಂತ ಕರಿತೀವಿ. ಈ ಒಂದು ಪುಸ್ತಕನು ಕೂಡ ಏನ್ ಮಾಡುತ್ತೆ ನಮಗೆ ಈ ತಾಳಿಕೋಟೆ ಕದನದ ಬಗ್ಗೆ ಇನ್ಫಾರ್ಮೇಶನ್ ಅಲ್ಲಿ ಕೊಡ್ತಕ್ಕಂಥದ್ದು. ಈ ಒಂದು ಅವ್ರೇನ್ ಮಾಡ್ತಾರೆ, ತಾಳಿಕೋಟೆ ಕದನ ಆದ್ಮೇಲೆ ವಿಜಯನಗರ ಯಾವ ರೀತಿಯಾಗಿತ್ತು ಅಂತೇಳಿ ಒಂದು ಇನ್ಫಾರ್ಮೇಶನ್ ಹೇಳ್ತಾರೆ. ಲೈಕ್ ಹೇಗೆ ಅಂತಂದ್ರೆ, ತಾಳಿಕೋಟೆ ಯುದ್ಧ ಆದ್ಮೇಲೆ ಹಂಪಿ ನಗರ ಏನಾಗಿತ್ತು ಅಂತಂದ್ರೆ ಬರೀ ಕಾಡು ಪ್ರಾಣಿಗಳು ಅಥವಾ ಮೃಗಗಳಿಂದ ಕೂಡಿತ್ತು, ಅಲ್ಲಿ ಒಂದು ನರಪಿಳಿನೂ ಕೂಡ ಇರಲಿಲ್ಲ. ಆ ರೀತಿಯಾಗಿ ಈ ಒಂದು ವಿಜಯನಗರ ಡೆಸ್ಟ್ರಾಯ್ ಆಗಿತ್ತು ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಕ್ಕಂಥದ್ದು. ಮೊನ್ನೆ ಇದೇ ಮಾತನ್ನ KPSC ಎಕ್ಸಾಮಿನೇಷನ್ ಅಲ್ಲಿ ಈ ಸ್ಟೇಟ್ಮೆಂಟ್ ಬಗ್ಗೆ ಇದನ್ನ ಯಾರು ಹೇಳಿದ್ದು ಅಂತೇಳಿ ಎಕ್ಸಾಮ್ ಅಲ್ಲಿ ಕೇಳಿದ್ದ. ಯಾರು ಹೇಳಿದ್ದು? ಸೀಸರ್ ಫೆಡ್ರಿಕಿ ಹೇಳಿರ್ತಕ್ಕಂಥದ್ದು. ಅರ್ಥ ಅಲ್ವಾ? ಇವಾಗ ಒಂದು ಕ್ರಾನಾಲಜಿಕಲ್ ಆರ್ಡರ್ ಕೊಡ್ಬೋದು, ಯಾರ ಕಾಲಘಟ್ಟಕ್ಕೆ ಬಂದಿದೆ ಅಂತ ಹೇಳ್ಬೋದು, ಇಲ್ಲಿ ಯಾರು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಕೂಡ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇಲ್ಲಿ ಇದ್ದೇ ಇರುತ್ತೆ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಕೈಂಡ್ಲಿ ನಮ್ಮ ಆ್ಯಪ್ನ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪಲ್ಲಿ ಎಲ್ಲ ಸಬ್ಜೆಕ್ಟ್ ಸಂಬಂಧಪಟ್ಟ ಕೂಡ MCQ ಇದೆ, ಎಲ್ಲದನ್ನು ಕೂಡ ಒಂದ್ಸಲ ನೋಡ್ಕೊಂಡು ಹೋಗಿ. ಮ್ಯಾಕ್ಸಿಮಮ್ ನಿಮಗೊಂದು 80-100 ಅವರ್ ಕವರ್ ಆಗ್ಬೋದು. ಡೈಲಿ ವೆನ್ಎವರ್ ನೀವು ಯಾವಾಗಲ ಫ್ರೀ ಇರ್ತಿರೋ ಡೈಲಿ 1 ಅವರ್ ಒಂದು ಹಾಫ್ ಅನ್ ಅವರ್ ನಮಗೋಸ್ಕರ ರಿಸರ್ವೇಷನ್ ಇಡಿ. ಆ್ಯಂಡ್ ಈ ಒಂದು ರಿಸರ್ವೇಷನ್ ಇನ್ನು ನಮಗೆ ಕೊಟ್ಟರೆ ನಿಮಗೆ ರಿಸಲ್ಟು ಬರೋದಕ್ಕೆ ಅಥವಾ ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಪಕ್ಕ ನೆರವಾಗುತ್ತೆ. ಇಟ್ಸ್ 100%. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನಾವೀಗ. 5ನೇ ಕ್ವಶನ್ನು, ಮಹಾನವಮಿ ದಿಬ್ಬ ಹಂಪಿಯ ರಾಜಮನೆತನದ ಆವರಣದಲ್ಲಿರುವ ಸುಂದರವಾದ ಕಲ್ಲಿನ ವೇದಿಕೆಯನ್ನ ವಿಜಯನಗರದ ಅವಧಿಯಲ್ಲಿ ರಾಜ ಕೃಷ್ಣದೇವರಾಯನು ಈ ಕೆಳಗಿನ ಯಾವುದರ ಮೇಲೆ ತನ್ನ ವಿಜಯದ ಸ್ಮರಣಾರ್ಥಕವಾಗಿ ನಿರ್ಮಿಸಿದ್ದನು? ಅಂಡ್ ಹಿಯರ್ ಮಹಾನವಮಿ ದಿಬ್ಬ, a beautiful stone platform located within the royal enclosure of Hampi, was built during the Vijayanagara period by King Krishnadevaraya to commemorate his victory over which of the following? ಅಲ್ವಾ? ಸೊ ಆಪ್ಷನ್ ಎ ಉದಯಗಿರಿ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಬ್ಯಾಟಲ್ ಅಗೇನ್ಸ್ಟ್ ಆದಿಲ್ ಶಾಹೀಸ್, ಆಪ್ಷನ್ ಸಿ ಬ್ಯಾಟಲ್ ಅಗೇನ್ಸ್ಟ್ ದ ಬಹಮನಿ, ಅಂಡ್ ಆಪ್ಷನ್ ಡಿ ಬ್ಯಾಟಲ್ ಅಗೇನ್ಸ್ಟ್ ದ ಶ್ರೀಲಂಕಾ. ಅಲ್ವಾ? ಸೊ ಹಾಗಿದ್ರೆ ಇಲ್ಲಿ ಆನ್ಸರ್ ಏನಾಗಿರುತ್ತೆ? ಆನ್ಸರ್ ಇಸ್ ವೆರಿ ಸಿಂಪಲ್, ಆಪ್ಷನ್ ಎ ಉದಯಗಿರಿ. ನಥಿಂಗ್ ಬಟ್ ಯಾವುದು ಅಂತಂದ್ರೆ, ಸೊ ಕೃಷ್ಣದೇವರಾಯ ಒಟ್ಟಾರೆಯಾಗಿ ಮೇಜರ್ ಆಗಿ 5 ಎಕ್ಸ್ಪೆಡಿಷನ್ ಮಾಡ್ತಾರೆ. ಮೊದಲನೇ ಎಕ್ಸ್ಪೆಡಿಷನ್ ಬಂದು ರಾಯಚೂರಿನ ಎಕ್ಸ್ಪೆಡಿಷನ್ ಮಾಡ್ತಾರೆ, ನಂತರದಲ್ಲಿ ಉಮ್ಮತ್ತೂರು ಎಕ್ಸ್ಪೆಡಿಷನ್ ಮಾಡ್ತಾರೆ, ಅಂಡ್ ನಂತರದಲ್ಲಿ ಕಳಿಂಗ ಎಕ್ಸ್ಪೆಡಿಷನ್ ಮಾಡ್ತಾರೆ, ನಂತರದಲ್ಲಿ ಮತ್ತೆ ಒಂದು ಬಿಜಾಪುರ ಎಕ್ಸ್ಪೆಡಿಷನ್ ಮಾಡ್ತಾರೆ, ಬಿಜಾಪುರ ಮತ್ತೆ ಬೀದರ್ ಎಕ್ಸ್ಪೆಡಿಷನ್ ಮಾಡ್ತಾರೆ, ನಂತರದಲ್ಲಿ ಶ್ರೀಲಂಕಾ ಎಕ್ಸ್ಪೆಡಿಷನ್ ಕೂಡ ಮಾಡ್ತಾರೆ. ಈ ಬೃಹತ್ ಆಗಿರ್ತಕ್ಕಂಥ ಎಕ್ಸ್ಪೆಡಿಷನ್ಸ್ಗಳಲ್ಲಿ ಯಾವ ಒಂದು ದಂಡಯಾತ್ರೆ ಆದ್ಮೇಲೆ ಸೊ ಕೃಷ್ಣದೇವರಾಯಲ್ಲಿ ಈ ಒಂದು ಮಹಾನವಮಿ ದಿಬ್ಬ ರಚನೆ ಮಾಡಿದ್ರು ಅಂತಂದ್ರೆ ದಟ್ ಇಸ್ ಆಲ್ ಅಬೌಟ್ ದ ಉದಯಗಿರಿ ಬ್ಯಾಟಲ್. ಹಾಗಿದ್ರೆ ಈ ಉದಯಗಿರಿ ಬ್ಯಾಟಲ್ ಹೇಗೆ ನಡೆಯುತ್ತೆ? ಇಟ್ಸ್ ಎ ಪಾರ್ಟ್ ಆಫ್ ದ ಕಳಿಂಗ ಬ್ಯಾಟಲ್ ಓನ್ಲಿ. ಇನ್ ಕೇಸ್ ಆನ್ಸರ್ ಕಳಿಂಗ ಬ್ಯಾಟಲ್ ಅಂತ ಕೊಟ್ಟರು ಕೂಡ ಆನ್ಸರ್ ಇದಾಗಿರುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 261 BC ಒಂದು ಅಶೋಕನ ಕಳಿಂಗ ವಾರ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಸೊ ಈ ಒಂದು ಒರಿಸ್ಸಾ ಅಟ್ಯಾಕ್ ಅನ್ನು ಮಾಡಿರ್ತಕ್ಕಂಥ ಕೃಷ್ಣದೇವರಾಯನ ಬಗ್ಗೆ ಹೇಳ್ತಾ ಇದೀವಿ. ಅದಕ್ಕೂ ಕೂಡ ನಾವು ಕಳಿಂಗ ದಂಡಯಾತ್ರೆ ಅಂತ ಕರಿತೀವಿ. ನಾವು ಕಳಿಂಗ ಯುದ್ಧ ಅಂತ ಕರೀಲ್ಲ, ಕಳಿಂಗ ದಂಡಯಾತ್ರೆ ಅಂತ ಕರಿತೀವಿ. ಆ ದಂಡಯಾತ್ರೆಯಲ್ಲಿ ಬರ್ತಕ್ಕಂಥ ಉದಯಗಿರಿ ಯಾಕೆ ಅಂತಂದ್ರೆ ಈ ಕಳಿಂಗ ದಂಡಯಾತ್ರೆನ ಕೃಷ್ಣದೇವರಾಯ ಒಟ್ಟಾರೆಯಾಗಿ 5 ಹಂತಗಳಲ್ಲಿ ಮಾಡ್ತಕ್ಕಂಥದ್ದು. ಸೊ ಮೊದಲನೇ ಹಂತದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ನೋಡಿ, ಉದಯಗಿರಿ ಒಂದು ಕೋಟೆ ಏನ್ ಮಾಡ್ತಾರೆ ವಶಪಡಿಸ್ಕೊಳ್ತಕ್ಕಂಥದ್ದು. ಈ ಉದಯಗಿರಿ ಕೋಟೆ ವಶಪಡಿಸ್ಕೊಂಡ್ಮೇಲೆ ಸ್ವತಃ ರಾಜ ಏನ್ ಮಾಡ್ತಾನೆ, ತನ್ನ ರಾಣಿಯರಾಗಿರ್ತಕ್ಕಂಥ ತಿರುಮಲಾಂಬ ಹಾಗೆ ಚಿನ್ನಲಾಂಬ ಅಂತ ಕರಿತೀವಿ, ಅವರಿಬ್ಬರ ಜೊತೆಗೆ ಏನ್ ಮಾಡ್ತಾರೆ, ತಿರುಪತಿಯ ಒಂದು ತಿಮ್ಮಪ್ಪನ ಒಂದು ಆಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಅಂಡ್ ಆ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರ ಮೂಲಕ ಅಲ್ಲಿ ವಜ್ರ ಖಚಿತ ಒಂದು ಕಿರೀಟವನ್ನಲ್ಲಿ ಕೊಡ್ತಕ್ಕಂಥದ್ದು. ಇವತ್ತಿಗೂ ಕೂಡ ಅಷ್ಟೇ ತಿರುಪತಿ ತಿಮ್ಮಪ್ಪನಿಗೆ ಸಲ್ತಕ್ಕಂಥ ಒಂದು ವಜ್ರ ಖಚಿತ ಕಿರೀಟ ಅದನ್ನ ಯಾರು ಕೊಟ್ಟಿದ್ದು? ನಮ್ಮ ಕೃಷ್ಣದೇವರಾಯರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ದೇನೆ ಈ ತಿರುಮಲಾಂಬ, ಚಿನ್ನಮ್ಮ ಮತ್ತೆ ಕೃಷ್ಣದೇವರಾಯನ ಒಂದು ನಾವು ವಿಗ್ರಹಗಳನ್ನು ಕೂಡ ಏನ್ ಮಾಡ್ತೀವಿ, ನೀವು ವಿಸಿಟ್ ಮಾಡಿದ್ರು ಕೂಡ ನಾವು ತಿರುಪತಿಯಲ್ಲಿ ಆ 3 ವ್ಯಕ್ತಿಗಳ ಒಂದು ಏನ್ ಮಾಡ್ತಾ ಹೋಗ್ಬೋದು, ವಿಗ್ರಹಗಳನ್ನ ನಾವಿಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ನಂತರದಲ್ಲಿ ಅಲ್ಲ ವಾಪಸ್ ಬರ್ಬೇಕಾದ್ರೆ ಬಾಲಕೃಷ್ಣನ ಒಂದು ಮೂರ್ತಿಯನ್ನು ತಗೊಂಬಂದು ಹಂಪಿನಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಬಾಲಕೃಷ್ಣ ಒಂದು ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಜೊತೆಗೆ ಮಹಾನವಮಿ ದಿಬ್ಬವನ್ನು ಕೂಡ ಈ ಒಂದು ಕದನದಲ್ಲಿ ಮೊದಲನೇ ಹಂತದಲ್ಲೇ ನಿರ್ಮಾಣ ಮಾಡ್ತಕ್ಕಂಥದ್ದು.
ಇನ್ನ ಎರಡನೇ ಹಂತ ಅಂತ ಕರೀತಾ ಹೋದ್ರೆ ಇದನ್ನ ಕೊಂಡವೀಡು ಮುತ್ತಿಗೆ ಅಂತ ಕರೀತಾ ಹೋಗ್ತೀವಿ. ಕೊಂಡವೀಡು ಒಂದು ಕೋಟೆಗೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿರ್ತಕ್ಕಂಥ ಒಂದು ಪ್ರತಾಪರುದ್ರನ ಒಂದು ಬೆಂಬಲಿಗರಾಗಿರ್ತಕ್ಕಂಥ ರೆಡ್ಡಿಗಳು, ಕೊಂಡವೀಡಿನ ಒಂದು ರೆಡ್ಡಿಗಳು ಅಂತ ಕರಿತೀವಿ, ಅವ್ರನ್ನ ಏನ್ ಮಾಡ್ತಾರೆ ಸೋಲ್ಸ್ತಕ್ಕಂಥದ್ದು. ಅಂಡ್ ಸೋಲ್ಸೋದ್ರ ಮೂಲಕ ಆ ಇಡೀ ಒಂದು ಕೃಷ್ಣ ನದಿಯ ಒಂದು ತೀರದಲ್ಲಿರ್ತಕ್ಕಂಥ ಒಂದು ರೆಡ್ಡಿಗಳನ್ನ ವಶಪಡಿಸ್ಕೊಂಡು ಆ ಪ್ರದೇಶಗಳನ್ನ ನಂತರದಲ್ಲಿ ಸಾಳುವ ತಿಮ್ಮನಿಗೆ ಏನ್ ಮಾಡ್ತಾ ಹೋಗ್ತಾರೆ, ಒಂದು ಪಾಳೆಗಾರನಾಗಿ ಇಲ್ಲಿ ವಹಿಸ್ತಕ್ಕಂಥದ್ದು. ಇನ್ನು ಮೂರನೇ ಎಕ್ಸ್ಪಿಡಿಷನ್ ಅಲ್ಲಿ ವಿಜಯ ಮಾಡ ಮತ್ತೆ ಇಲ್ಲಿ ಕೊಂಡಪಲ್ಲಿ ಅಂತ ಕರಿತೀವಿ, ಅಲ್ಲಿಗೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಳಿಂಗದ ಒಂದು ರಾಜ ಆಗಿರ್ತಕ್ಕಂಥ ಪ್ರತಾಪರುದ್ರದೇವ ಮತ್ತೆ ಕೃಷ್ಣದೇವರಾಯ ಮುಖಾಮುಖಿ ನಿಲ್ತಾರೆ. ಬಟ್ ಇಲ್ಲಿ ಪ್ರತಾಪರುದ್ರನಿಗೆ ಕೃಷ್ಣದೇವರಾಯನ ಮುಂದೆ ಯುದ್ಧವನ್ನು ಮಾಡ್ಲಿಕ್ಕಾಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ಯುದ್ಧ ಭೂಮಿನ ಬಿಟ್ಟಿಲಿ ಫಲಾನಗೈತಕ್ಕಂಥದ್ದು. ಅಂಡ್ ನಂತರ ಏನ್ ಮಾಡ್ತಾ ಹೋಗ್ತಾರೆ, ತೆಲಂಗಾಣ ಒಂದು ಪ್ರದೇಶದಲ್ಲಿ ಅನಂತಗಿರಿ, ಕನಕಗಿರಿ ಮತ್ತೆ ದೇವರಕೊಂಡ ಮತ್ತೆ ಇತರ ಕೋಟೆಗಳನ್ನ ಮಾಡ್ತಾರೆ ವಶಪಡಿಸ್ಕೊಳ್ತಾರೆ. ಇದ್ರ ಮೂಲಕ ಆಂಧ್ರದ ಒಂದು ಪೋತನೂರು ಬಳಿ ಏನ್ ಮಾಡ್ತಾರೆ, ವಿಜಯ ಸ್ತಂಭವನಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು. ಯಾವುದು ಪೋತನೂರು, ಎಸ್ ಪೋತನೂರು ಏನ್ ಮಾಡ್ತಾರೆ, ಒಂದು ವಿಜಯ ಸ್ತಂಭವನಲ್ಲಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅಂಡ್ ಐದನೇ ಹಂತದಲ್ಲಿ ಏನ್ ಮಾಡ್ತಾರೆ, ಇವರ ಒಂದು ರಾಜಧಾನಿ ಆಗಿರ್ತಕ್ಕಂಥ ಅಂದ್ರೆ ಪ್ರತಾಪರುದ್ರನ ಒಂದು ರಾಜಧಾನಿ ಆಗಿರ್ತಕ್ಕಂಥ ಕಟಕ್ ಅಂತ ಕರಿತೀವಿ, ಕಟಕ್ನ ಮೇಲೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿ ಪ್ರತಾಪರುದ್ರಲ್ಲಿ ತನ್ನ ಸೋಲ್ನಲ್ಲಿ ಒಪ್ಕೋಬೇಕಾಗತ್ತೆ. ನಂತರದಲ್ಲಿ ಏನ್ ಮಾಡ್ತಾರೆ, ಪ್ರತಾಪರುದ್ರ ತನ್ನ ಮಗಳಾಗಿರ್ತಕ್ಕಂಥ ಜಗನ್ಮೋಹನ್ ಏನ್ ಮಾಡ್ತಾರೆ, ಅವಳನ್ನ ಕೊಟ್ಟಿಲಿ ಮದುವೆ ಮಾಡ್ತಾರೆ. ಅಂಡ್ ಶಾಂತಿ ಸಂಧಾನ ಮಾಡ್ಕೊಳ್ಳೋದ್ರ ಮೂಲಕ ಪ್ರತಾಪರುದ್ರ ತನ್ನ ಪ್ಲೇಸ್ಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಸಫಲನಾಗ್ತಾನೆ ನೋಡಿ. ಹಾಗಿದ್ರೆ ಕೃಷ್ಣದೇವರಾಯನಿಗೆ ಇವಾಗ 3 ಜನ ರಾಣಿಯರಾದ್ರು, ಒಂದು ತಿರುಮಲಾಂಬದೇವಿ, ಚಿನ್ನಲಾಂಬದೇವಿ ಅಂಡ್ ಇಂದು ಜಗನ್ಮೋಹಿನಿ. ಇದ್ರ ಮೂಲಕ ಕೃಷ್ಣದೇವರಾಯನಿಗೆ ನಾವು 3 ರಾಯರ ಗಂಡ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಒಂದು ಬಿರುದಿನಲ್ಲಿ ನೀಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 6th ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೃಷ್ಣದೇವರಾಯ ಅರವಿಡು ವಂಶದ ಒಂದು ದೊರೆಯಾಗಿದ್ದಾನೆ. ಆಪ್ಷನ್ ಎ. ಆಪ್ಷನ್ ಬಿ, ಮಹಾನ್ ದಕ್ಷಿಣ ಭಾರತದ ಗಣಿತಜ್ಞ ನೀಲಕಂಠ ಸೋಮಯಾಜಿ ಕೂಡ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವಾಸಿಸ್ತಾ ಇದ್ರು. ಆಪ್ಷನ್ ಸಿ, ಪೋರ್ಚುಗೀಸ್ ಪ್ರಯಾಣಿಕರಾಗಿರ್ತಕ್ಕಂಥ ಡೊಮಿಂಗೋ ಪೇಸ್ ಅಂಡ್ ನ್ಯೂನಿಸ್ ಅವರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ರು. ಆಂಧ್ರ ಕವಿತಾ ಪಿತಾಮಹ ಎಂದು ಕರೆಯಲ್ಪಡುವ ಅಲ್ಲಸಾನಿ ಪೆದ್ದಣ್ಣ ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕವಿಯಾಗಿದ್ದನು. ಇದನ್ನ ಕ್ವಶನ್ ಸಾಲ್ವ್ ಮಾಡ್ತಾ ಬರೋಣ. ಇದನ್ನ ಆಲ್ರೆಡಿ UPSC ಎಕ್ಸಾಮ್ ಅಲ್ಲಿ ಈ ಕ್ವಶನ್ಸ್ ನಲ್ಲಿ ಕೇಳಿರ್ತಕ್ಕಂಥದ್ದು. ಮೊದಲನೇದು, ಇವಾಗ ಕೃಷ್ಣದೇವರಾಯ ಅರವಿಡು ವಂಶದಿದ್ದಾರೆ. ಇಟ್ ಇಸ್ ಎ ರಾಂಗ್ ಸ್ಟೇಟ್ಮೆಂಟ್. ಒಂದೇನಾಗಿದೆ ಅಲ್ಲಿ ತಪ್ಪಾಗಿರ್ತಕ್ಕಂಥ ನೋಡಿ, ಒಂದಿದೆ, ಇದು ಕೂಡ ತಪ್ಪಾಗಿದೆ, ಇದು ಕೂಡ ತಪ್ಪಾಗಿದೆ, ಇದು ಕೂಡ ತಪ್ಪಾಗಿದೆ. ಆಪ್ಷನ್ ಬಿ ನಾಗಿರುತ್ತೆ 2, 3, 4 ಇಸ್ ದ ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. 3 ಕೂಡ ತಪ್ಪಿಲ್ಲಿ. ಯಾಕೆ ಅಂತ ಹೇಳ್ತೀನಿ. ಇವಾಗ ಪೋರ್ಚುಗೀಸ್ ಪ್ರಯಾಣಿಕ ಡೊಮಿಂಗೋ ಪೇಜು, ಟಾಮ್ ಪೇರೆಜು, ಬಾರ್ಬೋಸಾ ಇವರು 3 ಕೃಷ್ಣದೇವರಾಯನ ಆಸ್ಥಾನ ವಿಸಿಟ್ ಕೊಟ್ಟಿದ್ದು. ಬಟ್ ನ್ಯೂನಿಸ್ ಬಂದು ಯಾರ ಕಾಲದಲ್ಲಿ, ಅಚ್ಯುತ ದೇವರಾಯನ ಕಾಲದಲ್ಲಿ ವಿಸಿಟ್ ಕೊಟ್ಟಿದ್ದು. ಇಲ್ಲಿ ಆಕ್ಚುಲಿ 3 ಕೂಡ ತಪ್ಪಾಗಿದೆ. ಬಟ್ ನಂಗೆ ಇಲ್ಲಿ 2, 4 ಹೇಳಕ್ಕೆ ಯಾವ ಆಪ್ಷನ್ಸು ಇಲ್ಲ. ಬೆಟರ್ ಆಪ್ಷನ್ ಇರೋದು 2, 3, 4. ಯಾಕಂದ್ರೆ ನಿಮಗೆ ಗೊತ್ತು, ಕೃಷ್ಣದೇವರಾಯ ಯಾವುದೇ ಕಾರಣಕ್ಕೂ ಅರವಿಡು ವಂಶಕ್ಕೆ ಬರೋದಿಲ್ಲ, ಅವ್ರು ಬರೋದಕ್ಕೆ ತುಳು ವಂಶಕ್ಕೆ ಇಲ್ಲಿ ಬರ್ತಕ್ಕಂಥದ್ದು. ಈಸ್ ಕ್ಲಿಯರ್. ಮುಸ್ಲಿಮ್ಸ್ ಇನ್ ದ ಆರ್ಮಿ ಗ್ರಾಂಟೆಡ್ ಲ್ಯಾಂಡ್ಸ್ ಟು ದ ಮುಸ್ಲಿಮ್ಸ್ ಟು ಬಿಲ್ಟ್ ಎ ಮಸ್ಕ್ಯೂ ಅಂಡ್ ಕೆಪ್ಟ್ ಎ ಕಾಪಿ ಆಫ್ ದ ಹೋಲಿ ಕುರಾನ್ ಬಿಫೋರ್ ಇಸ್ ಥ್ರೋನ್. ಅಂದ್ರೆ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ವಿಜಯನಗರ ಸಾಮ್ರಾಜ್ಯದ ಕೆಳಗಿನ ರಾಜರಲ್ಲಿ ಯಾರು ಮುಸ್ಲಿಮರನ್ನು ತನ್ನ ಸೈನ್ಯದಲ್ಲಿ ನೇಮಿಸಿಕೊಂಡನು, ಅವರಿಗೆ ಭೂಮಿಯನ್ನು ನೀಡಿದರು, ಮಸೀದಿಯನ್ನು ನಿರ್ಮಿಸಿದರು ಮತ್ತು ಪವಿತ್ರ ಕುರಾನ್ ಪ್ರತಿಯನ್ನು ಸಿಂಹಾಸನದ ಮುಂದೆ ಇಟ್ಟರು. ಆಪ್ಷನ್ ಎ 1ನೇ ಹರಿಹರ, ಆಪ್ಷನ್ ಬಿ 1ನೇ ದೇವರಾಯ, ಆಪ್ಷನ್ ಸಿ 2ನೇ ದೇವರಾಯ, ಆಪ್ಷನ್ ಡಿ ಕೃಷ್ಣದೇವರಾಯ. ಆನ್ಸರ್ ಆಗಿರ್ಬೋದು, ಕಮೆಂಟ್ ಮಾಡಿ ನೋಡೋಣ. ಓಕೆ, ಇಲ್ಲಿ ಆನ್ಸರ್ ಬಂದು ಇಟ್ಸ್ ಆಲ್ ಅಬೌಟ್ ದ ಪ್ರೌಢ ದೇವರಾಯ ಅಥವಾ 2ನೇಯ ದೇವರಾಯ. ಇವರು ಆಡಳಿತಕ್ಕೆ ಬಂದಿದ್ದು 1424ರಿಂದ 1446ರವರೆಗೆ. ನಾವ್ ಹೇಗೆ ಇಡೀ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಅರಸ ಯಾರು ಅಂತ ಕೇಳಿದಾಗ ನಾವ್ ಯಾರು ಆನ್ಸರ್ ಕೊಡ್ತೀವಿ? ನಾವ್ ಹೇಳಿದೆ ಕೃಷ್ಣದೇವರಾಯ. ಅದೇ ರೀತಿಯಾಗಿ ಪ್ರಸಿದ್ಧ ಅರಸ ಯಾರು ಅಂತ ಕೇಳಿದ್ರೆ ಸಂಗಮ ವಂಶದಲ್ಲಿ ಅದು 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯ. ಏನಕ್ಕೆ ಪ್ರಸಿದ್ಧಿಯಾಗಿದ್ರು? ಬಿಕಾಸ್ ಆಫ್ ಹಿಸ್ ಮಿಲಿಟರಿ ರಿಫಾರ್ಮ್ಸ್. 1ನೇ ದೇವರಾಯ ಬಂದು ಇರಿಗೇಷನ್ ರಿಫಾರ್ಮ್ಸ್ ಅಥವಾ ಅಗ್ರಿಕಲ್ಚರ್ ರಿಫಾರ್ಮ್ ಫೇಮಸ್ ಆಗಿದ್ರೆ, 2ನೇ ದೇವರಾಯ ಬಂದು ಮಿಲಿಟರಿ ರಿಫಾರ್ಮ್ಸ್ ಇಲ್ಲಿ ಫೇಮಸ್ ಆಗಿರ್ತಕ್ಕಂಥವ್ರು. ಅಂಡ್ ಇವರು ಕೂಡ ಅಷ್ಟೇ ತಮ್ಮ ಒಂದು ಸೈನಿಕರಿಗೆ ಏನ್ ಮಾಡ್ತಾರೆ, ಒಂದು ಟ್ರೈನಿಂಗ್ ನ ಕೊಡಬೇಕು ಅಂತೇಳಿ ಎಲ್ಲಿಂದ ಕರ್ಸ್ಕೊಳ್ತಾರೆ? ಟರ್ಕಿ ದೇಶನ ಏನ್ ಮಾಡ್ತಾರೆ ಇವಾಗ ಬಿಲ್ಲು ಒಂದು ವಿದ್ಯೆಗಾರನ ಕರ್ಸ್ಕೊಂಡು ತನ್ನ ಒಂದು ಸೈನಿಕರಿಗೆ ಇಲ್ಲಿ ಒಂದು ಬಿಲ್ಲು ವಿದ್ಯೆನ ಕಲಿಸ್ತಕ್ಕಂಥ ಕೆಲಸ ಎಮ್ಮಿಡಿ ದೇವರಾಯ ಮಾಡ್ತಾ ಹೋಗ್ತಾರೆ. ಇವರ ಕಾಲಘಟ್ಟಕ್ಕೆ ಯಾವ ಭಟ್ರಾಲ್ ವಿಸಿಟ್ ಮಾಡಿದ್ದ? ಅಬ್ದುಲ್ ರಜಾಕ್ ವಿಸಿಟ್ ಮಾಡಿದ್ದ. ಅವ್ರೇಂತ ಹೇಳ್ತಾ ಹೋಗ್ತಾರೆ, ಇಡೀ ಭಾರತದಲ್ಲಿ ದೇವರಾಯನಂತ ಒಂದು ಅರಸ ಇಲ್ಲ, ಅಂಡ್ ಇವನ ಒಂದು ಸೇನೆನಾಗಿದೆ ಲಕ್ಷಾವಧಿ ಸಂಖ್ಯೆಯಲ್ಲಿ ಇದೆ ಅಂತಾನು ಕೂಡ ಹೇಳ್ತಕ್ಕಂಥದ್ದು. ಅಂಡ್ ಜೊತೆಗೆ ಇವ್ರೇನ್ ಮಾಡ್ತಾ ಹೋಗ್ತಾರೆ,
ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯ ಹಂಪಿನಲ್ಲಿ ಹಜಾರ್ ರಾಮಸ್ವಾಮಿ ಟೆಂಪಲ್ನ ಕೂಡ ಏನ್ ಮಾಡಿದ್ದಾರೆ, ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇವರು ಧರ್ಮ ಸಹಿಷ್ಣು ಆಗಿದ್ರು. ಅಂದ್ರೆ ಸೊ ಇವರ ಕಾಲದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಸೊ ಬೋತ್ ಹಿಂದೂ ಧರ್ಮ ಪವಿತ್ರ ಗ್ರಂಥಗಳನ್ನ, ಮುಸ್ಲಿಂ ಪವಿತ್ರ ಗ್ರಂಥಗಳನ್ನ ಅಂದ್ರೆ ಕುರಾನ್ ಏನ್ ಮಾಡ್ತಾ ಹೋಗ್ತಾರೆ, ಅದನ್ನ ಒಂದು ಸಿಂಹಾಸನದ ಮೇಲೆ ಇಟ್ಟಿರ್ತಕ್ಕಂಥದ್ದು. ಮುಸ್ಲಿಮರಿಗೆ ಮಸೀದಿ ಕಟ್ಸ್ಕೊಟ್ರೆ, ಸೊ ಜೈನರಿಗೆ ಬಸದಿಗಳನ್ನ ಅಂಡ್ ಹಿಂದೂ ಧರ್ಮದವರಿಗೆ, ವೈಷ್ಣವ ಧರ್ಮದವರಿಗೆ ದೇವಾಲಯಗಳನ್ನ ಏನ್ ಮಾಡ್ತಾ ಹೋಗ್ತಾರೆ, ನಿರ್ಮಾಣ ಮಾಡಿಕೊಟ್ಟಿರೋದ್ರ ಬಗ್ಗೆ ಇಲ್ಲಿ ಹೇಳ್ತಕ್ಕಂಥದ್ದು. ಅಂಡ್ ಇನ್ನೊಂದು, ಇವರ ಕಾಲಾವಧಿನಲ್ಲೇ ನಾವು ವೀರಶೈವ ಪಂಥದ ಒಂದು ಏಳಿಗೆನೂ ಕೂಡ ಇಲ್ಲಿ ನೋಡ್ತಕ್ಕಂಥದ್ದು. ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ವೀರಶೈವಿಸಂ ಬಗ್ಗೆ ಕ್ವಶನ್ ಕೇಳಿದಾಗ ವಿ ಮೇ ಎಕ್ಸ್ಪೆಕ್ಟ್ ದಿಸ್ ಆನ್ಸರ್. ವೀರಶೈವ ಒಂದು ಪಂಥ ಯಾರ ಅವಧಿಯಲ್ಲಿ ಏಳಿಗೆ ಬಂತು ಅಂತಂದ್ರೆ ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯನ ಕಾಲದಲ್ಲಿ ಬರ್ತಕ್ಕಂಥದ್ದು. ಇದಿಷ್ಟು ಕೂಡ ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯನ ಕುರಿತಾಗಿ ಹೇಳ್ತಕ್ಕಂಥದ್ದು. ನಾವಿಲ್ಲಿ ಹೋದ 8th ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಾಗಿದೆ? ಸೊ ಮೊದಲನೇದು, ಸಂಗಮ ಅರಸರು ವೈಷ್ಣವ ಧರ್ಮವನ್ನ ಪ್ರತಿಪಾದನೆ ಮಾಡಿದರು. ಸೆಕೆಂಡ್ ಆಪ್ಷನ್, ನಂತರ ಸಂಗಮ ದೊರೆಗಳು ಅಂದ್ರೆ ಸಾಳುವ, ತುಳುವ, ಅರವಿಡು ವಂಶದವರು ಏನ್ ಮಾಡ್ತಾ ಹೋಗ್ತಾರೆ, ಶೈವ ಧರ್ಮಕ್ಕೆ ಪ್ರಾಮುಖ್ಯತೆ ನೀಡಿದ್ದಾರೆ. ಅಂಡ್ ಒಂದಿನ ದೇವರನ್ನ ಹೆಂಡತಿ ಆಗಿರತಕ್ಕಂಥ ಭೀಮಾದೇವಿ ಇವಳು ಜೈನ ಧರ್ಮದ ಒಂದು ಅನುಯಾಯಿಯಾಗಿದ್ದಾಳೆ. ಸೊ ಈ ರೀತಿಯಾಗಿ ಒಂದೇನ್ ಮಾಡ್ತಾ ಹೋಗಿದ್ದಾನೆ, ಕ್ವಶನ್ ಕೊಟ್ಟಿದ್ದಾನೆ. ಹೇಗೆ ಈ ಕ್ವಶನ್ ಕೂಡ ಅಷ್ಟೇ ಸ್ಕೂಲ್ ಬುಕ್ ಇಂದ ನನ್ನಲ್ಲಿ ತಗೊಂಡಿರ್ತಕ್ಕಂಥದ್ದು. ಹಾಗಿದ್ರೆ ಯಾವ ಕ್ವಶನ್ ಕರೆಕ್ಟ್ ಆಗಿದೆ ಇಲ್ಲಿ? ನೀವಲ್ಲಿ ವಿಜಯನಗರ ಕಾಲದ ಒಂದು ಧರ್ಮದ ಬಗ್ಗೆ ನೋಡ್ತಾ ಹೋದ್ರೆ ಇವಾಗ ಹೌದು, ಇಡೀ ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮವನ್ನು ಕಾಪಾಡ್ತಕ್ಕಂಥ ಕೆಲಸ ಯಾವ ಡೈನೆಸ್ಟಿ ಮಾಡುತ್ತೆ, ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಮಾಡ್ತಕ್ಕಂಥದ್ದು. ಎರಡನೇ ದೇವರಾಯನ ಕಾಲದಲ್ಲಿ ನಾವು ಮುಸ್ಲಿಮರನ್ನು ಕೂಡ ಏನ್ ಮಾಡ್ತೀವಿ, ಪ್ರೋತ್ಸಾಹ ನೀಡ್ತೀವಿ. ಆದರೆ ಧರ್ಮದ ವಿಷಯ ಬಂದಾಗ ಸೊ ನಾವು ನೋಡ್ತಾ ಹೋಗೋದಲ್ಲಿ ನೋಡಿ, ಇವಾಗ ಸಂಗಮದ ಅರಸರು ಶೈವ ಧರ್ಮವನ್ನ ಇಲ್ಲಿ ಪ್ರತಿಪಾದಿಸಿದರು. ಸಂಗಮ ವಂಶದರು ಶೈವ ಧರ್ಮದರು ಅಂಡ್ ನಂತರದ ಅರಸರು ಅಂದ್ರೆ ಸಾಳುವ, ತುಳುವ, ಅರವೀಡು ವಂಶದರನ್ನಾಗಿದ್ರು ವೈಷ್ಣವ ಧರ್ಮದ ಒಂದು ಪ್ರತಿಪಾದಕರು. ಇಲ್ಲಿ ಹಂಗೂ ನೆನ್ಪಿಡ್ಕೋಬೇಕು, ಸಿಂಬಲ್ ಒಂದು ಡೈಲಾಗ್ ಮೂಲಕ ನೆನ್ಪಿಡ್ಕೋಬಹುದು. ಏನ್ ಡೈಲಾಗ್ ಅದು ಅಂತಂದ್ರೆ, ಕೃಷ್ಣದೇವರಾಯ ಸೊ ಶ್ರೀಕೃಷ್ಣನ ಒಂದು ಪರಮ ಭಕ್ತನಾಗಿದ್ದ. ಶ್ರೀಕೃಷ್ಣ ಅಂದ್ರೆ ಇವಾಗ ವೈಷ್ಣವನ ಶೈವನ, ವೈಷ್ಣವ ಅಲ್ವಾ? ಸೊ ಆ ಒಂದು ಪಾಯಿಂಟ್ ನೆನ್ಪಿಟ್ಕೊಂಡ್ರು ಕೂಡ ನಾವು ಆರಾಮಾಗಿ ಈ ಕ್ವಶನ್ ಅಲ್ಲಿ ಸಾಲ್ವ್ ಮಾಡಬಹುದು. ಅಂಡ್ ಒಂದನೇ ದೇವರಾಯನ ರಾಣಿ ಆಗಿರ್ತಕ್ಕಂಥ ಭೀಮದೇವಿ ಅಂತ ಕರಿತೀವಿ, ಅವಳು ಜೈನ ಧರ್ಮದ ಒಂದು ಅನುಯಾಯಿ ಆಗಿದ್ಲು. ಎರಡನೇ ದೇವರ ಏನ್ ಮಾಡ್ತಾನೆ, ತನ್ನ ಆಸ್ಥಾನದಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ಜೈನರಿಗೋಸ್ಕರ ಏನ್ ಮಾಡ್ತಾರೆ, ಬಸದಿಗಳನ್ನು ಕೂಡ ಇಲ್ಲಿ ನಿರ್ಮಾಣವನ್ನಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಜೊತೆಗೆ ಸೊ ಈ ಒಂದು ಕಾಲದಲ್ಲಿ ದ ಫೇಮಸ್ ಪರ್ಸನ್ ತೋಂಟದ ಒಂದು ಸಿದ್ಧಲಿಂಗಾಯತಿ ಅಂತ ಕರಿತೀವಿ, ಅವ್ರೇನ್ ಮಾಡ್ತಾರೆ, ವಚನಗಳನ್ನೇನ್ ಮಾಡ್ತಾರೆ ಇಲ್ಲಿ ಒಂದ್ ಕಡೆ ತಗೊಂಡು ಶೇಖರಣೆ ಮಾಡ್ತಾರೆ, ಸಂಗ್ರಹಣೆ ಮಾಡ್ತಾರೆ. ಅದಕ್ಕೆ ಶೂನ್ಯ ಸಂಪಾದನೆ ಅಂತನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ಜೊತೆಗೆ ಸೊ ಮರಾಠರ ಒಂದು ಸಂಬಂಧಪಟ್ಟ ಹಾಗೆ ಇಲ್ಲಿ ವಾರ್ಕಾರಿ ಕೂಟ ಇರ್ಬೋದು, ದಾಸಕೂಟ, ವ್ಯಾಸಕೂಟ ಏನಾಗ್ತಾ ಹೋಗುತ್ತೆ, ವಿಜಯನಗರ ಕಾಲದ ಅವಧಿಯಲ್ಲಿ ಚಲಾವಣೆ ಬರ್ತಾ ಹೋಗುತ್ತೆ. ಇವರ ಕಾಲದಲ್ಲಿ ಹಂಪಿ, ಶೃಂಗೇರಿ, ಶ್ರವಣಬೆಳಗೊಳ, ಶ್ರೀಶೈಲ, ಕಾಳಹಸ್ತಿ, ಅಹೋಬಿಲಂ, ಮಧುರೈ, ಶ್ರೀರಂಗಂ, ಹುಂಚೆ ಏನಾಗಿತ್ತು ಅಂತಂದ್ರೆ ಪ್ರಮುಖ ಒಂದು ಧಾರ್ಮಿಕ ಕೇಂದ್ರಗಳಾಗಿದ್ವು ಅಂತನೂ ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು. ಹಾಗಿದ್ರೆ ಈ ಕ್ವಶನ್ ಇವಾಗ ಆನ್ಸರ್ ಏನಾಗಿರುತ್ತೆ ಈಗ? ಓನ್ಲಿ ದ 3 ಆಪ್ಷನ್ ಬಿ ಏನಾಗಿರುತ್ತೆ ಅಲ್ಲಿ ಕರೆಕ್ಟ್ ಆಗಿರುತ್ತೆ. ಸಂಗಮ ಅರಸರು ವೈಷ್ಣವರಾಗಿರ್ಲಿಲ್ಲ, ಏನಾಗಿದ್ರು, ಶೈವ ಧರ್ಮದವರಾಗಿದ್ರು. ಅಂಡ್ ನಂತರದ ಸಂಗಮ ದೊರೆಗಳೇನಾಗಿದ್ರು, ಅವರು ವೈಷ್ಣವ ಧರ್ಮದವರಾಗಿದ್ರು. ಇಲ್ಲಿ ಇಂಟರ್ ಕೋರ್ಸ್ ಚೇಂಜ್ ಮಾಡಿದಾನೆ. ಸೊ 1 ತಪ್ಪಾಗಿದೆ, 2 ತಪ್ಪಾಗಿದೆ, 3 ಮಾತ್ರ ಇಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಇಸ್ 9th ಕ್ವಶನ್. ಇದು ಕೂಡ ವಿಜಯನಗರಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ಕಡೆಗೆ ಪೊಯಿಟರ್ಸ್ ಕವಿಗಳನ್ನ, ಇನ್ನೊಂದು ಕಡೆಗೆ ಅವ್ರು ರಚನೆ ಮಾಡಿರ್ತಕ್ಕಂಥ ಒಂದು ಪುಸ್ತಕಗಳಲ್ಲಿ ಕೊಡ್ತಾ ಹೋಗಿದ್ದಾನೆ. ಸೊ ಮೊದಲನೇದು ನರಹರಿ, ಭೀಮಕವಿ, ನಂಜುಂಡ ಕವಿ, ಕುಮಾರವ್ಯಾಸ. ಸೊ ಈ ಕಡೆಗೆ ಬಸವ ಪುರಾಣ, ಕರ್ನಾಟಕ ಕಥಾಮಂಜರಿ, ಕುಮಾರರಾಮನ ಕತೆ ಅಂಡ್ ತೊರವೆ ರಾಮಾಯಣ ಅಲ್ವಾ? ಸೊ ಇದಕ್ಕೆ ನಾವು ಆನ್ಸರ್ ನೋಡ್ತಾ ಹೋಗೋಣ ಈಗ. ಫಸ್ಟ್ ಐ ವಿಲ್ ಗೋ ವಿತ್ ದ ಡಿಸ್ಕ್ರಿಪ್ಷನ್. ಸೊ ನೋಡಿ, ಇವಾಗ ತೋಂಟದ ಸಿದ್ಧಲಿಂಗೇಶ್ವರ ಅಲ್ವಾ? ಸೊ ಅವ್ರನ್ನೆಂತ ಕರಿತಾ ಹೋಗ್ತೀವಿ ವಚನಗಳು. ಅಂಡ್ ತೋಟ ಸಿದ್ಧಲಿಂಗಯತಿ ಅವ್ರನ್ನೆಂತ ಕರಿತಾ ಹೋಗ್ತೀವಿ ಶೂನ್ಯ ಸಂಪಾದನೆ ಅಂತ ಕರೀತಕ್ಕಂಥದ್ದು. ಕುಮಾರವ್ಯಾಸ ಅಥವಾ ಇವರಿಗೆ ನಾವು ಗದುಗಿನ ಒಂದು ನಾರಾಯಣಪ್ಪ ಅಂತ ಕರಿತೀವಿ, ಅವ್ರು ರಚನೆ ಮಾಡಿರ್ತಕ್ಕಂಥ ಕರ್ನಾಟಕ ಕಥಾಮಂಜರಿ, ಇದಕ್ಕಿಂತ ಇನ್ನೊಂದು ಹೆಸರು ಗದುಗಿನ ಭಾರತ. ಅಂಡ್ ನಂಜುಂಡ ಕವಿಯ ಒಂದು ಕುಮಾರರಾಮನ ಕತೆ. ಅಂಡ್ ಅದೇ ರೀತಿಯಾಗಿ ರತ್ನಾಕರ ವರ್ಣಿಯ ಭರತೇಶ ವೈಭವ, ಭೀಮ ಕವಿಯ ಬಸವ ಪುರಾಣ, ಚಾಮರಸನ ಪ್ರಭುಲಿಂಗ ಲೀಲೆ, ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ, ಕನಕದಾಸರ ಮೋಹನ ತರಂಗಿಣಿ ಮತ್ತೆ ನಳಚರಿತೆ, ಹರಿಭಕ್ತಿ ಸಾರ ಮತ್ತೆ ರಾಮಧ್ಯಾನ ಚರಿತೆ, ಪುರಂದರದಾಸನ ಒಂದು ಕೀರ್ತನೆಗಳು, ನರಹರಿಯ ಒಂದು ತೊರವೆ ರಾಮಾಯಣ,
ನಿಜಗುಣ ಶಿವಯೋಗಿ ಒಂದು ವಿವೇಕ ಚಿಂತಾಮಣಿ. ಅಂಡ್ ಅಷ್ಟೇ ಅಲ್ದೇ ಈ ಕನಕದಾಸ ಮತ್ತಲ್ಲಿ ಈ ಪುರಂದರದಾಸರನ್ನ ನಾವು ದಾಸ ಸಾಹಿತ್ಯದ ಒಂದು ಅಶ್ವಿನಿ ದೇವತೆಗಳಂತನೂ ಕೂಡ ಇಲ್ಲಿ ಉಲ್ಲೇಖಿಸ್ತಕ್ಕಂಥದ್ದು. ಎಲ್ಲ ನೋಡಿದ್ವಲ್ವ ಈಗ ವಿಲ್ ಗೋ ವಿತ್ ದ MCQ. ಇವಾಗ ಹೇಳಿ, ನರಹರಿಯ ಅದು ತೊರವೆ ಒಂದು ರಾಮಾಯಣ ಹೇಗೆ 4 ಬರಬೇಕು ಅಂದ್ರೆ 2 is wrong, 3 is wrong. ನೆಕ್ಸ್ಟ್ ಕುಮಾರವ್ಯಾಸನ ಒಂದು ಕರ್ನಾಟಕ ಒಂದು ಕಥಾಮಂಜರಿ ಅಲ್ವಾ. ಸೊ ಅಂದ್ರೆ ಈಗ ಡಿಗೆ 2 ಬರಬೇಕು. ಸೊ ಇಲ್ಲಿ ಡಿಗೆ 1 ಬಂದಿದೆ, ಇಲ್ಲಿ ಡಿಗೆ 2 ಬಂದಿದೆ. ಆನ್ಸರ್ ಡಿ ಏನಾಗಿರುತ್ತೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೀವು ಆದಷ್ಟು ಕೂಡ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಮಾಡಬೇಕಾದ್ರೆ ಟೈಮ್ ಸೇವಿಂಗ್ ಮಾಡ್ತಾ ಬನ್ನಿ. ಬಿಕಾಸ್ ನಿಮಗೆ ಟೈಮ್ ಸೇವ್ ಮಾಡದೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಇನ್ಯಾವುದ್ರಲ್ಲೂ ಕೂಡ ಅಷ್ಟೇ ಅಲ್ಲ. ಅಂಡ್ ಮೋರ್ ಓವರ್ ನೀವು ಒಂದು ಸಲ ಮ್ಯಾಚ್ ದ ಫಾಲೋವಿಂಗ್ ಮಾಡಿದ್ರಿ ಅಂತಂದಾಗ ಕೇರ್ಫುಲ್ ಇನ್ನೊಂದ್ಸಲ ನೋಡ್ಬೇಕಾಗಿರೋದು ಕೂಡ ನಿಮ್ ಕರ್ತವ್ಯ ಆಗಿರುತ್ತೆ. ಸಮ್ಟೈಮ್ಸ್ ನಾವೇನ್ ಮಾಡ್ತೀವಿ, ಒಂದ್ಸಲಕ್ಕೆ ಆನ್ಸರ್ ಮಾಡಕ್ ಹೋಗ್ತೀವಿ. ನೀವು ನೋಡಿದ್ರಲ್ಲ ಈಗ ನಾವು ಒಂದ್ಸಲಕ್ಕೆ ಆನ್ಸರ್ ಮಾಡಕ್ ಹೋದಾಗ ಸಂವೀರ್ ನಾವು ತಪ್ಪು ಮಾಡ್ತೀವಿ. ನಾವೇ ಲಾಜಿಕಲಿ ಮಾಡಿದಾಗ ಏನಾಗಿರುತ್ತೆ ಅಲ್ಲಿ ನಾವು ಕರೆಕ್ಟಾಗಿ ಕೂಡ ಏನ್ ಮಾಡ್ಬೋದು, ಈ ತರ ಕ್ವಶನ್ಸ್ಗಳಿಗೆ ಆನ್ಸರ್ ನಾವಿಲ್ಲಿ ಮಾಡಬಹುದು. ಓಕೆ, ನೆಕ್ಸ್ಟ್ ಒನ್, ಈ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿದೆ? ವಿಚ್ ಅಮಾಂಗ್ ದ ಫಾಲೋವಿಂಗ್ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳಿದ್ದಾನೆ. ಮೊದಲನೇದು, ದ ಶಿವಪ್ಪ ನಾಯಕ ಸ್ಟಾರ್ಟೆಡ್ ದ ರೆವೆನ್ಯೂ ಸೆಟಲ್ಮೆಂಟ್ ಕಾಲ್ಡ್ ಎಸ್ ದ ಶಿಸ್ತು. ಶಿವಪ್ಪ ನಾಯಕ ಶಿಸ್ತು ಎಂಬ ಕಂದಾಯವನ್ನಲ್ಲಿ ಆರಂಭಿಸಿದ್ದರು. ಆಪ್ಷನ್ ಬಿ, ಶಿಸ್ತು ಅಂತಕ್ಕಂಥ ಪದ ಏನ್ ಮಾಡಿದರೆ ಇದನ್ನು ಕನ್ನಡ ಭಾಷೆಯಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ಅಂಡ್ ಥರ್ಡ್ ಒನ್ ಇಸ್ ದ ಪಾಲಿಸಿ ಆಫ್ ಶಿಸ್ತು. ಇದೇನ್ ಮಾಡುತ್ತೆ, ರಾಜ ತೋಡರಮಲ್ಲ ಒಂದು ನೀತಿಯಲ್ಲಿ ಪ್ರತಿಬಿಂಬಿಸ್ತಕ್ಕಂಥದ್ದು. ಈ 3 ಕೇಳಿದಾನಲ್ವಾ. ಸೊ ವಿ ವಿಲ್ ಗೋ ವಿತ್ ದ 1 by 1. ಸೊ ಇದಕ್ಕೆ ನಾವು ಡಿಸ್ಕ್ರಿಪ್ಷನ್ ನೋಡೋದಾದ್ರೆ, ಸೊ ಇದನ್ನ ನಮ್ಮ ಸ್ಕೂಲ್ ಬುಕ್ ಅಲ್ಲಿ ಇದೆ, 7ನೇ ಕ್ಲಾಸ್ ಬುಕ್ ಅಲ್ಲಿ ಕೆಳದಿಯ ಒಂದು ನಾಯಕರು. ಇಯರ್ ನೋಡಿ 499ರಿಂದ 1763 ಬರ್ತಕ್ಕಂಥದ್ದು. ಅಂದ್ರೆ 14ನೇ ಶತಮಾನದಲ್ಲಿ ಈ ಕೆಳದಿಯ ನಾಯಕರು ಏನ್ ಮಾಡ್ತಾರೆ, ಆಡಳಿತಕ್ಕೆ ಬರ್ತಾ ಹೋಗ್ತಾರೆ. ಅಂಡ್ ಜೊತೆಗೆ ಇದರ ಒಂದು ಫೌಂಡರ್ಸ್ ಯಾರಾಗಿದ್ದಾರೆ, ಚೌಡಪ್ಪ ಮತ್ತರಲ್ಲಿ ಭದ್ರಪ್ಪ ಆಗಿರ್ತಕ್ಕಂಥದ್ದು. ದ ಫೇಮಸ್ ಪರ್ಸನಾಲಿಟಿ ಯಾರು, ಶಿವಪ್ಪ ನಾಯಕ ಆಗಿದ್ದಾರೆ. ಅಂಡ್ ಇವ್ರು ಇಶ್ಯೂ ಮಾಡಿರ್ತಕ್ಕಂಥ ಒಂದು ಕಂದಾಯ ಪದ್ಧತಿಗೆ ಅಂತ ಕರಿತೀವಿ, ಶಿಸ್ತು ಅಂತ ಕರೀತಾ ಹೋಗ್ತೀವಿ. ಅಂಡ್ ಅಷ್ಟೇ ಅಲ್ದೇನೆ ನೀವು ಇನ್ ಕೇಸ್ ಇವಾಗ ಕಮ್ಯುನಿಕೇಶನ್ ಪೇಪರ್ ರೆಡಿ ಆಗ್ತಿರ್ತೀರ KPSC ಎಕ್ಸಾಮಿನೇಷನ್ಗೆ, ಅಲ್ಲಿ ನಿಮಗೆ ಕೆಲವೊಂದು ಕ್ಲೂ ಕೊಡ್ತಾ ಹೋಗ್ತಾನೆ, ಯಾವ ಪದಗಳು ಸಂಸ್ಕೃತ ಪದಗಳು, ಯಾವ ಪದ ಕನ್ನಡ ಪದಗಳು ಅಂತೇಳಿ. ಸೊ ಶಿಸ್ತು ಅಂತಕ್ಕಂಥದ್ದು ಮೂಲತಃ ಅದು ಸಂಸ್ಕೃತ ಭಾಷೆಯಿಂದ ನಾವು ಎರಳು ಪಡ್ಕೊಂಡಿರ್ತಕ್ಕಂಥ ಒಂದು ಪದ ಆಗಿದೆ ಹೊರತು ಇದು ಮೂಲ ಭಾಷೆ ಕನ್ನಡದಲ್ಲ. ಸೊ ಶಿಸ್ತು ಇಸ್ ಅ ಸಂಸ್ಕೃತ ವರ್ಡ್. ಜೊತೆಗೇನೆ ಈ ಒಂದು ಶಿಸ್ತುವಿನ ಪ್ರಕಾರ ಭೂಮಿನ ಏನ್ ಮಾಡ್ತಾ ಹೋಗಿದರೆ, ಮಣ್ಣಿನ ಒಂದು ಫಲವತ್ತತೆಯ ಆಧಾರದ ಮೇಲೆ 5 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಮೊದಲನೇ ವಿಭಾಗ ಬಂದು ಅದುವೇ ಉತ್ತಮ ಅಂತ ಕರೀತಾ ಹೋಗ್ತೀವಿ. ಉತ್ತಮವಾಗಿರ್ತಕ್ಕಂಥ ಅಥವಾ ಫಲವತ್ತಾಗಿರ್ತಕ್ಕಂಥ ಕಪ್ಪು ಮಣ್ಣಿನ ಭೂಮಿ. 2ನೇದು ಮಧ್ಯಮ ಅಂತ ಕರಿತೀವಿ, ಕೆಂಪು ಮಣ್ಣಿನ ಭೂಮಿ. 3ನೇದು ಕನಿಷ್ಠ ಅಂತ ಕರಿತೀವಿ, ಮರಳು ಮಿಶ್ರಿತ ಭೂಮಿ. 4ನೇದು ಅಧಮ ಅಂತ ಕರಿತೀವಿ, ತೇವಾಂಶರಹಿತ ಭೂಮಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಅಧಮ ಅಂತ ಕರಿತೀವಿ, ಬಂಜರು ಭೂಮಿ. ಹಾಗಿದ್ರೆ ಒಟ್ಟಾರೆಗೆ ಭೂಕಂದಾಯ ಎಷ್ಟಾಯ್ತು, 1/3 ಮಾಡ್ತಾ ಹೋಗ್ತಾರೆ ಭೂಕಂದಾಯನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅಂಡ್ ಇವರಾದ್ಮೇಲೆ ಇವರ ಉತ್ತರಾಧಿಕಾರಿಯಾಗಿ ಇವರ ಸೊಸೆ ರಾಣಿ ಚೆನ್ನಮ್ಮಾಜಿ ಬರ್ತಾಳೆ. ಸೊ ಇದೇ ಸಂದರ್ಭದಲ್ಲಿ ಶಿವಾಜಿಯ ಮಗ ಆಗಿರ್ತಕ್ಕಂಥ ರಾಜಾರಾಮನಿಗೆ ಏನ್ ಮಾಡ್ತಾರೆ, ಒಂದು ಶೆಲ್ಟರ್ನ ಕೊಡೋದ್ರ ಮೂಲಕ ಔರಂಗಜೇಬನಿಗೆ ಒಂದು ಸೆಡ್ ಹೊಡಿತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ಒಂದು ರಾಣಿ ಚೆನ್ನಮ್ಮಾಜಿಯಲ್ಲಿ ಮಾಡ್ತಕ್ಕಂಥದ್ದು. ನೋಡಿ ಇವಾಗ ಸೊ ವಿಲ್ ಗೋ ವಿತ್ ಶಿವಪ್ಪ ನಾಯಕನ ಇಯರ್ 645ರಿಂದ 660. ಶಿವಪ್ಪ ನಾಯಕನ ಶಿಸ್ತು ಎಂಬ ಕಂದಾಯವನ್ನ ಆರಂಭಿಸಿದ್ದರು. ಹೌದು, ಟ್ರೂ ಆಗಿದೆ. ನಾನು ಆಗ್ಲೇ ಹೇಳಿದ್ದೀನಿ, ಶಿಸ್ತು ಅಂತಕ್ಕಂಥ ಪದ ಸಂಸ್ಕೃತ ಭಾಷೆದು ಕನ್ನಡ ಭಾಷೆದು ಅಲ್ವೇ ಅಲ್ವಾ. ಸೊ ಬಿ ಈಸ್ ರಾಂಗ್. ಈಗ ನನಗೆ ಸಿ ಇದು ಕರೆಕ್ಟ್ ಆಗಿದ್ದು ತಪ್ಪಾಗಿದೆಯೋ, ವಿಲ್ ಗೋ ವಿತ್ ಆಪ್ಷನ್ಸ್. ಲೈಕ್ ಹೇಗೆ, ಈಗ ಸರ್ ಬಿ ನಂಗೆ ಕರೆಕ್ಟ್ ಆಗಿ ಹೇಳ್ತೀನಿ, ಬಿ ಇಸ್ ಎ ಫಾಲ್ಸ್. ಸೊ ಬಿ ಅನ್ನೋದು ಎ ಸ್ಟೇಟ್ಮೆಂಟ್ ಅಲ್ಲಿ ಇದೆ, ಬಿ ಸ್ಟೇಟ್ಮೆಂಟ್ ಅಲ್ಲಿ ಇದೆ, ಡಿ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಸೊ ಇಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಸಿ, ಎ ಮತ್ತು ಸಿ ಮಾತ್ರ ಏನಾಗಿದೆ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇನ್ನ ಪರ್ಫೆಕ್ಟ್ ನೋಡೋದಾದ್ರೆ ರಾಜ ತೋಡರಮಲ್ಲ ಅಂದ್ರೆ ಅಕ್ಬರ್ನ ಕಾಲಘಟ್ಟಕ್ಕೆ ಬರ್ತಕ್ಕಂಥದ್ದು. ಅಕ್ಬರ್ ಬರದ ಯಾವಾಗ 1556 ಅಲ್ವಾ. ಸೊ 1556 ಈ ಒಂದು ಸಂದರ್ಭದಲ್ಲೇ ಬರ್ತಕ್ಕಂಥದ್ದು. ಹಾಗಿದ್ರೆ ಎಲ್ಲ ಒಂದ್ ಕಡೆಗೆ ಶಿವಪ್ಪ ನಾಯಕನ ಶಿಸ್ತು ನೀತಿಯು ರಾಜದ ತೋಡರಮಲ್ನಲ್ಲಿ ನೀತಿಯನ್ನ ಪ್ರತಿಬಿಂಬಿಸುತ್ತೆ. ಹೌದು, ಸೊ ರಾಜ ತೋಡರಮಲ್ಲಲ್ಲಿ ಮಾಡ್ಕೊಂಡಿರ್ತಾನೆ, ಅದು ಆ ಒಂದು ರಿಫ್ಲೆಕ್ಷನ್ಸ್ ನ ನಾವಿಲ್ಲೂ ಕೂಡ ನೋಡಬಹುದು. ಆಪ್ಷನ್ ಸಿ ಏನಾಗಿರುತ್ತೆ ಅಲ್ಲಿ ಟ್ರೂ ಆಗಿರ್ತಕ್ಕಂಥದ್ದು. ಸೊ ವಿಲ್ ಗೋ ವಿತ್ ದ ಎ ಅಂಡ್ ಸಿ, ಬೋತ್ ಆರ್ ದ ವೆರಿ ಟ್ರೂ ಸ್ಟೇಟ್ಮೆಂಟ್ಸ್. ಓಕೆ, 11th ಕ್ವಶನ್, ಎಲ್ಲೋರದ ಒಂದು ಕೈಲಾಸದ ದೇವಾಲಯದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಓವರ್ ದ ಕೈಲಾಸನ ಟೆಂಪಲ್ ಆಫ್ ದ ಎಲ್ಲೋರ. ಮೊದಲನೇದು, ಇಟ್ ವಾಸ್ ಬಿಲ್ಟ್ ಬೈ ಕೃಷ್ಣ ದ ಥರ್ಡ್. ಇದನ್ನ 3ನೇ ಕೃಷ್ಣ ನಿರ್ಮಿಸಿದನು. ಆಪ್ಷನ್ ಬಿ, ದ ಟೆಂಪಲ್ ಕನ್ಸ್ಟ್ರಕ್ಟೆಡ್ ಇನ್ ದ ವೇಸರ್ ಸ್ಟೈಲ್ ಆಫ್ ದ ಆರ್ಕಿಟೆಕ್ಚರ್.
ಇಲ್ಲಿರ್ತಕ್ಕಂಥ ದೇವಾಲಯಗಳನ್ನ ವೇಸರ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಅಂಡ್ ತ್ರಿಮೂರ್ತಿ ಸ್ಕಲ್ಪ್ಚರ್ ಎರೆಕ್ಟೆಡ್ ಇನ್ ದ ಸೆಂಟ್ರಲ್ ಕೇವ್ ಆಫ್ ದ ಎಲ್ಲೋರ. ಎಲ್ಲೋರದ ಒಂದು ಕೇಂದ್ರ ಗುಹೆಯಲ್ಲಿ ತ್ರಿಮೂರ್ತಿ ಶಿಲ್ಪನಲ್ಲಿ ನಿರ್ಮಿಸಲಾಗಿದೆ. ಅಂಡ್ ಫೋರ್ತ್ ಒನ್ ಇಸ್ ರಾವಣ ಹೋಲ್ಡಿಂಗ್ ದ ಕೈಲಾಸ ಮೌಂಟೇನ್, ಹೆನ್ಸ್ ದ ಟೆಂಪಲ್ ಗೆಟ್ಸ್ ದ ನೇಮ್ ಕೈಲಾಸನಾಥ. ರಾವಣನು ಕೈಲಾಸ ಪರ್ವತನ ಹಿಡಿದಿರುವುದರಿಂದ ದೇವಾಲಯಕ್ಕೆ ಕೈಲಾಸನಾಥ ಅಂತ ಹೇಳಿ ಬಿರುದು ಬಂತು. 4 ಹೇಳಿಕೆಗಳನ್ನ ಕೊಟ್ಟು ಯಾವುದು ಸರಿಯಾಗಿದೆ ಅಂತ ಹೇಳಿ ಹೇಳಿದ್ದಾರೆ. ಇವಾಗ ನಾವು ಇಲ್ಲಿ ಗೋ ವಿತ್ ದ ಡಿಸ್ಕ್ರಿಪ್ಷನ್. ದಿಸ್ ಇಸ್ ವಾಟ್ ವಿ ಸೆಡ್. ಎಲ್ಲೋರದ ಒಂದು ಕೈಲಾಸನಾಥ ದೇವಾಲಯ ಅಂತ ಕರೀತಾ ಹೋಗ್ತೀವಿ. ಬೃಹತ್ತಾಗಿರ್ತಕ್ಕಂಥ ಒಂದು ಗುಡ್ಡವನ್ನ ಕೊರೆದೇನ್ ಮಾಡಿದ್ದಾರೆ, ಈ ದೇವಾಲಯದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು. ಇದು ಈ ಒಂದು ದೇವಾಲಯ ಎಲ್ಲಿದೆ ಅಂತಂದ್ರೆ ಮಹಾರಾಷ್ಟ್ರದ ಒಂದು ಔರಂಗಾಬಾದ್ ಜಿಲ್ಲೆ ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ 34 ಗುಹೆಗಳಿದೆ. ಈ 34 ಗುಹೆಗಳಲ್ಲಿ 5 ಗುಹೆ ಏನಾಗಿದೆ ನಮ್ಮ ಒಂದು ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥದ್ದು. ಅದರಲ್ಲಿ ಜಗತ್ ಪ್ರಸಿದ್ಧಿ ಆಗಿದೆ ಅದು ಅಂತಂದ್ರೆ ನಮ್ಮ ಒಂದು ಕೈಲಾಸದ ಒಂದು ದೇವಾಲಯ. ಇದನ್ನ ಯಾರು ನಿರ್ಮಾಣ ಮಾಡಿದ್ದು ಅಂತಂದ್ರೆ 770ರಲ್ಲಿ 1ನೇ ಕೃಷ್ಣ ಅಂತ ಕರಿತೀವಿ, ಅವ್ರು ನಿರ್ಮಾಣ ಮಾಡ್ತಾರೆ. ದ ಫಸ್ಟ್ ಕೃಷ್ಣ ಅವ್ರು ನಿರ್ಮಾಣ ಮಾಡಿದ್ದು. ಅಂಡ್ ಅಷ್ಟೇ ಅಲ್ದೇನೆ ಈ ದೇವಾಲಯ ಒಟ್ಟಾರೆಯಾಗಿ 164 ಅಡಿ ಉದ್ದ ಅಂಡ್ 109 ಅಡಿ ಏನಾಗಿದೆ ಅಗಲ, 90 ಅಡಿ ಎತ್ತರದ ಮೂಲಕ ಏನ್ ಮಾಡಿದ್ರಲ್ಲಿ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು. ಈ ದೇವಾಲಯದ ಒಂದು ಪ್ರಮುಖ ಒಂದು ಆರ್ಕಿಟೆಕ್ಚರ್ ಏನು ಅಂತಂದ್ರೆ ಮಹಾದ್ವಾರ, ಪ್ರಾಕಾರ, ಶಿಖಿರ ಮತ್ತೆ ಲಿಂಗ ಅಂತ ಕರಿತೀವಿ. ಇದರ ಮೂಲಕ ಯಾವ ಒಂದು ಶಿಲ್ ನಿರ್ಮಾಣ ಮಾಡಿದ್ದಾರೆ ಗೊತ್ತಾ? ದ್ರಾವಿಡ ಶಿಲ್ನಲ್ಲಿ ನಿರ್ಮಾಣವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಈ ಒಂದು ದೇವಾಲಯ ಎಂಟ್ರೆನ್ಸ್ ಏನ್ ಮಾಡ್ತಾ ಹೋಗಿದ್ದಾರೆ ಅಂದ್ರೆ ಬೃಹತ್ ಆಗಿರ್ತಕ್ಕಂಥ ಒಂದು ಆನೆಗಳನ್ನ ಏನ್ ಮಾಡಿದ್ರಲ್ಲಿ ಕೆತ್ತನೆ ಮಾಡಿದ್ದಾರೆ. ಜೊತೆಗೆ ಗರ್ಭಗೃಹದ ಸುತ್ತಲೂ ಕೂಡ ಏನ್ ಮಾಡಿದರೆ 5 ಪರಿವಾರ ದೇವತೆಗಳನ್ನ ಏನ್ ಮಾಡಿದ್ರಲ್ಲಿ ಪಂಚದಿಕ್ಪಾಲಕರಲ್ಲಿ ಹಾಕಿರ್ತಕ್ಕಂಥದ್ದು. ಜೊತೆಗೆ ಅಷ್ಟದಿಕ್ಪಾಲಕರು, ಗಂಗೆ ಯಮುನೆ ಮತ್ತಲ್ಲಿ ಸರಸ್ವತಿಯರ ಒಂದು ಚಿತ್ರಗಳನ್ನು ಕೂಡ ಏನ್ ಮಾಡಿದ್ರಲ್ಲಿ ವಿಗ್ರಹಗಳನ್ನು ಕೂಡ ಇಲ್ಲಿ ಕೆತ್ತನೆಯಲ್ಲಿ ಮಾಡಿರ್ತಕ್ಕಂಥದ್ದು. ಅಂಡ್ ಈ ದೇವಾಲಯ ಕುರಿತಾಗಿ ಡಾಕ್ಟರ್ ವಿನ್ಸೆಂಟ್ ಆಡಮ್ ಸ್ಮಿತ್ ಅಂತ ಕರಿತೀವಿ. ಇವರು ಜಗತ್ತಿನ ಅತ್ಯದ್ಭುತ ಒಂದು ಕಲಾಕೃತಿಗಳಲ್ಲಿ ಒಂದು ಅಂತ ಹೇಳಿದ್ದಾರೆ. ಅಂಡ್ ಇದೇ ಇದರಲ್ಲೇ ರಾವಣ ಏನ್ ಮಾಡ್ತಾ ಹೋಗ್ತಾನೆ, ಕೈಲಾಸವನ್ನಲ್ಲಿ ಎತ್ತಿರ್ತಕ್ಕಂಥ ಒಂದು ದೃಶ್ಯ ಇದೆ. ಅದಕ್ಕೋಸ್ಕರ ಈ ಒಂದು ದೇವಾಲಯಕ್ಕೆ ಕೈಲಾಸನಾಥ ಅಂತ ಕರೀತಾರೆ. ಅಂಡ್ ಒಳಗಿರ್ತಕ್ಕಂಥ ದೇವರಿಗೆ ಕನ್ನವೇಶ್ವರ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಅಂಡ್ ಈ ಒಂದು ಎಲ್ಲರದು ಗುಹೆಗಳಲ್ಲಿ ಮೇಜರ್ ಆಗಿ ರಾವಣ ಗುಹೆ, ದಶಾವತಾರ ಗುಹೆ, ರಾಮೇಶ್ವರ ಗುಹೆ, ದುಮಾರ್ಲುನ ಗುಹೆ ಮತ್ತೆ ಇಲ್ಲಿ ನೀಲಕಂಠ ಗುಹೆ, ಇಂದ್ರಸಭಾ, ಜಗನ್ನಾಥ ಸಭಾ ಗುಹಾಲಯಗಳನ್ನು ಕೂಡ ಏನ್ ಮಾಡಬಹುದು ನಾವೆಲ್ಲೋರದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು. ಹಾಗಿದ್ರೆ ಈ ಕ್ವಶನ್ ಕರೆಕ್ಟ್ ಆಗಿದೆಯಾ ನೋಡ್ತಾ ಬರೋಣ ಇವಾಗ. ಇಲ್ಲಿ ಇದನ್ನ 3ನೇ ಕೃಷ್ಣ ನಿರ್ಮಿಸಿದನು, ಅಲ್ಲೇ ಹೋಯ್ತು. ಇದನ್ನ ಯಾರು ನಿರ್ಮಾಣ ಮಾಡಿದ್ದು? 1ನೇ ಕೃಷ್ಣ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೆಕೆಂಡ್ ಆಪ್ಷನ್, ಇದನ್ನ ವೇಸರ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೋ, ಇಟ್ ಇಸ್ ಇನ್ ದ ದ್ರಾವಿಡ ಶೈಲಿ ಏನ್ ಮಾಡ್ತಾ ಹೋಗಿದ್ದಾರೆ ನಿರ್ಮಾಣವನ್ನಲ್ಲಿ ಮಾಡಿರ್ತಕ್ಕಂಥದ್ದು. ಎಲ್ಲೋರದ ಒಂದು ಕೇಂದ್ರ ಗೃಹೆಯಲ್ಲಿ ನಿರ್ಮಿಸಲಾದ ತ್ರಿಮೂರ್ತಿ ಐಡಲ್. ತ್ರಿಮೂರ್ತಿ ಐಡಲ್ ನಿರ್ಮಾಣ ಮಾಡಿರೋದು ನಾವು ಎಲಿಫೆಂಟಾ ಗುಹೆಯಲ್ಲೇ ಹೊರತು ನಾಟ್ ಇನ್ ದ ಎಲ್ಲೋರಾ ಕೇವ್. ಅಂಡ್ ರಾವಣನು ಕೈಲಾಸ ಪರ್ವತನ ಹಿಡಿದ್ರಿಂದ ದೇವಾಲಯಕ್ಕೆ ಕೈಲಾಸ ಅಂತಕ್ಕಂಥ ಒಂದು ಹೆಸರು ಬಂದಿದೆ. ಎಸ್, ಸೊ ಹಿಯರ್ 4 ಮಾತ್ರ ಏನಾಗಿದೆ ಅಲ್ಲಿ ಕರೆಕ್ಟ್ ಆಗಿ ರಚನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈ ಕ್ವಶನ್ ಏನ್ ಮಾಡ್ತಾ ಹೋಗಿದ್ದಾರೆ, ಯಾರ ಕಾಲದಲ್ಲಿ ಕದಂಬರ ಕಾಲದ ಕುರಿತಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ, ಕ್ವಶನ್ ಹೇಳ್ಬೇಕಿತ್ತು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಬನವಾಸಿ ಕದಂಬಾಸ್. ಮೊದಲನೇದು, ಹಾನಗಲ್ ಮತ್ತೆ ಪುಲಿಗೆರೆ ಕದಂಬರ ಕಾಲದ ಒಂದು ಜೈನ ಧರ್ಮದ ಕೇಂದ್ರಗಳಾಗಿತ್ತು. ಆಪ್ಷನ್ ಬಿ, ಅಜಂತ ಮತ್ತೆ ಬನವಾಸಿ ಏನಾಗಿತ್ತು ಬೌದ್ಧರ ಒಂದು ಧರ್ಮ ಕೇಂದ್ರಗಳಾಗಿತ್ತು. ಇನ್ನು ತಾಳಗುಂದ ಮತ್ತೆ ಬೆಳಗಾವಿ ಏನಾಗಿತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಕೇಂದ್ರಗಳಾಗಿದ್ವು. ಈ 3 ಕೇಳಿ ವಿಚ್ ಆಫ್ ದ ಎಬೋ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಹೋಗಿದರೆ ಈ ನೋಡ್ತಾ ಬರೋಣ. ಎಸ್ಪೆಷಲಿ ಬನವಾಸಿ. ಎಸ್, ಬನವಾಸಿ ಅಂತ ಬಂದಾಗ ಕರ್ನಾಟಕವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಮನೆತನವೇ ಕದಂಬ ಮನೆತನ ಅಲ್ವಾ. ಕದಂಬ ಮನೆತನದ ಒಂದು ಮೂಲ ಅವರ ಹೆಸರೇ ನಾವು ಮಯೂರವರ್ಮ ಅಥವಾ ಮಯೂರ ಶರ್ಮ ಅಂತ ಕರೀತಾ ಹೋಗ್ತೀವಿ. ಅಂಡ್ ಇವರೊಂದು ರಾಜಧಾನಿ ಬನವಾಸಿ ಅಥವಾ ವನವಾಸಿ ಅಥವಾ ವೈಜಯಂತಿಪುರ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ ನಾವು ಕರೀತಕ್ಕಂಥದ್ದು. ವರದಾ ನದಿಯ ಒಂದು ಎಡದಂಡೆಯ ಮೇಲೆ ಈ ಒಂದು ಬನವಾಸಿ ನಗರ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ಬನವಾಸಿ ನಗರ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜೀವನ ನೋಡ್ತಾ ಹೋದ್ರೆ ನೋಡಿ, ಕದಂಬರು ಸಾಮಾನ್ಯವಾಗಿ ವೈದಿಕ ಧರ್ಮದ ಒಂದು ಅನುಯಾಯಿಗಳಾಗಿದ್ರು. ಇವ್ರೇನ್ ಮಾಡ್ತಾ ಹೋಗ್ತಾರೆ, ಜೈನ ಮತ್ತೆ ಬೌದ್ಧ ಈ 2 ಧರ್ಮಗಳಲ್ಲಿ ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾನಗಲ್ಲ ಮತ್ತೆ ಪುಲಿಗೆರೆ ಇದನ್ನಾಗಿತ್ತು. ಇಲ್ಲಿ ಜೈನ ಒಂದು ದೇವಾಲಯಗಳನ್ನ ನಿರ್ಮಾಣ ಮಾಡಿದರೆ ಅಲ್ಲಿರ್ತಕ್ಕಂಥ ಜೈನ ಮುನಿಗಳಿಗೆ ಆ ಬಸದಿಗಳಿಗೆ ದಾನ ಧರ್ಮವನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು.
ಸೊ ಆಪ್ಷನ್ 1 ಏನಾಗಿದೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ. ಈಗ ಹಾನಗಲ್ ಮತ್ತೆ ಪುಲಿಗೆರೆ ಏನಾಗಿದೆ ಜೈನ ಧರ್ಮದ ಒಂದು ಕೇಂದ್ರವಾಗಿದೆ. ನೆಕ್ಸ್ಟ್ ಒನ್, ಕದಂಬರ ನಾಡಿನಲ್ಲಿ ಬೌದ್ಧ ಧರ್ಮನು ಕೂಡ ಏನಾಗಿತ್ತು ಅತ್ಯುನ್ನತ ಸ್ಥಿತಿಯಲ್ಲಿತ್ತು. ಎಸ್ಪೆಷಲಿ ಬನವಾಸಿನೇನಾಗಿತ್ತು ಅವರ ಒಂದು ಬೌದ್ಧ ಧರ್ಮದಲ್ಲಿ ಕೇಂದ್ರ ಆಗಿತ್ತು. ನಾಟ್ ಓನ್ಲಿ ಬನವಾಸಿ, ಅಜಂತ ಮತ್ತೆ ಬನವಾಸಿ ಇವೆರಡೂ ಕೂಡ ಏನಾಗಿತ್ತು ಬೌದ್ಧ ಧರ್ಮದ ಒಂದು ಕೇಂದ್ರ ಆಗಿತ್ತು. ಸೊ ಬಿ ಕೂಡ ಏನಾಗಿದ್ದಲ್ಲಿ ಸರಿಯಾಗಿರ್ತಕ್ಕಂಥದ್ದು. ತಾಳಗುಂದ ಮತ್ತೆ ಬಳ್ಳಿಗಾವೆ ಏನಾಗಿತ್ತು ಪ್ರಸಿದ್ಧ ಒಂದು ಶೈಕ್ಷಣಿಕ ಕೇಂದ್ರಗಳಾಗಿದ್ವು. ಹೌದು. ಸೊ ಕದಂಬರ ಕಾಲದಲ್ಲಿ ಶಿಕ್ಷಕರನ್ನ ಅಯ್ಯ ಅಥವಾ ಈಯ ಅಂತ ಕರೀತಾ ಇದ್ರು. ಬಸದಿಗಳಿರ್ಬೋದು, ಮಠಗಳಿರ್ಬೋದು, ಅಗ್ರಹಾರಗಳೇನಾಗಿತ್ತು ಶಿಕ್ಷಣದ ಒಂದು ಪ್ರಮುಖ ಒಂದು ಸ್ಥಳಗಳಾಗಿದ್ರೆ ಪ್ರಮುಖ ಕೇಂದ್ರಗಳಾಗಿ ಬಳ್ಳಿಗಾವಿ ಮತ್ತೆ ತಾಳಗುಂದಲ್ಲಿ ನಿರ್ವಹಣೆ ಮಾಡ್ತಾ ಇತ್ತು. ಮೂರನೇದು ಕೂಡ ಕರೆಕ್ಟ್ ಆಗಿದೆ. ಸೊ ಹಿಯರ್ ಆಪ್ಷನ್ ಡಿ, ಆಲ್ ದ ಎಬೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಓವರ್ ದ ಬನವಾಸಿ ಕದಂಬಾಸ್. ನೆಕ್ಸ್ಟ್ ಒನ್ ಈಸ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಈಗ ರಿಗಾರ್ಡಿಂಗ್ ಓವರ್ ದ, ಸೊ ಕೃಷ್ಣದೇವರಾಯನ ಸಂಬಂಧಪಟ್ಟಿದ್ದು. ಮೊದಲನೇದು, ಶ್ರವಣ ಬೆಳಗೊಳದ ಶಾಸನವು ಕೃಷ್ಣದೇವರಾಯನ ಒಂದು ಜನನದ ಬಗ್ಗೆ ಇಲ್ಲಿ ವಿವರಗಳನ್ನ ನೀಡುತ್ತೆ. ಆಪ್ಷನ್ ಬಿ, ಸಿಂಗನಾಯಕನಹಳ್ಳಿ ಶಾಸನವು ಕೃಷ್ಣದೇವರಾಯನ ಒಂದು ಪಟ್ಟಾಭಿಷೇಕದ ಬಗ್ಗೆ ವಿವರಗಳನ್ನ ನೀಡುತ್ತೆ. ಆಪ್ಷನ್ ಸಿ, ಹೊನ್ನೇನಹಳ್ಳಿ ಶಾಸನವು ಕೃಷ್ಣದೇವರಾಯನ ಒಂದು ಮರಣದ ಬಗ್ಗೆ ವಿವರವನ್ನ ನೀಡತಕ್ಕಂಥದ್ದು. ಸೊ ಈ ರೀತಿ ಕ್ವಶನ್ ಕೇಳಿದಾಗ ನಾವು ನೋಡ್ಕೋಬೇಕಾಗಿರೋದು ಇವಾಗ ಮೂರು ಕೂಡ ಕ್ವಶನ್ಸ್ಗಳು ಶಾಸನ ಬಗ್ಗೆಯಲ್ಲಿ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು. ಸೊ ಹಾಗಿದ್ರೆ ಈಗೇನ ಹೇಳ್ತಾ ಇದ್ರೆ ಈಗ ಸೊ ಒಂದ್ ನೋಡ್ತಾ ಹೋಗೋಣ. ಈಗ ಕೃಷ್ಣದೇವರಾಯ, ಹೌದು, ಕೃಷ್ಣದೇವರ ಯಾವ ಒಂದು ವಂಶ ಸೇರಿರ್ತಕ್ಕಂಥವ್ರು? ಹೀಸ್ ಬಿಲಾಂಗ್ ಟು ದ ತುಳುವ ಒಂದು ವಂಶಕ್ಕೆ ಇಲ್ಲಿ ಸೇರಿರ್ತಕ್ಕಂಥವ್ರು ಅಲ್ವಾ? ಓಕೆ ಡನ್. ಕೃಷ್ಣದೇವರಾಯನು 1509ರಲ್ಲಿ ಸಿಂಹಾಸನವನ್ನು ಏರಿದನು. ಜನವರಿ 24, 1510ರಂದು ಪಟ್ಟಾಭಿಷೇಕವನ್ನಲ್ಲಿ ಮಾಡಿರ್ತಕ್ಕಂಥದ್ದು. ದಟ್ ಈಸ್ ಆಲ್ಸೋ ವೆರಿ ಟ್ರೂ ಸ್ಟೇಟ್ಮೆಂಟ್ಸ್. ಸಾರಿ, ಇಟ್ ಇಸ್ ಅ ಟ್ರೂ. ಅಂಡ್ ಈ ಒಂದು ಅವರ ಒಂದು ಪಟ್ಟಾಭಿಷೇಕ ಕುರಿತಾಗಿ ಸಿಂಗನಾಯಕನಹಳ್ಳಿ ಶಾಸನ ಏನ್ ಮಾಡ್ತಾ ಹೋಗುತ್ತೆ ವಿವರಣೆಯಲ್ಲಿ ನೀಡತಕ್ಕಂಥದ್ದು. ಈ ಸಿಂಗನಾಯಕನಹಳ್ಳಿ ಶಾಸನ ಆಗಿದೆ ಕನ್ನಡ ಒಂದು ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಆಯತಾಕಾರದ ಒಂದು ಕಲ್ಲಿನ ಚಪ್ಪಡಿ ಮೇಲೆ ಈ ಶಾಸನ ಬರೆಯಲಾಗಿದೆ. ಒಟ್ಟು 30 ಸಾಲುಗಳನ್ನ ಒಳಗೊಂಡಿದೆ. ಪ್ರತಿ ಸಾಲು ಕೂಡ ಇಲ್ಲಿ 0 ಅಂದ್ರೆ ಬುಲೆಟ್ ಪಾಯಿಂಟರ್ ಏನ್ ಮಾಡ್ತಾ ಹೋಗಿದ್ರೆ ಇಲ್ಲಿ ಸ್ಟಾರ್ಟ್ ನ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಸಿಂಗನಾಯಕನಹಳ್ಳಿ ಶಾಸನ ಕುರಿತಾಗಿ ಹೇಳೋದಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅವರ ಒಂದು ನಿಧನದ ಬಗ್ಗೆ. ಅಕ್ಟೋಬರ್ 17, 1229 ಏನ್ ಮಾಡ್ತಾರೆ ನಿಧನ ಆಗ್ತಾರೆ. ಅವರ ಒಂದು ಸಮಾಧಿನ ಪೆನುಕೊಂಡದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೌದು. ಸೊ ಇವರ ಒಂದು ರಾಜಧಾನಿ ವಿಜಯನಗರದ್ದು ಮೊದಲು ಯಾವಾಗಿತ್ತು? ಆನೆಗೊಂದಿ ಆಗಿತ್ತು. ನಂತರದಲ್ಲಿ ಹಂಪಿ ಶಿಫ್ಟ್ ಆಗ್ತಾರೆ. ಬ್ಯಾಟಲ್ ಆಫ್ ರಕ್ಕಸ್ತಂಗಡಿಗೆ ಆದ್ಮೇಲೆ ಅವ ಶಿಫ್ಟ್ ಆಗ್ತಕ್ಕಂಥದ್ದೇ ಚಂದ್ರಗಿರಿ. ಪೆನುಗೊಂಡ ಶಿಫ್ಟ್ ಆಗ್ತಾರೆ, ಅಲ್ಲ ಚಂದ್ರಗಿರಿಯಿಂದ ವೆಲ್ಲೂರಿಗೆ ಏನ್ ಮಾಡ್ತಾರೆ ತಾವಿಲ್ಲಿ ಶಿಫ್ಟ್ ಆಗ್ತಕ್ಕಂಥದ್ದು. ಓಕೆ. ಸೊ ಈ ಒಂದು ಹೊನ್ನೇನಹಳ್ಳಿ ಶಾಸನ ಏನ್ ಮಾಡ್ತಾ ಹೋಗುತ್ತೆ ಇತ್ತೀಚೆಗೆ ಒಂದು 5 to 6 years ಆಯ್ತು ಡಿಸ್ಕವರ್ ಮಾಡಿ. ಈ ಒಂದು ಶಾಸನ ಏನ್ ಮಾಡುತ್ತೆ ಕೃಷ್ಣದೇವರಾಯನ ಒಂದು ಮರಣದ ಬಗ್ಗೆಯಲ್ಲಿ ಉಲ್ಲೇಖ ನೀಡುತ್ತೆ. ರಾಜನ ಮರಣದ ಬಗ್ಗೆ ಉಲ್ಲೇಖ ನೀಡತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಕೇಳಿದ್ರೆ ಅದುವೇ ಕೃಷ್ಣದೇವರಾಯನ ಒಂದು ಹೊನ್ನೇನಹಳ್ಳಿ ಶಾಸನ. ಇದನ್ನ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಒಂದು ಶಾಸನ ಆಗಿದೆ. ಜೊತೆಗೇನೆ ಹೊನ್ನೇನಹಳ್ಳಿ ಗೋಪಾಲಕೃಷ್ಣ ದೇವಾಲಯ ಅಂತ ಕರಿತೀವಿ, ಆ ಒಂದು ದೇವಾಲಯದ ಬಳಿ ಏನ್ ಮಾಡಿದರಲ್ಲಿ ಇರತಕ್ಕಂಥದ್ದು. ಈ ಶಾಸನ ತುಮಕೂರು ಜಿಲ್ಲೆಯ ಒಂದು ಹೊನ್ನೇನಹಳ್ಳಿ ಗ್ರಾಮದ ಏನ್ ಮಾಡ್ತಾ ಹೋಗೋದಲ್ಲಿ ಕಂಡು ಬರುತ್ತೆ. ಸಿಂಗನಾಯಕನಹಳ್ಳಿ ಮತ್ತೆ ದಟ್ ಈಸ್ ಹೊನ್ನೇನಹಳ್ಳಿ ತಮ್ಮ ಒಂದು ಪಟ್ಟಾಭಿಷೇಕ ಮತ್ತೆ ತಮ್ಮ ಡೆತ್ ಕುರಿತ 2 ಶಾಸನ ಏನಾಗ್ತಾ ಹೋಗುತ್ತೆ ಕನ್ನಡ ಭಾಷೆನಲ್ಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ಈ ಕ್ವಶನ್ ಅಲ್ಲಿ ನಾವು ಶ್ರವಣ ಬೆಳಗೊಳ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೀವಿ. ಶ್ರವಣ ಬೆಳಗೊಳ ಶಾಸನ ಇದು ಯಾವುದೇ ಕಾರಣಕ್ಕೂ ಕೃಷ್ಣದೇವರಾಯನಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಯಾರಿಗೆ ಸಂಬಂಧಪಟ್ಟಿದ್ದು ಗೊತ್ತಾ? 1ನೇ ಬುಕ್ಕರಾಯನಿಗೆ ಸಂಬಂಧಪಟ್ಟಿದ್ದು. ಸೊ 1ನೇ ಬುಕ್ಕರಾಯನಿಗೆ ಸಂಬಂಧಪಟ್ಟ 2 ಶಾಸನಗಳಿದೆ. ಒಂದು ಪಾಂಡವಪುರ ಶಾಸನ, ಇನ್ನೊಂದು ಶ್ರವಣ ಬೆಳಗೊಳ ಶಾಸನ. ಶ್ರವಣ ಬೆಳಗೊಳದ ಶಾಸನ ಪ್ರಕಾರ ಓಕೆ ಈ ಒಂದು 1ನೇ ಬುಕ್ಕರಾಯ ಏನ್ ಮಾಡ್ತಾನೆ ತನ್ನ ಸಾಮ್ರಾಜ್ಯದಲ್ಲಿ ಈ ಒಂದು ವೈಷ್ಣವರಿಗೆ ಮತ್ತೆ ಜೈನರಿಗೆ ಒಂದು ಧರ್ಮಕಾಲ ಉಂಟಾಗಿರುತ್ತೆ. ಅದನ್ನ ಸಕ್ಸಸ್ಫುಲ್ ಆಗಿ ಏನ್ ಮಾಡ್ತಾರೆ ರಿಸಾಲ್ವ್ ಮಾಡ್ತಾರೆ. ಅದೇ ರೀತಿಯಾಗಿ 2ನೇದು ಪಾಂಡವಪುರ ಶಾಸನದ ಪ್ರಕಾರ ಕಾವೇರಿ ನದಿಗೆ ಏನ್ ಮಾಡ್ತಾರೆ ಅಡ್ಡಲಾಗಿ ಕಾಲುವೆ ನಿರ್ಮಾಣ ಮಾಡಿ ಅದ್ರ ಮೂಲಕ ನೀರಾವರಿಗೆ ಏನ್ ಮಾಡ್ತಾರೆ ಒಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ 1ನೇ ಬುಕ್ಕರಾಯನ ಕಾಲದಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಒಂದು ತಪ್ಪಾಗಿದೆ. 2 ಮತ್ತು 3 ಈ ಒಂದು ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ನಾವೀಗ 14th ಕ್ವಶನ್ ನೋಡ್ತಾ ಹೋಗೋಣ. ಅದುವೇ 6ನೇ ವಿಕ್ರಮಾದಿತ್ಯನ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಮೊದಲನೇದು, ಈ ಒಂದು 6ನೇ ವಿಕ್ರಮಾದಿತ್ಯನ ನಾವು ಕರ್ನಾಟಕದ ಚಂದ್ರ ಅಥವಾ ಕರ್ನಾಟಕದ ಒಂದು ಚಕ್ರವರ್ತಿ ಅಂತ ಕರಿತೀವಿ. ಅಂಡ್ ಅವರ ಒಂದು ವಿಜಯಗಳ ಬಗ್ಗೆ ಲಕ್ಷ್ಮೇಶ್ವರ ಶಾಸನ ಏನ್ ಮಾಡುತ್ತೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದು. ಅಂಡ್ ಇವರು ಮಂಜರಿ ಅಂತಕ್ಕಂಥ ಒಂದು ಚಿನ್ನದ ನಾಣ್ಯಗಳಲ್ಲಿ ಬಿಡುಗಡೆ ಮಾಡಿದ ಒಂದು ರಾಜ ಆಗಿದ್ದಾನೆ. ಅಂಡ್ ಅದೇ ರೀತಿಯಾಗಿ 1076ರಲ್ಲಿ ಕ್ರಿಸ್ತಪೂರ್ವ 1076ರಲ್ಲಿ ಚಾಲುಕ್ಯ ಒಂದು ಚಾಲುಕ್ಯ ಎರ
ಸೊ ಇಲ್ಲಿ ಏರ್ ಆಗಿದೆ. ಚಾಲುಕ್ಯ 2 ಏನ್ ಮಾಡ್ತಾ ಹೋಗ್ತಾರೆ, ಆರಂಭಿಸಿರ್ತಕ್ಕಂಥದ್ದು. 4 ಶ್ರಮಗಳನ್ನು ಕೊಟ್ಟಿದ್ದಾರೆ, ಇವಾಗ ಸಾಲ್ವ್ ಮಾಡ್ತಾ ಬರೋಣ. ಸೊ 6ನೇ ವಿಕ್ರಮಾದಿತ್ಯ, ಕಲ್ಯಾಣಿ ಚಾಲುಕ್ಯಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಬಲ ಅರಸ ಯಾರು ಅಂತಂದ್ರೆ ಅವರೇ 6ನೇ ಒಂದು ವಿಕ್ರಮಾದಿತ್ಯ ಅಂತ ಕರೀತಾ ಹೋಗ್ತೀವಿ. ಅಂಡ್ ಈ ಒಂದು 6ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾ ಹೋಗ್ತಾರೆ, ತಾವು ಸ್ಟಾರ್ಟಿಂಗ್ ಅಲ್ಲಿ ಆಡಳಿತಕ್ಕೆ ಬಂದಿರ್ತಾರೆ, ಅದರ ಒಂದು ಸವಿನೆನಪಿಗೋಸ್ಕರ ಏನ್ ಮಾಡ್ತಾ ಹೋಗ್ತಾರೆ, ಇವರು 1076ರಲ್ಲಿ ನೋಡಿ, ಕ್ರಿಸ್ತ ಪೂರ್ವ ಅಲ್ಲ, ಕ್ರಿಸ್ತಶಕ 1076ರಲ್ಲಿ ಏನ್ ಮಾಡ್ತಾರೆ, ವಿಕ್ರಮ ಯಾರನ್ನ ಏನ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ಹೊರಡಿಸ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಸೊ ಇವ್ರೇನ್ ಮಾಡ್ತಾ ಹೋಗ್ತಾರೆ, ಇವರ ಸಾಧನೆಗಳ ಬಗ್ಗೆ ಲಕ್ಷ್ಮೇಶ್ವರ ಶಾಸನ, ಹೌದು ಲಕ್ಷ್ಮೇಶ್ವರ ಶಾಸನದಲ್ಲಿ ಸೊ ಇವನ ಒಂದು ಸಾಧನೆ ಬಗ್ಗೆ ಹೇಳುತ್ತೆ. ಇವನ ಮುಂದೆ ದಂಗೆ ಹೇಳ್ತಕ್ಕಂಥ ಎಲ್ಲ ಸಾಮಂತರು ಏನ್ ಮಾಡ್ತಾರೆ, ಬೇರೆ ಸಮೇತ ಕಿತ್ತೊಗೆದು ಅವ್ರನ್ನ ಸಮುದ್ರಕ್ಕೆ ಎಸ್ದ ಅಂತ ಏನ್ ಮಾಡ್ತಾರೆ. ಆ ರೀತಿಯಾಗಿ 6ನೇ ವಿಕ್ರಮಾದಿತ್ಯನ ಕುರಿತು ಲಕ್ಷ್ಮೇಶ್ವರ ಶಾಸನದಲ್ಲಿ ಉಲ್ಲೇಖವನ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವರಿಗೆ ಪರಮಾಡಿದೇವ ಮತ್ತೆ ತ್ರಿಭುವನಮಲ್ಲ ಅಂತಾನು ಕೂಡ ಕರಿತಾ ಹೋಗ್ತೀವಿ. 6ನೇ ವಿಕ್ರಮಾದಿತ್ಯನ ಒಂದು ರಾಣಿಯಾಗಿರ್ತಕ್ಕಂಥ ಚಂದ್ರಲೇಖ ಅಂತ ಕರಿತೀವಿ. ಅವಳಿಗೆ ನಾವು ಅಭಿನಯ ಸರಸ್ವತಿ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಬಿರುದಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಕ್ವಶನ್ ಸಾಲ್ವ್ ಮಾಡ್ತಾ ಬರೋಣ. ಅವರು 1076ರಲ್ಲಿ ಕ್ರಿಸ್ತ ಪೂರ್ವ ಹೇಳಿದಾನೆ, ಬಟ್ ಆನ್ಸರ್ ಬಂದು ಕ್ರಿಸ್ತ ಶಕ ಆಗಿರುತ್ತೆ. 4 ಏನಾಗಿದೆ, ರಾಂಗ್ ಆಗಿರ್ತಕ್ಕಂಥದ್ದು. ಸೊ 4 ರಾಂಗ್ ಆಗಿದೆ ಅಂತಂದ್ರೆ 4 ಆಪ್ಷನ್ ಹೋಯ್ತು, 3 ಆಪ್ಷನ್ ಹೋಯ್ತು. ಈಗ 1 2 ಮಾತ್ರ, 1 2 3 ಮಾತ್ರ ಇದೆ. ಸೊ ಹೌದು, 6ನೇ ವಿಕ್ರಮಾದಿತ್ಯನ ನಾವು ಕರ್ನಾಟಕ ಚಂದ್ರ ಅಥವಾ ಕರ್ನಾಟಕದ ಚಕ್ರವರ್ತಿ ಅಂತಾನೂ ಕೂಡ ಕರಿತೀವಿ. ಜೊತೆಗೆ 1000 ಶಾಸನಗಳ ಒಂದು ರಾಜ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಆಪ್ಷನ್ ಏನಾಗಿದೆ, ಇಲ್ಲಿ ಟ್ರೂ ಆಗಿದೆ. ಆಪ್ಷನ್ ಬಿ ಲಕ್ಷ್ಮೇಶ್ವರ ಶಾಸನ ಏನಾಗಿದೆ, ಅವನ ವಿಜಯಗಳ ಬಗ್ಗೆ ಹೇಳ್ತಕ್ಕಂಥ ನಾವಾಗ್ಲೇ ನೋಡಿದೀವಿ, ಟ್ರೂ ಆಗಿದೆ. ಹೌದು, ಇವರು ಕೂಡ ಏನ್ ಮಾಡ್ತಾರೆ, ಮಂಜರಿ ಅಂತಕ್ಕಂಥ ಒಂದು ಚಿನ್ನ ನಾಣ್ಯಗಳಲ್ಲಿ ಪರಿಚಯಿಸ್ತಕ್ಕಂಥದ್ದು. ಚಿನ್ನದ ನಾಣ್ಯಗಳನ್ನ ಪರಿಚಯ ಮಾಡಿದ ಮೊಟ್ಟ ಮೊದಲ ರಾಜ ಯಾರು ಅಂತ ಕೇಳಿದ್ರೆ ದಕ್ಷಿಣ ಭಾರತದಲ್ಲಿ ಅದು ಇಮ್ಮಡಿ ಪುಲಕೇಶಿ. ಅವರಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಮಂಜರಿ ಅಂತಕ್ಕಂಥ ಕಾಯಿನ್ಸ್ ಅಂತ ಕೇಳಿದರೆ, ಸೊ ಅದಕ್ಕೆ 3ನೇ ಸ್ಟೇಟ್ಮೆಂಟ್ ಕೂಡ ಏನಾಗಿದೆ, ಇಲ್ಲಿ ಟ್ರೂ ಆಗಿದೆ. ಸೊ ಆಪ್ಷನ್ ಬಿ 1 2 3 ಆರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಒನ್ ಇಸ್, ವಿಜಯನಗರ ಜನರಿಗೆ ಯಾವ ಪ್ರಯಾಣಿಕನು ಈ ಕೆಳಗಿನವನ್ನ ಹೇಳಿದನು? ಗುಲಾಬಿಗಳನ್ನ ಎಲ್ಲೆಡೆ ಮಾರಾಟ ಮಾಡಲಾಗುತ್ತದೆ. ಈ ಜನರು ಗುಲಾಬಿಗಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಮತ್ತು ಅವರು ಅವುಗಳನ್ನು ಆಹಾರದಷ್ಟೇ ಅಗತ್ಯವೆಂದು ನೋಡುತ್ತಾರೆ. ಈ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಆಪ್ಷನ್ ಬಿ ಅಬ್ದುಲ್ ರಜಾಕ್. ಇದನ್ನ CDS ಎಕ್ಸಾಮಿನೇಷನ್ ಮೊನ್ನೆ ಉಲ್ಟಾ ಕೇಳಿದ್ದ. ಲೈಕ್ ಹೇಗೆ ಅಂತಂದ್ರೆ, ಅಬ್ದುಲ್ ರಜಾಕನು ಹೇಳಿರುವಂತೆ ವಿಜಯನಗರದವರಿಗೆ ಈ ಒಂದು ಹೂವು ಆಹಾರದಷ್ಟೇ ಮುಖ್ಯ ಆಗಿತ್ತು, ಅವರು ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ನ ಕೊಡ್ತಾ ಇದ್ರು. ಹಾಗಿದ್ರೆ ಇವರು ಯಾವ ಹೂವಿನ ಒಂದು ಉಲ್ಲೇಖವನ್ನಲ್ಲಿ ಮಾಡಿದ್ದಾರೆ ಅಂತ ಕೇಳಿದ. ಯಾವ ಹೂವು? ಗುಲಾಬಿ ಹೂವು ಬಗ್ಗೆ. ಸೇಮ್ ಕ್ವಶನ್ ರೀಸೆಂಟ್ ಆಗಿ 2023 CDS ಎಕ್ಸಾಮಿನೇಷನ್ ಅಲ್ಲಿ, ಐ ಥಿಂಕ್ 2024 CDS ಎಕ್ಸಾಮಿನೇಷನ್ ಅಲ್ಲಿ ಈ ಕ್ವಶನ್ ಕೇಳಿದ. ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಐ ಥಿಂಕ್ ಮೇ ಬಿ CDS ಅಥವಾ ND ಎಕ್ಸಾಮಿನೇಷನ್ ಅಲ್ಲಿ ಈ ಕ್ವಶನ್ ಈ ರೀತಿ ಅಂದ್ರೆ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡು ಮಾಡ್ತಾರೆ, ಕ್ವಶನ್ಸ್ ನಲ್ಲಿ ಕೇಳಿದ್ದ. ನೆಕ್ಸ್ಟ್ ಒನ್, ಬಹಮನಿ ಸಾಮ್ರಾಜ್ಯವು 15ನೇ ಶತಮಾನದ ಒಂದು ಕೊನೆಯ ದಶಕಗಳಲ್ಲಿ 5 ಸಣ್ಣ ರಾಜ್ಯಗಳಾಗಿ ವಿಭಜನೆ ಆಯಿತು. At the end of the last decade of the Bahmani Empire, it was divided into the 5 small kingdoms. ಹಾಗಿದ್ರೆ ಆ ಸ್ಮಾಲ್ 5 ಕಿಂಗ್ಡಮ್ಸ್ ಯಾವ್ದು ಅಂತ ಕೇಳ್ತಾ ಹೋಗಿದ್ದಾನೆ ಅಲ್ವಾ? ಸೊ ಹಾಗಿದ್ರೆ ಯಾವ್ದು ನೋಡ್ತಾ ಹೋಗೋಣ. ಈಗ ಮೊದಲನೇದು ಆಫ್ಟರ್ ಡೆತ್ ಆಫ್ ದ ಮೊಹಮ್ಮದ್ ಗವನ್. 3ನೇ ಒಂದು ಮೊಹಮ್ಮದ್ ಶಾ ಅವಧಿನಲ್ಲಿ ಮೊಹಮ್ಮದ್ ಗವನ್ ಇವಾಗ ಒಂದು ಕಾನ್ಸ್ಪರೆನ್ಸಿ ಮಾಡಿ ಗಲ್ಲಿಗೇರಿಸ್ತಾರೆ. ಅಂಡ್ ಗಲ್ಲಿಗೇರಿಸಿದ ಮೇಲೆ ಪೊಲಿಟಿಕಲಿ ಒಂದು ಇನ್ಸ್ಟೆಬಿಲಿಟಿ ಕಾಡುತ್ತೆ ಬಹಮನಿ ಸುಲ್ತಾನರಲ್ಲಿ. ಅಂತ ಸಂದರ್ಭದಲ್ಲಿ 5 ಸಾಮ್ರಾಜ್ಯಶಾಹಿಗಳೇನಂತ ಹೋಗುತ್ತಲ್ಲಿ ಬಹಮನಿನ ಒಡ್ಕೊಂಡು ಪ್ರಾರಂಭಗೊಳ್ತಕ್ಕಂಥದ್ದು ಅವರೇ. ಸೊ ಬಿಜಾಪುರದ ಒಂದು ಆದಿಲ್ ಶಾಹಿಗಳು, ಬೇರಾರ್ನ ಒಂದು ಇಮಾದ್ ಶಾಹಿಗಳು, ಅಂಡ್ ನಿಜಾಮ್ ಶಾಹಿಸ್ ಆಫ್ ಅಹಮದ್ ನಗರ್, ಅಂಡ್ ಗೋಲ್ಕೊಂಡದ ಒಂದು ಕುತುಬ್ ಶಾಹಿಗಳು, ಬರೀದ್ ಶಾಹಿಸ್ ಆಫ್ ಬೀದರ್ ಅಲ್ವಾ? ಸೊ 5 ಬರ್ತಕ್ಕಂಥದ್ದು. ಯಾವ್ಯಾವಾಗ ಮೊಟ್ಟ ಮೊದಲ ಸ್ಥಾಪನೆ ಆಗಿದ್ದು ಬಿಜಾಪುರದು 1489ರಲ್ಲಿ, ನೆಕ್ಸ್ಟ್ 1490ರಲ್ಲಿ ಬೇರಾರ್ ಮತ್ತೆ ಅಹಮದ್ ನಗರ್, 1512ರಲ್ಲಿ ಗೋಲ್ಕೊಂಡ, 1526ರಲ್ಲಿ ಬೀದರ್ ಏನ್ ಮಾಡ್ತಾ ಹೋಗುತ್ತಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಈಗ ಫೌಂಡರ್ಸ್ ನೋಡ್ತಾ ಹೋಗೋಣ. ಆದಿಲ್ ಶಾಹಿ ಒಂದು ಫೌಂಡರ್ ಯೂಸಫ್ ಆದಿಲ್ ಶಾ, ಇಮಾದ್ ಶಾಹಿ ಫೌಂಡರ್ ಫತೇವುಲ್ ಇಮಾದ್ ಶಾಹಿ, ಅಹಮದ್ ನಗರದ್ದು ಮಲ್ಲಿಕ್ ಅಹಮದ್ ನಿಜಾಮ್ ಶಾಹಿ, ಅಂಡ್ ಕುತುಬುಲ್ ಮುಲ್ಕ್ ಕುತುಬ್ ಶಾಹಿ ಆಫ್ ಗೋಲ್ಕೊಂಡ, ಅಂಡ್ ವಜೀರ್ ಅಮೀರ್ ಅಲಿ ಬರೀದ್ ಆಫ್ ದ ಬರೀದ್ ಶಾಹೀಸ್ ಓನ್ಲಿ. ಸೊ ನೋಡಿ, ಒಟ್ಟಾರೆಯಾಗಿ 5 ರಚನೆ ಆಗಿದ್ದು: ಬಿಜಾಪುರ, ಬೇರಾರ, ಅಹಮದ್ ನಗರ್, ಗೋಲ್ಕೊಂಡ, ಬೀದರ್. ಈಗ ನೋಡ್ತಾ ಬರೋಣ. ಸೊ ಬಿಜಾಪುರ ಇದೆ, ಬೇರಾರ ಇದೆ, ಬೀದರ್ ಇದೆ, ಓಕೆ, ಅಂಡ್ ಗೋಲ್ಕೊಂಡ ಇದೆ, ಅಹಮದ್ ನಗರ್ ಇದೆ. ಅಂದ್ರೆ 1 3 4 5 6, 1 3 4 5 ಮತ್ತೆ 6. ಆಪ್ಷನ್ ಬಿ ಏನಾಗಿದೆ ಅಲ್ಲಿ ಸರಿಯಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್. So who were the national level socialist leader who entered ಕಾಗೋಡು ಸತ್ಯಾಗ್ರಹ?
ಕಾಗೋಡು ಸತ್ಯಾಗ್ರಹಕ್ಕೆ ಎಂಟ್ರಿ ಆಗಿರ್ತಕ್ಕಂಥ 2 ರಾಷ್ಟ್ರೀಯ ಒಂದು ನಾಯಕರು ಯಾರು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಶಾಂತವೇರಿ ಗೋಪಾಲಗೌಡ ಮತ್ತೆ ಗರುಡ ಶರ್ಮಾ, ಆಪ್ಷನ್ ಬಿ ಖಾದ್ರಿ ಶಾಮಣ್ಣ ಮತ್ತೆ ಈಶ್ವರಪ್ಪ, ಆಪ್ಷನ್ ಸಿ ರಾಮ್ ಮನೋಹರ್ ಲೋಹಿಯಾ ಮತ್ತೆ ಜಯಪ್ರಕಾಶ್ ನಾರಾಯಣ್, ಆಪ್ಷನ್ ಡಿ ರಾಮ್ ಮನೋಹರ್ ಲೋಹಿಯಾ ಮತ್ತೆ ಇಲ್ಲಿ ಶಾಂತವೇರಿ ಗೋಪಾಲಗೌಡ. ಹಾಗಿದ್ರೆ ಕಾಗೋಡು ಸತ್ಯಾಗ್ರಹ ಅಂದ್ರೇನು? ಕಾಗೋಡು ಸತ್ಯಾಗ್ರಹ ಪ್ರಪ್ರಥಮ ಕರ್ನಾಟಕದ ಪ್ರಥಮ ಒಂದು ರೈತ ಸತ್ಯಾಗ್ರಹ ಅಂತಾನು ಕೂಡ ಇಲ್ಲಿ ಕರಿತಕ್ಕಂಥದ್ದು. ಇದನ್ನ 1951ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಒಂದು ಸಾಗರ ತಾಲೂಕಿನ ಒಂದು ಕಾಗೋಡು ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಗನೈಸ್ ಮಾಡ್ತಾ ಹೋಗ್ತೀವಿ. ಇದನ್ನ ಪ್ರಥಮ ರೈತ ಹೋರಾಟ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ ಹೇಳ್ತಕ್ಕಂಥದ್ದು. ಎಗನೆಸ್ಟ್ ಯಾರ ವಿರುದ್ಧ ಅಂತಂದ್ರೆ ಭೂ ಮಾಲೀಕರ ವಿರುದ್ಧದಲ್ಲಿ ಮಾಡ್ತಾ ಹೋಗ್ತಾರೆ. ಲೈಕ್ ಹೇಗೆ ಅಂತಂದ್ರೆ ಈ ರೈತರು ಭೂ ಮಾಲೀಕರ ಹತ್ರ ಸಾಲ ತಗೋಬೇಕಾದ್ರೆ ಅವಾಗ ಏನ್ ಮಾಡ್ತಿದ್ರು, ಕೊಳಗವನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ರು. ಒಂದು ಅಳತೆ ಮಾಪನವಾಗಿ ಕೊಳಗ ಯೂಸ್ ಮಾಡ್ತಿರ್ಬೇಕು. ಸಾಲ ಕೊಡ್ಬೇಕಾದ್ರೆ ಸಣ್ಣ ಒಂದು ಕೊಳಗ ಯೂಸ್ ಮಾಡ್ತಿದ್ರು, ಇಸ್ಕೋಬೇಕಾದ್ರೆ ದೊಡ್ಡ ಕೊಳಗ ಯೂಸ್ ಮಾಡ್ತಾ ಇದ್ರು. ಇಲ್ಲ ನಾವು ಅದೇ ಕೊಳಗ ಕೊಟ್ಟಿದ್ದು ಅಂತೇಳಿ ವಾದ ಮಾಡ್ಕೊಂಡು ಜನರಿಗೆ ಮೋಸ ಮಾಡ್ತಿದ್ರು. ಇದರಿಂದ ನಷ್ಟ ಅನುಭವಿಸ್ತಕ್ಕಂಥ ರೈತರು ಏನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ದಂಗೆನ ಏನ್ ಮಾಡ್ತಾರೆ, ಆ ಶೋಷಣೆ ವಿರುದ್ಧ ಆ ಭೂ ಮಾಲೀಕರು ಮತ್ತೆ ಗೇಣಿದಾರರ ವಿರುದ್ಧ ಏನ್ ಮಾಡ್ತಾರೆ, ದೊಡ್ಡದಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಈ ಒಂದು ಪ್ರೊಟೆಸ್ಟ್ಗೆ ದ 2 ಫೇಮಸ್ ಪರ್ಸನ್, ಒಂದು ಸಮಾಜವಾದಿ ಪಕ್ಷದ ಒಂದು ಶಾಂತವೇರಿ ಗೋಪಾಲಗೌಡ, ಹೌದು ಕರ್ನಾಟಕದ ಒಂದು ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ ಯಾರು ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ಶಿವಮೊಗ್ಗದ ಒಂದು ಶಾಂತವೇರಿ ಗೋಪಾಲಗೌಡರು. ಅಂಡ್ ಇವ್ರ ಜೊತೆಗೆ ಇನ್ನೊಬ್ಬರು ಪರ್ಸನ್ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅಂತ ಕರಿತೀವಿ. ಅವರಿಬ್ಬರು ಕೂಡ ಏನ್ ಮಾಡ್ತಾರೆ, ಪಾರ್ಟಿಸಿಪೇಷನ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ಆನ್ಸರ್ ಏನಾಗಿರುತ್ತೆ, ಆಪ್ಷನ್ ಡಿ ಆಗಿರುತ್ತೆ. ರಾಮ್ ಮನೋಹರ್ ಲೋಹಿಯಾ ಮತ್ತೆ ಇಲ್ಲಿ ಶಾಂತವೇರಿ ಗೋಪಾಲಗೌಡ ಅವರಿಬ್ಬರು ಕೂಡ ಏನ್ ಮಾಡ್ತಾರೆ, ಕಾಗೋಡು ಸತ್ಯಾಗ್ರಹದಲ್ಲಿ ಒಂದು ಪಾರ್ಟಿಸಿಪೇಷನ್ ಅಲ್ಲಿ ನೀಡ್ತಕ್ಕಂಥದ್ದು. ಇನ್ನು 18ನೇದು, ಸೊ ಕೆಳಗಿನಲ್ಲಿ ಹೊಂದಿಸಿ ಬರೀರಿ ಕೇಳ್ತಾ ಹೋಗಿದ್ದಾರೆ. ಸೊ ಮೊದಲನೇ ಪಟ್ಟಿನಲ್ಲಿ ನಮ್ಮ ಒಂದು ಓಕೆ ಯಾರು ನಾವು ಭಕ್ತಿ ಮೂವ್ಮೆಂಟ್ ಅಥವಾ ಏನಂತ ಕರಿತೀವಲ್ವಾ, ಆ ಒಂದು ಓಕೆ ಪರ್ಸನ್ ಸೇರಿರ್ತಕ್ಕಂಥ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್, ಸಾಮಾಜಿಕ ಮತ್ತೆ ಧಾರ್ಮಿಕ ಚಳವಳಿಯ ಒಂದು ಪ್ರಮುಖ ವ್ಯಕ್ತಿಗಳು. ಅಂಡ್ ಆ ಕಡೆ ಅವರ ಒಂದು ಗುರುಗಳ ಬಗ್ಗೆ ಏನ್ ಮಾಡ್ತಾ ಹೋಗಿದ್ದಾರೆ, ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳ್ತಾ ಇಲ್ಲಿ ಹೋಗಿರ್ತಕ್ಕಂಥದ್ದು ಅಲ್ವಾ. ಸೊ ಹೀಗಾಗಿದ್ರೆ ಈಗ ಸೊ ಯಾವ ಒಂದು ಕ್ವಶನ್ಸ್ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು, ಸೊ ಅದನ್ನ ಇಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲನೇದು ಇವಾಗ ಶಂಕರಾಚಾರ್ಯರು. ಶಂಕರಾಚಾರ್ಯರ ಅವರ ಒಂದು ಗುರುಗಳು ಯಾರಾಗಿದ್ದಾರೆ? ಸೊ ಶಂಕರಾಚಾರ್ಯ ಗುರುಗಳು ಗೋವಿಂದ ಒಂದು ಭಗವತ್ಪಾದರು ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಇನ್ನ ಮಧ್ವಾಚಾರ್ಯ ಗುರುಗಳು ಯಾರಾಗಿದ್ದಾರೆ, ಅದುವೇ ಅಚ್ಯುತ ಪ್ರೇಕ್ಷ ಅಂತ ಕರಿತಾ ಹೋಗ್ತೀವಿ. ಇನ್ನು ಅಣ್ಣ ಬಸವನರ ಗುರುಗಳು ಜಾತವೇದ ಮುನಿ ಅಥವಾ ಈಶಾನ್ಯ ಗುರುಗಳು. ಇನ್ನು ರಾಮಾನುಜಾಚಾರ್ಯ ಗುರುಗಳು ಯಾರಾಗಿದ್ದಾರೆ, ಯಾದವ ಪ್ರಕಾಶ್ ಆಗಿರತಕ್ಕಂಥ. ಆಪ್ಷನ್ ಡಿ 3, 4, 2, 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಇಟಲಿಯ ಪ್ರವಾಸಿಗ ಒಂದು ಪೇಟ್ರೋ ಡೆಲ್ಲಾ ವ್ಯಾಲೆ ಇಕ್ಕೇರಿಯಲ್ಲಿ ಯಾರ ನ್ಯಾಯಾಲಯಕ್ಕೆ ಭೇಟಿ ನೀಡಿದ್ದನು? ಆಪ್ಷನ್ ಎ ಸದಾಶಿವ ನಾಯಕ, ಆಪ್ಷನ್ ಬಿ ಮದಕರಿ ನಾಯಕ, ಆಪ್ಷನ್ ಸಿ ವೆಂಕಟಪ್ಪ ನಾಯಕ, ಆಪ್ಷನ್ ಡಿ ಶಿವಪ್ಪ ನಾಯಕ. ಈ ನೋಡ್ತಾ ಹೋಗೋಣ, ನಾಯಕ ಸಾಫ್ ಕೆಳದಿ ಇವ್ರನ್ನ ನಾವು ಇಕ್ಕೇರಿಯ ಒಂದು ನಾಯಕರು ಅಂತ ಕೂಡ ಕರೀತಾ ಹೋಗ್ತೀವಿ. ಆಗ್ಲೇ ಹೇಳಿದ ಇನ್ನೊಂದ್ಸಲ ಹಾಗೆ ತಗೊಂಡು ಹೋಗ್ತಾ ಇದ್ದೀನಿ ಎಕ್ಸ್ಪ್ಲನೇಷನ್. ಚೌಡಪ್ಪ ಮತ್ತು ಭದ್ರಪ್ಪನಾಗಿದ್ದಾರೆ ಇವರ ಒಂದು ಫೌಂಡರ್ಸ್ ಆಗಿದ್ದಾರೆ. ಇವರ ಒಂದು ರಾಜಧಾನಿ ಕೆಳದಿ, ಇಕ್ಕೇರಿ ಮತ್ತೆ ನಗರ ಆಗಿದ್ರೆ ಪ್ರಾದೇಶಿಕವಾಗಿ ಬಿದನೂರು ಮತ್ತೆ ಭುವನಗಿರಿ ಇತ್ತು. ಇವರ ಒಂದು ಲಾಂಛನ ಗಂಡಬೇರುಂಡ. ಹೌದು, ಮೈಸೂರಿನವರು ತಮ್ಮ ಲಾಂಛನ ಗಂಡಬೇರುಂಡ ಇಟ್ಕೊಳ್ಳೋಕ್ಕಿಂತ ಮುಂಚೆನೆ ಯಾವ ಒಂದು ಆಸ್ಥಾನದವರು ತಮ್ಮ ಲಾಂಛನ ಇಟ್ಕೊಂಡಿದ್ರು ಅಂತ ಕೇಳಿದ್ರೆ ಆನ್ಸರ್ ಇಸ್ ಕೆಳದಿಯ ಒಂದು ನಾಯಕರು. ಅಂಡ್ ಇದರಲ್ಲಿ ಇರ್ತಕ್ಕಂಥ ದ ಫೇಮಸ್ ಶಿವಪ್ಪ ನಾಯಕ. ಹಾಗಿದ್ರೆ ಈ ಕೆಳದಿ ನಾಯಕರು ಯಾವ ಯಾವ ಪ್ರದೇಶಗಳಲ್ಲಿ ನಮ್ಮನ್ನ ಆಳ್ವಿಕೆ ಮಾಡಿದ್ರು? ದ ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಶಿವಮೊಗ್ಗ ಇರ್ಬೋದು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಕೇರಳದ ಕಾಸರಗೋಡು, ಕೊಡಗು, ಹಾಸನ, ತುಮಕೂರು, ಚಿತ್ರದುರ್ಗ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ ಏನ್ ಮಾಡ್ತಾ ಹೋಗ್ತಾರೆ, ತಮ್ಮ ಆಳ್ವಿಕೆನಲ್ಲಿ ನಡೆಸಿದ್ರು. ಇಲ್ಲಿ ಸೊ ಶಿವಪ್ಪ ನಾಯಕ ಹೇಗೆ ಇಂಪಾರ್ಟೆಂಟು, ಅವ್ರಿಗಿಂತ ಮುಂಚೆ ಹಿರಿಯ ವೆಂಕಟಪ್ಪ ನಾಯಕನು ಕೂಡ ಇಲ್ಲಿ ಇಂಪಾರ್ಟೆಂಟು. ಸೊ ಇವರ ಕಾಲದಲ್ಲಿ ಸಂಪೂರ್ಣವಾಗಿ ಕೆಳದಿ ನಾಯಕರು ಏನ್ ಮಾಡ್ತಾರೆ, ಸ್ವತಂತ್ರವನ್ನ ಘೋಷಣೆ ಮಾಡ್ಕೊಂಡು ಇಲ್ಲಿ ಆಡಳಿತಕ್ಕೆ ಬರ್ತಕ್ಕಂಥದ್ದು. ಈ ರೀತಿಯಾಗಿ ಇವ್ರೇನ್ ಮಾಡ್ತಾರೆ, ಸೊ ಕರಾವಳಿಯ ಒಂದು ಚಂದ್ರಗಿರಿ ದೇವರಿಗೆ ಏನ್ ಮಾಡ್ತಾರೆ, ವಿಜಯ ಒಂದು ಯಾತ್ರನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಸೊ ಕರಾವಳಿ ತೀರದಿರ್ತಕ್ಕಂಥ ಒಂದು ಉಳ್ಳಾಳದ ಒಂದು ರಾಣಿ ಅಬ್ಬಕ್ಕಾದೇವಿ ಅಂತ ಕರಿತೀವಿ, ಅವರ ಒಂದು ಸಹಾಯನ ಪಡ್ಕೊಂಡು ಪೋರ್ಚುಗೀಸರ ಮೇಲೆ ದಾಳಿಯನ್ನ ಇಟ್ಟು ಪೋರ್ಚುಗೀಸರನ್ನು ಕೂಡ ಏನ್ ಮಾಡ್ತಾರೆ, ಇಲ್ಲಿ ಸೋಲಿಸ್ತಕ್ಕಂಥ ಕೆಲಸ ಈ ವೆಂಕಟಪ್ಪ ನಾಯಕ ಇಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಜೊತೆಗೆ ಆದಿಲ್ ಶಾಹಿಸ್ಗಳು ಏನ್ ಮಾಡ್ತಾರೆ, ಇವರ ಮೇಲೆ ದಂಡೆತ್ತಿ ಬಂದಾಗ ಹಾನಗಲ್ ಬಳಿ ಏನ್ ಮಾಡ್ತಾರೆ, ಅವ್ರನ್ನ ಸೋಲಿಸ್ತಾರೆ. ಅಂಡ್ ಹಾನಗಲ್ಲಲ್ಲಿ ಏನ್ ಮಾಡ್ತಾರೆ, ಒಂದು ಧಾರ್ಮಿಕ ಒಂದು ಅಥವಾ ಇಲ್ಲಿ ವಿಜಯ ಸ್ತಂಭವನ್ನು ಕೂಡ ಏನ್ ಮಾಡ್ತಾರೆ, ಇಲ್ಲಿ ನಿರ್ಮಾಣವನ್ನ ಇಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಇವರ ಕಾಲದಲ್ಲಿ 1423ರಲ್ಲಿ ಇಟಲಿಯ ಪ್ರವಾಸಿಗಾಗಿರ್ತಕ್ಕಂಥ
ಪಿತ್ರೋದೆಲ್ಲವೆಲ್ಲ ಅಂತ ಕರಿತೀವಿ, ಅವರು ಕೆಳದಿಗೆ ಭೇಟಿನಲ್ಲಿ ನೀಡ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅಂಡ್ ಇವರು ಭುವನಗಿರಿ ದುರ್ಗದಲ್ಲಿ ಏನ್ ಮಾಡ್ತಾರೆ, ಒಂದು ಮಸೀದಿನೂ ಕೂಡ ನಿರ್ಮಾಣ ಮಾಡ್ತಾರೆ. ಜೊತೆಗೆ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಒಂದು ವುಡನ್ ಪ್ಯಾಲೇಸ್ ಕೂಡ ಇವರೇ ನಿರ್ಮಾಣ ಮಾಡ್ತಕ್ಕಂಥದ್ದು. ನಾವು ಆ ಪ್ಯಾಲೇಸಿಗೆ ಶಿವಪ್ಪ ನಾಯಕ ಅರಮನೆ ಅಂತ ಕರಿತೀವಿ, ಬಟ್ ನಿರ್ಮಾಣ ಮಾಡೋ ಕೀರ್ತಿ ವೆಂಕಟಪ್ಪ ನಾಯಕನಿಗೆ ಹೋಗ್ಬೇಕು. ಇತ್ತೀಚೆಗೆ ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ ಒಂದು ಪ್ಯಾಲೇಸ್ ಒಂದು ಅಪ್ಡೇಟ್ ಆಗ್ತಿರೋದು. ಯಾವುದು ಅಂತಂದ್ರೆ ಶಿವಮೊಗ್ಗದ ಒಂದು ಶಿವಪ್ಪ ನಾಯಕನ ಅರಮನೆ. ಇದನ್ನ ಕಟ್ಟಿದ್ದು ವೆಂಕಟಪ್ಪ ನಾಯಕ, ಬಟ್ ಆ ಅರಮನೆಗೆ ನಾವು ಶಿವಪ್ಪ ನಾಯಕ ಒಂದು ಅರಮನೆ ಅಂತ ಕರೀತಾ ಹೋಗ್ತೀವಿ. ಹಾಗಿದ್ರೆ ಈ ಕ್ವಶನ್ ಯಾವ್ದು ಆನ್ಸರ್ ಆಗಿರುತ್ತೆ? ಆಪ್ಷನ್ ಸಿ, ಮದಕರಿಯ ಒಂದು ನಾಯಕ ಏನಾಗಿರುತ್ತೆ, ಸಾರಿ ವೆಂಕಟಪ್ಪ ನಾಯಕ ಅಂತ ಕರಿತೀವಿ, ಅವ್ರಲ್ಲಿ ಆನ್ಸರ್ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, 20th ಕ್ವಶನ್, ವಿಜಯನಗರದ ಒಂದು ಕೃಷ್ಣದೇವರಾಯರ ಒಂದು ಇಲ್ಲೇನ್ ಮಾಡ್ತಾ ಹೋಗಿದ್ರೆ ಈ ಕೆಳಗಿನ ಒಂದು ಘಟನೆಗಳನ್ನ ಇವಾಗ ಪರಿಗಣಿಸಿ ಅಂತ ಏನ್ ಮಾಡ್ತಾ ಹೋಗಿದ್ರೆ ಹೇಳಿರ್ತಕ್ಕಂಥದ್ದು. ಮೊದಲನೇ ಘಟನೆ ವಿಜಯನಗರದ ಒಂದು ಕೃಷ್ಣದೇವರಾಯರ ಆಳ್ವಿಕೆ. ಎರಡನೇದು ಕುತುಬ್ ಮಿನಾರ್ನ ನಿರ್ಮಾಣ. ಆಪ್ಷನ್ ಸಿ, ಭಾರತಕ್ಕೆ ಒಂದು ಪೋರ್ಚುಗೀಸರ ಒಂದು ಆಗಮನ. ಆಪ್ಷನ್ ಡಿ, ಡೆತ್ ಆಫ್ ದ ಫಿರೋಜ್ ಶಾ ತುಘಲಕ್. ಸಿಂಪಲ್ ಆಗಿದೆ ಇದು, ನೀವು ಆರಾಮ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಲೈಕ್ ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಈ 4ರಲ್ಲಿ ನಿಮ್ ಪ್ರಕಾರ ಫಸ್ಟ್ ಬಂದವರು ಯಾರು? ಕುತುಬ್ ಮಿನಾರ್ ಅಲ್ವಾ? ಯಾಕೆ? ಕುತುಬುದ್ದೀನ್ ಐಬಕ್, ಡೆಲ್ಲಿ ಸುಲ್ತಾನೇಟ್ಸ್, ಕ್ರಿಸ್ತಶಕ 1191 ಅಂತ ಕರೀತಾ ಹೋಗ್ತೀವಿ. ಆ ಒಂದು ಕಾಲದಲ್ಲಿ ಇದು ನಿರ್ಮಾಣ ಆಗಿದ್ದು. ಸೊ ಆಪ್ಷನ್ 2 ಏನಾಗಿರುತ್ತೆ ಇವಾಗ ಫಸ್ಟ್ ಆಗಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಇವಾಗ ವಿಜಯನಗರದಲ್ಲಿ ಕೃಷ್ಣದೇವರಾಯರ ಒಂದು ಆಳ್ವಿಕೆ ಇದು ಯಾವ್ಯಾರು? 1510ರಲ್ಲಿ. ಭಾರತಕ್ಕೆ ಒಂದು ಪೋರ್ಚುಗೀಸರ ಆಗಮನ 1498ರಲ್ಲಿ. ಫಿರೋಜ್ ಶಾ ತುಘಲಕ್, ನಮ್ಮಲ್ಲಿ ವಿಜಯನಗರ ಸ್ಥಾಪನೆ ಆದಾಗ ಯಾರಿದ್ರು? ಮೊಹಮ್ಮದ್ ಬಿನ್ ತುಘಲಕ್ ಇದ್ದ. ಯಾವಾಗ? 1436ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಇದ್ದ. ಇವಾಗ ನಂಗೆ ನೆಕ್ಸ್ಟ್ ಕೊಟ್ಟಿರ್ತೇನೆ ಇವಾಗ ಭಾರತಕ್ಕೆ ಪೋರ್ಚುಗೀಸ್ ಆಗಮನ ಮತ್ತೆ ಕೃಷ್ಣದೇವರ ಆಳ್ವಿಕೆ. ಅಂದ್ರೆ ಈ 2 ಇವೆಂಟ್ಗಿಂತ ಮುಂಚೆನೆ ಫಿರೋಜ್ ಶಾ ತುಘಲಕ್ ಏನಾಗಿರ್ತಾನಲ್ಲಿ ಸತ್ತಿರ್ಬೋದು. ಅರೌಂಡ್ ಒಂದು 13th ಸೆಂಚುರಿ ಅಂತ ಅನ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಮೊದಲನೇದು 11th ಸೆಂಚುರಿ, 4ನೇದು 13th ಸೆಂಚುರಿ, ಇದು 14th ಸೆಂಚುರಿ, ಇದು 15th ಸೆಂಚುರಿ. ಈ ಕ್ರಾನಾಲಜಿಕಲ್ ಮಾಡ್ತಾ ಹೋದ್ರೆ ಈಗ 2431 ಆಪ್ಷನ್ ಏನಾಗಿರುತ್ತೆ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ. ನನಗೆ ಡೇಟ್ ಗೊತ್ತಿಲ್ಲ ಯಾವ ಫಿರೋಜ್ ಶಾ ತುಘಲಕ್ ತೀರ್ಕೊಂಡ ಅಂತೇಳಿ, ಬಟ್ ಐ ಯೂಸ್ ದ ಲಾಜಿಕ್. ಹೇಗೆ ಲಾಜಿಕ್ ಯೂಸ್ ಮಾಡಿದೆ? ಮೊಹಮ್ಮದ್ ಬಿನ್ ತುಘಲಕ್ 1336 ಅಂತಂದ್ರೆ ಆಸುಪಾಸು ಏನು ವರ್ಷ, 1000 ವರ್ಷ ಬದುಕಿರ್ತಾನ, ಅವನು 100 ವರ್ಷ ಬದುಕಿರ್ತಾನ, ಒಂದು 60-70 ವರ್ಷ ಬದುಕಿರ್ತಾನೆ ಅನ್ಕೊಳ್ಳೋಣ. ಇವಾಗ ಮ್ಯಾಕ್ಸಿಮಮ್ ಅನ್ಕೊಂಡ್ರು ಕೂಡ 14ನೇ ಶತಮಾನದ ಆಸುಪಾಸಲ್ಲೇ ಬರ್ಬೋದು. ಇದು 1498. ಅಯ್ಯಪ್ಪ, 200 ವರ್ಷ ಡಿಫ್ರೆನ್ಸ್ ತೊಗೊಳಕ್ ಆಗೋದಿಲ್ಲ ಅಲ್ಲಿ. ಸೊ ಬೆಟರ್ ವಿಲ್ ಗೋ ವಿತ್ ದ ಮಿಡಲ್ ಆರ್ಡರ್ ಅಂತ ಕನ್ಸಿಡರೇಷನ್ ಮಾಡ್ಕೊಂಡ್ರೆ 2431 ಏನಾಗಿರುತ್ತೆ ಅಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ದ ಫಾಲೋವಿಂಗ್ ಮೀನ್ಸ್ ಕ್ರಾನಾಲಜಿಕಲ್ ಆರ್ಡರ್ ಆಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಮೈಸೂರಿನಲ್ಲಿ ಬ್ರಿಟಿಷ್ ಆಡಳಿತದ 50 ವರ್ಷಗಳ ಎಂಬ ಶೀರ್ಷಿಕೆಯ ಪ್ರಸಿದ್ಧ ಸಂಪಾದಕೀಯ ಕೃತಿಯನ್ನು ಬರೆದವರು ಯಾರು? ಹೌದು, 1831ರಿಂದ 1881ವರೆಗೆ 50 ವರ್ಷಗಳ ಕಾಲ ಏನಾಗಿರುತ್ತೆ ಮೈಸೂರು ಕಮಿಷನರ್ ಅವಳಿರುತ್ತೆ. ಆ ಸಂದರ್ಭದಲ್ಲಿ 7 ಜನ ಕಮಿಷನರ್ಸ್ ಏನ್ ಮಾಡ್ತಾರೆ, ಮೈಸೂರಲ್ಲಿ ಆಳ್ವಿಕೆ ನಡೆಸಿರ್ತಾರೆ. ಇದನ್ನ ಕುರಿತಾಗೆ ಈ ಒಂದು ಶೀರ್ಷಿಕೆನಲ್ಲಿ ಮೈಸೂರಿನಲ್ಲಿ ಬ್ರಿಟಿಷ್ ಆಳ್ವಿಕೆಯ 50 ವರ್ಷಗಳ ಕಾಲ ಅಂತ ಏನ್ ಮಾಡ್ತಾರೆ, ಒಂದು ಶೀರ್ಷಿಕೆ ಬರೀತಾರೆ. ಲಂಡನ್ ಅಲ್ಲಿ ಸೌಂಡ್ ಮಾಡುತ್ತೆ ಇದು ಆಕ್ಚುಲಿ. ಇದು ಹಾಗಿದ್ರೆ ಇದನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರ್ಯಾರು? ಇದನ್ನ ಬರೀತಕ್ಕಂಥ ಒಂದು ವ್ಯಕ್ತಿ ಯಾರು? ಅಂಡ್ ದಿಸ್ ವಾಸ್ ದ ಕ್ವಶನ್ ವಿ ಹ್ಯಾವ್ ಟೇಕನ್ ಫ್ರಮ್ ದ ಮೈಸೂರು ಗೆಜೆಟಿಯರ್. ಮೈಸೂರು ಒಂದು ಗೆಜೆಟಿಯರ್ ಅಂತ ಕರಿತೀವಲ್ವಾ, ಆ ಗೆಜೆಟಿಯರ್ ಏನ್ ಮಾಡ್ತಾ ಹೋಗಿದೀವಿ, ಈ ಕ್ವಶನ್ ನಲ್ಲಿ ತಗೊಂಡಿರ್ತಕ್ಕಂಥದ್ದು. ಹಾಗಿದ್ರೆ ಯಾರು ಬರೆದ್ರು? ಆನ್ಸರ್ ಇಸ್ ದಿವಾನ್ ಸಿ ರಂಗಾಚಾರ್ಲು ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಶೀರ್ಷಿಕೆಯಲ್ಲಿ ಬರೆದಿರ್ತಕ್ಕಂಥದ್ದು. ಹಾಗಿದ್ರೆ ದಿವಾನ್ ಸಿ ರಂಗಾಚಾರ್ಲು ಬಗ್ಗೆ ಹೇಳ್ಬೇಕು ಅಂದ್ರೆ 1881 ಆದ್ಮೇಲೆ ಲಾರ್ಡ್ ರಿಪ್ಪನ್ ಅವ್ರು ವಯಸ್ಸರಾಗಿರ್ತಾರೆ. ಅವ್ರೇನ್ ಮಾಡ್ತಾರೆ, ಅಧಿಕಾರವನ್ನ ಮತ್ತೆ ಮೈಸೂರಿಗೆ ಇಲ್ಲಿ ಹಸ್ತಾಂತರ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 10ನೇ ಜಯಚಾಮರಾಜ ಒಡೆಯರ್ ಅವರಾಗಿರ್ತಾರೆ ದಿವಾನ್ರಾಗಿ. ದಿವಾನ್ ಸಿ ರಂಗಾಚಾರ್ಲು ಏನ್ ಮಾಡ್ತಾರಲ್ಲಿ ಕಾರ್ಯವನ್ನಲ್ಲಿ ನಿರ್ವಹಣೆ ಮಾಡ್ತಾ ಇದ್ರು. ಅಂಡ್ ಆ ಒಂದು ಇವೆಂಟ್ಗೆ 1881ರಲ್ಲಿ ಮೈಸೂರನ್ನ ವಾಪಸ್ ಕೊಡ್ತಾರಲ್ವಾ, ಈ ಒಂದು ಪ್ರಕ್ರಿಯೆ ಅಂತ ಕರಿತೀವಿ ನಾವು ಪುನರ್ದಾನ ಪ್ರಕ್ರಿಯೆ ಅಂತ ಕರಿತೀವಿ. ಈ ಪುನರ್ದಾನ ಸಂದರ್ಭದಲ್ಲಿ ರಾಜ ಆಗಿದ್ದ ವ್ಯಕ್ತಿ ಯಾರು ಅಂತಂದ್ರೆ 10ನೇ ಜಯಚಾಮರಾಜ ಒಡೆಯರ್, ಬಟ್ ಅದು ದಿವಾನ್ರಾಗಿದ್ದಾರು ದಿವಾನ್ ಸಿ ರಂಗಾಚಾರ್ಲು. ಇವರು 1874ರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಈ ಪುಸ್ತಕವನ್ನಲ್ಲಿ ರಿಲೀಸ್ ಮಾಡ್ತಕ್ಕಂಥ, ಬಟ್ ಲಂಡನ್ ಅಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಎಡಿಟೋರಿಯಲ್ ಇದು ಕೃತಿಯಾಗಿರುತ್ತೆ.
ಅಂಡ್ ಇವ್ರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ 1881ರಲ್ಲಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂದ್ರೆ ದ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಜೊತೆಗೆ 144 ನಾಮನಿರ್ದೇಶಿತ ಒಂದು ಮೆಂಬರ್ಸ್ ಇರ್ತಾರೆ. ಇದರ ಮೂಲ ಉದ್ದೇಶ ಜವಾಬ್ದಾರಿಯುತ ಒಂದು ಸರ್ಕಾರವನ್ನಲ್ಲಿ ರಚನೆ ಮಾಡೋದು ಇದರ ಒಂದು ಮೂಲ ಉದ್ದೇಶ ಆಗಿರುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಸೊ ಇವ್ರ ಕಾಲದಲ್ಲಿ ಬೆಂಗಳೂರು ಟು ಮೈಸೂರು ಮತ್ತೆ ತಿಪ್ಟೂರು ನಡುವೆ ಏನ್ ಮಾಡ್ತಾರೆ, ರೈಲ್ವೆ ಹಳಿಗಳನ್ನ ಹಾಕೊಡ್ತಾರೆ. ಜೊತೆಗೆ 1882ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರೆ, KGF ಅಲ್ಲಿ ಚಿನ್ನದ ಒಂದು ಗಣಿಗೋಸ್ಕರ ಏನ್ ಮಾಡ್ತಾರೆ, ಟೆಂಡರ್ನು ಕೂಡ ಇಲ್ಲಿ ಕಾಲ್ ಫಾರ್ ಮಾಡ್ತಕ್ಕಂಥದ್ದು. ಇನ್ನು ಅಷ್ಟೇ ಅಲ್ಲದೆ ಸೊ ಇವರ ಕಾಲದಲ್ಲೇ ನಾವು ರಂಗಾಚಾರ್ಯರು ಏನ್ ಮಾಡ್ತಾರೆ, ಬಸವಪ್ಪ ಶಾಸ್ತ್ರಿ ಅವರು ಅವರಿಗೆ ಬಸವಪ್ಪ ಶಾಸ್ತ್ರಿ ಅವ್ರು ಏನ್ ಮಾಡ್ತಾರೆ, ಅಭಿನವ್ ಕಾಳಿದಾಸ ಬರೆದಿರ್ತಕ್ಕಂಥ ಒಂದು ಅಭಿಜ್ಞಾನ ಶಾಕುಂತಲನ ಕನ್ನಡ ಭಾಷೆ ಕನ್ವರ್ಟ್ ಮಾಡ್ತಾರೆ. ಇದನ್ನ ಮೆಚ್ಚಿ ಶ್ರೀ ರಂಗಾಚಾರ್ಯರು ಏನ್ ಮಾಡ್ತಾರೆ, ಆ ಒಂದು ಯಾರು ಬಸವಪ್ಪ ಶಾಸ್ತ್ರಿಯವರಿಗೆ ಅಭಿನವ ಕಾಳಿದಾಸ್ ಅಂತಾನು ಕೂಡ ಏನ್ ಮಾಡ್ತಾರೆ, ಒಂದು ಬಿರುದನಲ್ಲಿ ನೀಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಅಬೌಟ್ 22nd ಕ್ವಶನ್. ಸೊ ಇಲ್ಲಿ ಕೇಳಿರ್ತಕ್ಕಂಥ ರಾಷ್ಟ್ರಕೂಟರ ಒಂದು ದೊರೆಯಾಗಿರ್ತಕ್ಕಂಥ ಅಮೋಘ ವರ್ಷ ಒಂದು ನೃಪತುಂಗನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಅರಬ್ ಪ್ರವಾಸಿಗ ಸುಲೇಮಾನ್ ಕ್ರಿಸ್ತಶಕ 851ರಲ್ಲಿ ಸೊ ಯಾರ ಸ್ಥಾನಕ್ಕೆ, 1ನೇ ಅಮೋಘ ವರ್ಷನ ಸ್ಥಾನಕ್ಕೆ ಭೇಟಿ ನೀಡಿದರು. ಆಪ್ಷನ್ ಬಿ, ಸುಲೇಮಾನ್ ಅರಬ್ ವ್ಯಾಪಾರಿ ಮತ್ತಲ್ಲಿ ತನ್ನ ಖಾತೆಯಲ್ಲಿ 1ನೇ ಅಮೋಘ ವರ್ಷ ವಿಶ್ವದ ಒಂದು 4 ಶ್ರೇಷ್ಠ ರಾಜರಲ್ಲಿ ಒಬ್ಬರು ಅಂತ ಕರೆದಿದ್ದಾನೆ. ಅಂಡ್ ಈ ಒಂದು ಸುಲೇಮಾನ್ ಒಂದು ಪುಸ್ತಕ ಬರ್ದಿದ್ದಾನೆ. ಆ ಪುಸ್ತಕದ ಹೆಸರೇ ಸಿಲ್ಸಿಲತ್ ಅಲ್ ತವಾರಿಕ್. ಹಾಗಿದ್ರೆ ಈ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಸರಿಯಾಗಿದೆ? ಸೊ ನೋಡ್ತಾ ಹೋಗೋಣ ಇವಾಗ. ಸೊ ಈ ಅಮೋಘ ವರ್ಷ ನೃಪತುಂಗ ಹೌದು. ಸೊ ನಾವ್ ಇವತ್ತಿಗೂ ಕೂಡ ಅಷ್ಟೇ ಸೊ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಇಲ್ಲಿ BMTC ಏನ್ ಮಾಡ್ತಾರೆ, ನೃಪತುಂಗ ಅವಾರ್ಡ್ನ ಕೊಡ್ತಾರೆ. ಲಾಸ್ಟ್ ಇಯರ್ ಜಾನಕಿ ಶ್ರೀನಿವಾಸ ಮೂರ್ತಿ ಅಥವಾ ವೈದೇವಿಯರ್ ಏನ್ ಮಾಡ್ತಾರೆ, ಈ ಅವಾರ್ಡ್ನ ತಗೊಂಡಿದ್ರು. ಆ ಅವಾರ್ಡ್ನ ಮೊತ್ತ 7,01,000 ರೂಪಾಯಿ ಆಗಿದೆ. ಸೊ ಈ ಒಂದು ಅವಾರ್ಡ್ನ ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ BMTC ಮತ್ತೆ ಕಾಸಾಪ್ ಏನ್ ಮಾಡ್ತಾರೆ, 1 ಕೋಟಿ ರೂಪಾಯಿ ಮಾಡ್ತಾರೆ ದೇಣಿಗೆನ ಸಂಗ್ರಹಣೆ ಮಾಡ್ಕೊಂಡು ಇಟ್ಟಿದ್ರು. ಆ ದೇಣಿಗೆ ಬರ್ತಕ್ಕಂಥ ಇಂಟ್ರೆಸ್ಟ್ ರೂಪದಲ್ಲಿ ಮಾಡ್ತಾ ಹೋಗ್ತಾರೆ. ಅದನ್ನ ಪ್ರಶಸ್ತಿ ಮೊತ್ತನಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಜೊತೆಗೆ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಈ ಒಂದು ಅವಾರ್ಡ್ಗೆ ಕರ್ನಾಟಕದ ಒಂದು ಜ್ಞಾನಪೀಠ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಸೊ ಈ ಒಂದು ಅಮೋಘ ವರ್ಷ ನೃಪತುಂಗನ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ಇವಾಗ ಇವನ ಆಸ್ಥಾನದಲ್ಲಿ ಶ್ರೀ ವಿಜಯ ನೆಲೆಸಿದ್ರು. ಅವರು ಕನ್ನಡದ ಒಂದು ಉಪಲಬ್ಧ ಕೃತಿಯಾಗಿರ್ತಕ್ಕಂಥ ಕವಿರಾಜ ಮಾರ್ಗವನ್ನ ಶ್ರೀ ವಿಜಯ ಇರಲಿ ರಚನೆ ಮಾಡಿರ್ತಕ್ಕಂಥದ್ದು. ಇವರ ಆಸ್ಥಾನದಲ್ಲೇ ಸೊ ಕ್ರಿಸ್ತಶಕ 851ರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಸೊ ಇವರು ಅರಬ್ ಪ್ರವಾಸಿಗ ಸುಲೇಮಾನ್ ಏನ್ ಮಾಡ್ತಾ ಹೋಗ್ತಾರೆ, ಇವನ ಒಂದು ರಾಜಧಾನಿ ಆಗಿರ್ತಕ್ಕಂಥ ಮಾನ್ಯಕೇಟಕ್ಕೆ ಏನ್ ಮಾಡ್ತಿರ್ಲಿ ವಿಸಿಟ್ ಅನ್ನ ಕೊಡ್ತಕ್ಕಂಥದ್ದು. ಆಕ್ಚುಲಿ ರಾಷ್ಟ್ರಕೂಟರ ಒಂದು ರಾಜಧಾನಿ, ಮೊದಲ ರಾಜಧಾನಿ ಯಾವ್ದಾಗಿತ್ತು, ಯಲಚಪುರ ಆಗಿತ್ತು ಅಥವಾ ಎಲ್ಲೋರ ಅಂತ ಕರಿತೀವಿ. ಅಲ್ಲಿಂದ ಮಯೂರ ಬಂಡಿ ಬರ್ತಾರೆ. ಅಮೋಘ ವರ್ಷ ನೃಪತುಂಗ ಏನ್ ಮಾಡ್ತಾನೆ, ಸೊ ಮಾನ್ಯಕೇಟವನ್ನ ರಾಜಧಾನಿಯ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾನೆ. ಇದೇ ರಾಜಧಾನಿಗೆ ಈ ಅರಬ್ ಟ್ರಾವೆಲರ್ ಸುಲೇಮಾನ್ ವಿಸಿಟ್ ಮಾಡ್ತಾರೆ. ಅಂಡ್ ತಮ್ಮ ಒಂದು ಸಿಲ್ಸಿಲತ್ ಅಲ್ ತವಾರಿಕ್ ಪುಸ್ತಕದಲ್ಲಿ ಅಮೋಘ ವರ್ಷನ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಏನು ಅಂತಂದ್ರೆ, ಪ್ರಪಂಚದ 4 ಮಹಾನ್ ಸಾಮ್ರಾಜ್ಯಗಳಲ್ಲಿ ಇವನ ಸಾಮ್ರಾಜ್ಯವು ಕೂಡ ಒಂದಾಗಿತ್ತು. ಹಾಗೆ ಉಳ್ಕಿದ 3 ಯಾವುದು, ಬಾಗ್ದಾದ್, ಚೀನಾ ಮತ್ತೆ ಕಾನ್ಸ್ಟಂಟಿನೋಪಲ್ ಅಂತ ಕರಿತೀವಿ. ಈ 3ಗಳ ಜೊತೆಗೆ ಮಾನ್ಯಕೇಟನು ಕೂಡ ಒಂದಾಗಿತ್ತು ಅಂತ ಏನ್ ಮಾಡ್ತಾರೆ, ಈ ಒಂದು ವ್ಯಕ್ತಿ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಈ ಮೇಲಿನ ಎಲ್ಲಾ ಹೇಳಿಕೆಗಳು ಕೂಡ ಏನಾಗಿದೆ, ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಲಾಸ್ಟ್ ಕ್ವಶನ್, 23rd ಕ್ವಶನ್. ಇದು ಮೊನ್ನೆ KS ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್. ನಾನು ಯಾಕೆ ಮತ್ತೆ ರಿಪಿಟೇಷನ್ ಮಾಡಿದೆ, ಕ್ವಶನ್ ಮತ್ತೆ ಬರುತ್ತೆ ಅಂತ ಅಲ್ಲ. ಈ ಕ್ವಶನ್ ಅಲ್ಲಿ ಒಂದು ಲಾಜಿಕ್ ಇತ್ತು. ಆ ಲಾಜಿಕ್ ಹಿಡ್ಕೊಂಡ್ರೆ ನೀವು ಕ್ವಶನ್ ಆನ್ಸರ್ ಮಾಡಬಹುದಿತ್ತು. ಎಷ್ಟೋ ಜನ ಈ ಕ್ವಶನ್ ಆನ್ಸರ್ ಮಾಡಕ್ಕೆ ಫೇಲ್ಯೂರ್ ಆದ್ರು. ವಾಟ್ ಇಸ್ ದಟ್ ಲಾಜಿಕ್? ದ ಲಾಜಿಕ್ ಈಸ್ ಆಲ್ ಅಬೌಟ್ ದ ಯಾವುದು ಅಂತಂದ್ರೆ, ದಟ್ ಈಸ್ ಅಬೌಟ್ ದ ಇಟ್ ವಾಸ್ ಬ್ಯಾನ್ಡ್ ಇನ್ ದ ಇಯರ್ 1890. ಸಿಯರ್ ಇದನ್ನ ಬ್ಯಾನ್ ಮಾಡಿದ ವ್ಯಕ್ತಿ ಯಾರು ಗೊತ್ತಾ? ಇದನ್ನ ಬ್ಯಾನ್ ಮಾಡಿದ ವ್ಯಕ್ತಿ ಮಾರ್ಕ್ ಕಬ್ಬನ್ ಅಂತ ಕರಿತೀವಿ. ಕಮಿಷನರ್ ಅವಧಿನಲ್ಲಿ ಅವ್ರು ಬ್ಯಾನ್ ಮಾಡಿದ್ದು, ಸರಿನಾ? ಮಾರ್ಕ್ ಕಬ್ಬನ್ ಬರದೆ ಯಾವಾಗ 1831ರಿಂದ 1881 ಒಳಗಿನು ಬರ್ತಾ ಹೋಗ್ತಾನೆ. ಇಸ್ ಕ್ಲಿಯರ್? ಓಕೆನಾ? ಅಂದ್ರೆ ಇವಾಗ ಅವ್ರು 1891 ಕೇಳಿದ್ರೆ ಇಟ್ಸ್ ಬಿಯಾಂಡ್ ಇಯರ್ ಕೇಳಿದರೆ ಆಪ್ಷನ್ಸ್ ಏನಾಗಿರುತ್ತೆ, ಇವಾಗ ಫಾಲ್ಸ್ ಆಗಿದೆ. ಇಫ್ ಬಿ ಇಸ್ ಫಾಲ್ಸ್, ಆಪ್ಷನ್ ಏನಲ್ಲಿ ಬಿ ಇದೆ ರಾಂಗ್, ಆಪ್ಷನ್ ಬಿನೇ ಓಕೆ, ಸಿನಲ್ಲೂ ಕೂಡ ಬಿ ಇದೆ ರಾಂಗ್, ಆಪ್ಷನ್ ಡಿನಲ್ಲೂ ಕೂಡ ಇದೆ ಬಿ ಇದೆ ರಾಂಗ್, ಆಪ್ಷನ್ 2 ಎ ಮತ್ತೆ ಸಿ ಏನಾಗಿದೆ ಅಲ್ಲಿ ಸರಿಯಾಗಿ ಇರ್ತಕ್ಕಂಥದ್ದು. ಕುಮರಿ ಕಲ್ಟಿವೇಶನ್ ಇದೇನಾಗಿದೆ, ಇದೊಂದು ಸ್ಥಳಾಂತರ ಬೇಸಾಯ ಅಥವಾ ನಾವು ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಕರೀತಾ ಹೋಗ್ತೀವಿ. ಒಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಪಶ್ಚಿಮ ಘಟ್ಟಗಳು ಏನ್ ಮಾಡ್ತಾ ಹೋಗ್ತಾರೆ, ಈ ಸ್ಥಳಾಂತರ ಬೇಸಾಯ ಪದ್ಧತಿಗೆ ನಾವೇಂತ ಕರಿತೀವಿ,
ಸ್ಥಳಾಂತರ ಕೃಷಿ, ಕುಮರಿ ಕಲ್ಟಿವೇಶನ್ ಅಥವಾ ಕುಮ್ರಿ ಕಲ್ಟಿವೇಶನ್ ಅಂತ ಕೂಡ ಅಲ್ಲಿ ಕರಿತಾ ಹೋಗ್ತೀವಿ. ನೋಡಿ, ಅಂದಿನ ಒಂದು ಮದ್ರಾಸ್ ಪ್ರೆಸಿಡೆನ್ಸಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಇವೆರಡೂ ಕೂಡ ಏನಾಗಿತ್ತು ಅವತ್ತಿನ ಕಾಲದ ಒಂದು ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತು. ದಕ್ಷಿಣ ಕನ್ನಡ ಅಂದ್ರೆ ಇವಾಗ ವೆಸ್ಟರ್ನ್ ಘಾಟ್ಸಿಗೆ ಕಂಡು ಬರುತ್ತೆ. ಸೊ ಆಪ್ಷನ್ ಸಿ ಏನಾಗಿದೆ ಅಲ್ಲಿ ಟ್ರೂ ಆಗಿರ್ತಕ್ಕಂಥದ್ದು. ಹೆಚ್ಚಾಗಿ ವಾಣಿಜ್ಯ ಬೆಳೆಗಳನ್ನ ಕೃಷಿ ಕುಮ್ರಿ ಕೃಷಿಯಲ್ಲಿ ಮಾಡಕ್ಕೆ ಹೇಳ್ತಾ ಇದ್ರು. ಅಂಡ್ ಬ್ರಿಟಿಷ್ ಆಡಳಿತಕ್ಕೆ ಕಚ್ಚಾ ವಸ್ತುಗಳನ್ನ ಸಪ್ಲೈ ಮಾಡ್ತಾ ಇದ್ರು. ಇದ್ರ ಬಗ್ಗೆ ನಮ್ಗೆ ಯಾವುದೇ ಕಾರಣಕ್ಕೊಂದು ಇನ್ಫಾರ್ಮೇಶನ್ ಇಲ್ಲ. ಸೊ ನೋ ವರೀಸ್ ಅಬೌಟ್ ಇಟ್. ಆಪ್ಷನ್ 2 ಎ ಮತ್ತೆ ಸಿ ಇಲ್ಲಿ ಕರೆಕ್ಟ್ ಆಗಿದೆ. ನೋಡಿ, ಒಂದು ಆಪ್ಷನ್ ನಿಮಗೆ ಸಿಕ್ತು, ನೀವು ಲಾಜಿಕ್ ಅಪ್ಲೈ ಮಾಡಿದೀವಿ ಅಂತಂದ್ರೆ ಯು ವಿಲ್ ಗೆಟ್ ಆನ್ಸರ್ ಫಾರ್ ಎಂಟೈರ್ ಕ್ವಶನ್. ನಿಮ್ಗೆ ಇಡೀ ಪೂರ್ತಿ ಏನಾಗುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆನ್ಸರ್ ಸಿಗುತ್ತೆ. ಬಟ್ ಆ ಆಪ್ಷನ್ಗೆ ನೀವು ಡ್ಯಾಮ್ ಶೂರ್ ಆಗಿ ಕರೆಕ್ಟ್ ಆಗಿರ್ಬೇಕು. ನೀವು ಡೌಟ್ ಅಲ್ಲಿ ಇದ್ರೆ ಅದಾಗೋದಿಲ್ಲ. ನೀವು ಕರೆಕ್ಟಾಗಿ ಸರಿ ನಾನು ಓದಿದ್ದು ಇದನ್ನ ಪಕ್ಕ ಅಂತ ಅನ್ಸಿದ್ರೆ ಆ ರೀತಿಯ ಕ್ವಶನ್ಸ್ಗಳು ಬಂದಾಗ ನೀವು ಆರಾಮಾಗಿ ಏನ್ ಮಾಡ್ತಾ ಹೋಗ್ಬೋದು, ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಶಿಫ್ಟಿಂಗ್ ಕಲ್ಟಿವೇಶನ್ ಬಗ್ಗೆ ನಾನು ಹಾಗೆ ಇಷ್ಟ ಹೇಳ್ತಾ ಹೋಗ್ತೀನಿ. ಇದು ಕೂಡ KPS ನಲ್ಲಿ ಸರ್ವೇ ಸಾಮಾನ್ಯ, ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್, ಇದು ಜಿಯೋಗ್ರಫಿ ಕ್ವಶನ್, ಆದ್ರೂ ಕೂಡ ರಿಪಿಟೇಷನ್ ಆಗಿರ್ಲಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 2 ರೀತಿ ಕ್ವಶನ್ ಕೇಳ್ತಾ ಹೋಗ್ತಾನೆ. ಒಂದು ಶಿಫ್ಟಿಂಗ್ ಕಲ್ಟಿವೇಶನ್ ಒಂದ್ಗಡೆ ಕೊಟ್ಟು ಬೇರೆ ಕಂಟ್ರೀಸ್ ಕೇಳ್ತಾನೆ, ಅದು ಶಿಫ್ಟಿಂಗ್ ಕಲ್ಟಿವೇಶನ್ ಕೊಟ್ಟು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬೇರೆ ರಾಜ್ಯಗಳಿಗೆ ಕೇಳ್ತಾ ಹೋಗ್ತಾನೆ. ಇನ್ನು ಓಕೆ, ಕಂಟ್ರಿ ಬಗ್ಗೆ ಹೇಳ್ತಾ ಇದ್ರೆ ನಾವು ತೌಂಗ್ಯ ಅಂತ ಕರಿತೀವಿ, ಮಯನ್ಮಾರ್ ಮತ್ತೆ ಬರ್ಮಾದಲ್ಲಿ ಇರ್ತಕ್ಕಂಥದ್ದು. ಚೆನಾ ಅಂತ ಕರಿತೀವಿ, ಶ್ರೀಲಂಕಾದಲ್ಲಿದೆ. ಕಾರಿನ್ ಅಂತ ಕರಿತೀವಿ, ಜಪಾನ್ ಮತ್ತೆ ಕೊರಿಯಾದಲ್ಲಿ. ಲಡಾಂಗ್ ಅಂತಂದ್ರೆ ಇಂಡೋನೇಷ್ಯಾ ಮತ್ತೆ ಮಲೇಷಿಯಾದಲ್ಲಿ. ಹೇ ಅಂತಂದ್ರೆ ಲಾವೋಸ್ ಅಲ್ಲಿ. ನ್ಯಾನ್ ರೇ ಅಂತಂದ್ರೆ ವಿಯೆಟ್ನಾಂ ಅಲ್ಲಿ. ಜುಮಾರ್ ಇಟ್ಸ್ ಇನ್ ಜಾವಾ. ಅಂಡ್ ತಾಮ್ರಾಯ್ ಆರ್ ರೇ ಇಟ್ಸ್ ಇನ್ ದ ಥೈಲ್ಯಾಂಡ್. ಮಿಲಿಯಾ ಆರ್ ಮಿಲ್ಪಾ ಇನ್ ದ ಮೆಕ್ಸಿಕೋ ಅಂಡ್ ಸೆಂಟ್ರಲ್ ಅಮೆರಿಕಾ. ಕುನುಕೋ ಇನ್ ದ ವೆನಿಜುಯೆಲಾ. ರೋಕಾ ಇನ್ ದ ಬ್ರೆಜಿಲ್. ಮಸೊಲೆ ಇನ್ ದ ಕಾಂಗೋ ಅಂಡ್ ಚಂಗಿನ್ ಇನ್ ದ ಪಾರ್ಟ್ ಆಫ್ ದ ಫಿಲಿಪೈನ್ಸ್. ಇದನ್ನ ಮ್ಯಾಚ್ ದ ಫಾಲೋವಿಂಗ್ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಸೊ ಕೇರ್ಫುಲ್ ಆಗಿ ಪ್ರಿಪೇರ್ ಆಗಿ. ಅಂಡ್ ಜೊತೆ ನಮ್ಮ ಒಂದು ದೇಶದಲ್ಲಿ ಸೊ ಅಸ್ಸಾಮಲ್ಲಿ ಜುಮ್ ಕಲ್ಟಿವೇಶನ್ ಅಂತ ಕರಿತೀವಿ. ಕರ್ನಾಟಕ ಮತ್ತೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕುಮರಿ ಅಥವಾ ಕುಮ್ರಿ ಕಲ್ಟಿವೇಶನ್ ಅಂತ ಕರಿತೀವಿ. ಕೇರಳದಲ್ಲಿ ಪೂನಂ. ಆಂಧ್ರದಲ್ಲಿ ಪೋಡು ಅಥವಾ ಪೆಂಡ. ಮಧ್ಯಪ್ರದೇಶದಲ್ಲಿ ಬೀವರ್, ಮಾಶನ್ ಮತ್ತೆ ದಹಿಯಾ. ಅಂಡ್ ಮಣಿಪುರಲ್ಲಿ ಪಾಮ್ಲಾವು. ಛತ್ತೀಸ್ಗಢ ಮತ್ತೆ ಅಂಡಮಾನ್ ಅಲ್ಲಿ ದಿಪ. ಒಡಿಸ್ಸಾದಲ್ಲಿ ಪಾಮಾದಾಮಿ ಆರ್ ಕೋಮನ್. ಜಾರ್ಖಂಡ್ ಅಲ್ಲಿ ಕುರುವ. ಅಂಡ್ ಸೌತ್ ಈಸ್ಟ್ ಆಫ್ ರಾಜಸ್ಥಾನದಲ್ಲಿ ವಾಲ್ರೆ ಅಥವಾ ವಾಲ್ಟ್ರೆ. ಅಂಡ್ ಹಿಮಾಲಯನ್ ಬೆಲ್ಟ್ ಅಲ್ಲಿ ನಾವು ಅದಕ್ಕೆ ಅಂತ ಕರಿತೀವಿ ಖೀ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಕರ್ನಾಟಕ ಒಂದು ಭಾರತೀಯ ರಾಷ್ಟ್ರೀಯ ಚಳವಳಿ ಉಲ್ಲೇಖಿಸಿ ಈ ಕೆಳಗಿನಗಳನ್ನ ಪರಿಗಣಿಸಿ. ಮೊನ್ನೆ KS ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದು. ನಾನು ಯಾಕೆ ನಿಮಗೆ ಈ ಕ್ವಶನ್ ಹಾಕ್ತಿದ್ದ ರೀಸನ್ ಇಷ್ಟೇ, ಅವ್ನ ಕ್ವಶನ್ಗಳನ್ನ ನಿಮ್ಗೆ ಎಲ್ಲೆಲ್ಲೂ ತೆಗಿತಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ನೋಡಿ, ನಮ್ಮಲ್ಲೇ ಇರತಕ್ಕಂಥ 12th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಈ ಕ್ವಶನ್ ಅನ್ನು ಎತ್ತಾಕಿರೋದು ಇವಾಗ. ಸೊ ಹೇಗೆ ಇವಾಗ 1938ರಲ್ಲಿ ಶಿವಪುರದ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಒಂದು ಶಿಂಷಾ ನದಿಯ ಮೇಲೆ ಈ ಒಂದು ಶಿವಪುರದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಧ್ವಜ ಸತ್ಯಾಗ್ರಹದಲ್ಲಿ ಆರಂಭಿಸಿದ್ರು. ಅದು ನಿಯೋಜನೆ ಮಾಡಲಾಗಿತ್ತು. ಯಾರ ಅಧ್ಯಕ್ಷತೆ? ಟಿ ಸಿದ್ದಲಿಂಗಯ್ಯನವರ ಒಂದು ಅಧ್ಯಕ್ಷತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಎಷ್ಟು ಜನ ಪಾರ್ಟಿಸಿಪೇಷನ್ ಮಾಡಿದ್ರು? 20,000ಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಪಾರ್ಟಿಸಿಪೇಷನ್ ಅಲ್ಲಿ ಮಾಡಿದ್ರು. ಸೊ ಇಲ್ಲಿ ಅರೆಸ್ಟ್ ಮಾಡಿದ್ರ? ಹೌದು. ಯಾರೆಲ್ಲ ಒಂದು ತ್ರಿವರ್ಣ ಧ್ವಜ ಅರೆಸ್ಟ್ ಮಾಡಿದ್ರು ಅವರೆಲ್ಲರನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ಅರೆಸ್ಟ್ ಮಾಡಿದ್ದು. ಅಂಡ್ ಅಷ್ಟೇ ಇಲ್ದೇನೆ ಇದಾದ್ಮೇಲೆ ನೆಕ್ಸ್ಟ್ ನಡೀತಕ್ಕಂಥದ್ದೇ ವಿದುರಾಶ್ವತ್ಥ ಒಂದು ಟ್ರಾಜಿಡಿ. ಅದನ್ನ ಬಿಟ್ಟಾಕಿ ಸೊ ಇಷ್ಟೇ ನೋಡ್ಕೊಳ್ಳೋಣ. ಇವಾಗ ಇಲ್ಲಿ ನೋಡಿ, ಈಗ ಎಷ್ಟು ಕ್ಲಿಯರ್ ಕಟ್ ಆಗಿ ಕೇಳಿದೆ ನಾನು. ದ ಫಸ್ಟ್ ಸೆಷನ್ ಆಫ್ ಮೈಸೂರು ಕಾಂಗ್ರೆಸ್ ವಾಸ್ ಹೆಲ್ಡ್ ಅಟ್ ಶಿವಪುರ in 1938. ಆಪ್ಷನ್ ಇಸ್ ಟ್ರೂ. ಟಿ ಸಿದ್ದಲಿಂಗ ಏನಾಗಿದ್ರು? ಅಧ್ಯಕ್ಷರಾಗಿದ್ರು. ಟ್ರೂ ಆಗಿದೆ. ಸುಮಾರು 1,000 ಜನರು ಭಾಗವಹಿಸಿದ್ರು. 25,000 ಜನ ಭಾಗವಹಿಸಿದ್ರು. ಸಿ ಇಸ್ ಟ್ರೂ. ಅಂಡ್ ಧ್ವಜಾರೋಹಣ ಮಾಡಿದ ನಂತರ ಅವರನ್ನು ಬ್ರಿಟಿಷರು ಬಂಧಿಸಲ್ಪಟ್ಟರು. ಸೊ ಹಿಯರ್ ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಏನಾಗಿದೆ? ಸೊ ತಪ್ಪಾಗಿವೆ ಅಂತ ಕೇಳಿದಾನೆ. ಈ ಮೇಲ್ನ ಯಾವುದೂ ಕೂಡ ತಪ್ಪಾಗಿಲ್ಲ. ಯಾಕೆಂದ್ರೆ ಈ 4 ಹೇಳಿಕೆಗಳು ಕೂಡ ಏನಾಗಿದೆ ಇಲ್ಲಿ ನಮಗೆ ಸರಿಯಾಗಿ ಇರ್ತಕ್ಕಂಥದ್ದು. ಅಂಡ್ ವಿಲ್ ಗೋ ವಿತ್ ದ ಲಾಸ್ಟ್ ಕ್ವಶನ್ ಆಫ್ ದ ವಿಡಿಯೋ. ಸೊ ಈ ವಿಡಿಯೋದ ಒಂದು ಕೊನೆಯ ಒಂದು ಕ್ವಶನ್ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಯಾವುದು ಅಂತಂದ್ರೆ ಹೆಬ್ಬಾಳು ವೇಲ್ಪನೂರು ಅಂದ್ರೆ ನಾವು HV ನಂಜುಂಡಯ್ಯ ಅಂತ ಕರೀತಾ ಹೋಗ್ತೀವಿ. HV ನಂಜುಂಡಯ್ಯ ಕುರಿತಾಗಿ ಅವರನ್ನ ಕುರಿತ ಈ ಹೇಳಿಕೆಗಳನ್ನ ಪರಿಗಣಿಸಿ. ಈ ಕ್ವಶನ್ ನಾನು ಬೇಸಿಕಲಿ ವಿಕಿಪೀಡಿಯಿಂದ ಎತ್ತಿದ್ದೀನಿ. ಯಾಕೆ ಅಂತಂದ್ರೆ HV ನಂಜುಂಡಯ್ಯರ ಬಗ್ಗೆ ನಾವು ಬುಕ್ಕಲ್ಲಿ ಓದ್ತಾ ಹೋಗ್ತೀವಿ. ಎಂತ ಹೋಗ್ತೀವಿ? ಸೊ ಸರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿದ್ರು. ಅಂಡ್ ಒಂದು ಮೈಸೂರಿನ ವಿಶ್ವವಿದ್ಯಾಲಯ ಒಂದು ಮೊದಲ ಉಪಕುಲಪತಿಗಳಾಗಿದ್ರು. ನಾವು ಅಷ್ಟೇ ನೋಡ್ತೀವಿ. ಬಟ್ HV ನಂಜುಂಡಯ್ಯನವ್ರ ಬಗ್ಗೆ ಆ ಪರ್ಸನಾಲಿಟಿ ಬಗ್ಗೆ ನೋಡೋದಾದ್ರೆ ಇವಾಗ ಕ್ವಶನ್ ಕೇಳಿರ್ತಕ್ಕಂಥದ್ದು. ಸೊ ಮೊದಲನೇ ಕ್ವಶನ್, ಅವರು ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿ ಮತ್ತಲ್ಲಿ ಸಾಹಿತ್ಯ ಸಮ್ಮೇಳನದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ರು. ಟ್ರೂ. ಇಲ್ಲಿ ಬಿಡಪ್ಪ ಆಗ್ಲಿರ್ತಾರೆ, ನಾವು 1 2 3 4 ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಇವನು ಆತರ ಕೇಳಿಲ್ಲ. ಎಷ್ಟು ಹೇಳಿಕೆ ಸರಿಯಾಗಿದೆ? 1 2 3 4. ಸೊ ಈ ರೀತಿ ಕೇಳ್ತಾ ಹೋಗಿದ್ದಾನೆ. ಸೊ ಮೊದಲನೇ ಹೇಳಿಕೆಯಲ್ಲಿ ಸರಿಯಾಗಿದೆ.
ಎರಡನೇ ಹೇಳಿಕೆ ಈಗ 4ನೇ ಕೃಷ್ಣರಾಜ ಒಡೆಯರ್ ಅವಧಿಯಲ್ಲಿ ಅವರು ಮೈಸೂರು ರಾಜ್ಯದ ಒಂದು ಉಚ್ಚ ನ್ಯಾಯಾಲಯದ ಒಂದು ಹಿರಿಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ರು. ಒಂದು ಸೀನಿಯರ್ ಜಡ್ಜ್ ಆಗಿ ಇಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡಿದ್ರು. ದಟ್ ಈಸ್ ಆಲ್ಸೋ ಹೌದು ಟ್ರೂ. ಅಂಡ್ ಅವರು ವಿಶ್ವದ ಮೊದಲ ಒಂದು ದಾಖಲಿತ ಒಂದು ಜನಾಂಗ ಶಾಸ್ತ್ರಜ್ಞರಲ್ಲಿ ಅಂದ್ರೆ ಎಥನೋಗ್ರಫರ್ ಎಂದು ಕರೀತಾ ಹೋಗ್ತೀವಿ. ಆಂಥ್ರೋಪಾಲಜಿನಲ್ಲಿ ಇದು ಕೂಡ ಒಂದು ಭಾಗ ಆಗಿದೆ. ಮಾನವ ಶಾಸ್ತ್ರದಲ್ಲಿ ಇದು ಕೂಡ ಒಂದು ಭಾಗ ಆಗಿರ್ತಕ್ಕಂಥದ್ದು. ಅಂದ್ರೆ ಜನಾಂಗಗಳ ಕುರಿತಾಗಿ ಅಥವಾ ಒಂದು ಕಲ್ಚರ್ನ ಕುರಿತಾಗಿ ಏನ್ ಮಾಡ್ತೀವಿ ಸ್ಟಡಿ ಮಾಡ್ಲಿಕ್ಕೆ ಜನಾಂಗ ಶಾಸ್ತ್ರ ಅಥವಾ ಎಥನೋಗ್ರಫರ್ಸ್ ಅಂತ ಕರಿತೀವಿ. ಅವರು ವಿಶ್ವದ ಮೊಟ್ಟ ಮೊದಲ ಒಂದು ಎಥನೋಗ್ರಫರ್ ಅಂತಾನು ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸಿ ಇಸ್ ಆಲ್ಸೋ ಟ್ರೂ. ಅಂಡ್ ಹೆಚ್ಚಿನ ಜನ ಏನ್ ಮಾಡ್ತಾರೆ, ಕತ್ತಲೆಯಲ್ಲಿ ಕಣ್ಣೀರು ಅಂತಕ್ಕಂಥ ಒಂದು ಶೀರ್ಷಿಕೆ ಒಂದು ವಿಕ್ಟೋರ್ ಹ್ಯೂಗೋ ಅವರ ಒಂದು ಕವನ ಸಂಗ್ರಹಣ ಏನ್ ಮಾಡ್ತಾ ಹೋಗ್ತಾರೆ, ಕನ್ನಡ ಭಾಷೆಗೆ ಅನುವಾದ ಮಾಡ್ತಾರೆ. ದಿಸ್ ಇಸ್ ಆಲ್ಸೋ ಟ್ರೂ. ಸೊ ಹಿಯರ್ ಆಪ್ಷನ್ ಡಿ ಮೇಲ್ನ ಎಲ್ಲಾ ಹೇಳಿಕೆಗಳೇನಾಗಿದೆ ಇಲ್ಲಿ ಸರಿಯಾಗಿ ಇರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಏನ್ ಮಾಡ್ತಾ ಹೋಗ್ತಾರೆ, ಎಕ್ಸಾಮಿನೇಷನ್ ಕ್ವಶನ್ಸ್ ಗಳಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲಿ ಹೋಗ್ತಕ್ಕಂಥದ್ದು. ಇನ್ನ ನೆಕ್ಸ್ಟ್ 25 ಕ್ವಶನ್ಸ್ ಇದೆ, ಅದನ್ನ ನಿಮಗೆ ಸೆಕೆಂಡ್ ವಿಡಿಯೋದಲ್ಲಿ ತಗೊಂಡ್ ಬರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಹಾಗೆ ಒಂದು ಶೇರು, ಜೊತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರ ಮೂಲಕ ನೀವು ನಿಮ್ಮ ಒಂದು ಪಾರ್ಟಿಸಿಪೇಷನ್ ಕೊಟ್ರೆ ನಮ್ಮ ಕಡೆಯಿಂದ ನಾವಿನ್ನೊಂದು ದ ಬೆಸ್ಟ್ ವಿಡಿಯೋಸ್ ಜೊತೆಗೆ ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸ್ನೇಹಿತರೆ.